ಕಾರ್ಯವು ಕೃಷ್ಣಾರಮಣ ರಾಜ್ಯದವು ಉಷ್ಣೀತಾಂ ಮಮ ಸದ್ಬುದ್ಧಿಂ ವೃಷ್ಣಿವಾಸಿಷ್ಠ ವಂಶಜೌ ಲಸತು ಶ್ರೀಮದಾನಂದ ತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ ಭವತಿ ಯದನುಭಾವಾತ್ ಏಡಮೂಕೋಪಿ ವಾಗಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ ಸಕಲ ವಚನ ಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ ಜನ್ಮಾದ್ಯಸ್ಯ ಯತೋನ್ಮಯಾದ್ ಇತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಂ ಪ್ರವ್ರಜಂತಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹ ಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋಪಿ ನೇದುಃ ತಂ ಸರ್ವಭೂತಹೃದಯಂ ಮುನಿಮಾನತೋಸ್ಮಿ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿ ಸುರನರದ್ವಿಷ ಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಮಂ ಶ್ರೀ ಗುರುಭ್ಯೋ ನಮಃ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನ. ಭಗವಂತನ 19ನೆಯ ಅವತಾರ ಶ್ರೀಕೃಷ್ಣ ಅವತಾರ. ಒಮ್ಮೆ ಮಕ್ಕಳಿಗೆ ನೆನಪಿಟ್ಟುಕೊಳ್ಳಿಕ್ಕೆ ಯಾವುದು 22 ಅವತಾರ ಅಂತ ನೋಡಿ ಬಿಡೋಣವಾ. ಮೊದಲನೇದ್ದು ಸನತ್ ಕುಮಾರ ಅವತಾರ, ಎರಡನೆಯದ್ದು ವರಾಹ ಅವತಾರ, ಅದು 2 ವರಾಹ, ಕೃಷ್ಣ ವರಾಹ ಶ್ವೇತ ವರಾಹ. ತೃತೀಯಂ ಋಷಿಸರ್ಗಂ ವೈ ದೇವಋಷಿತ್ವಮುಪೇತ್ಯ ಸಹ, ದೇವಋಷಿ ಮಹಿದಾಸ ಐತರೇಯ ಅನ್ನೋದು 3ನೆಯ ಅವತಾರ. ಚತುರ್ಥಂ ತುರ್ಯಂ ಧರ್ಮಕಲಾಸರ್ಗೆ ನರನಾರಾಯಣವು ಋಷಿ ಅಂತ 4ನೆಯ ಅವತಾರ. ನರ ಅಂತ ಹೇಳುವ ಆವಿಷ್ಟಾವತಾರ, ನಾರಾಯಣ ಅಂತ ಹೇಳುವ ಭಗವಂತನ ಪೂರ್ಣಾವತಾರ. ನರನಾರಾಯಣ ಇದು 4ನೇದು. ಪಂಚಮಂ ಕಪಿಲೋ ನಾಮ, ದೇವಹೂತಿ ಸುತನಾಗಿ ಭಗವಂತ ಕಪಿಲ ಅವತಾರ 5ನೇದು. ಷಷ್ಠಂ ಅತ್ರೇರಪತ್ಯತ್ವಂ, ಅತ್ರಿ ಅನಸೂಯೆಯರ ಮಗನಾಗಿ ದತ್ತಾತ್ರೇಯ, ಇದು 6ನೆಯ ಅವತಾರ. ತತಃ ಸಪ್ತಮ ಆಕೂತ್ಯಾಂ ರುಚೇಃ ಯಜ್ಞಃ ವ್ಯಜಾಯತ, ಸಪ್ತಮ 7ನೆಯ ಅವತಾರ ಯಜ್ಞನಾಮಕ ಪರಮಾತ್ಮ. ಯಜ್ಞ ಅನ್ನುವ ರೂಪದಿಂದ ದೇವೇಂದ್ರತ್ವವನ್ನು ನಿರ್ವಾಹ ಮಾಡಿದ ಭಗವಂತನ ರೂಪ. 8ನೆಯದ್ದು ಋಷಭ, ಋಷಭ ಅನ್ನುವ ಅವತಾರ. ನಾಭಿಯಲ್ಲಿ ಮೇರುದೇವಿ ಅನ್ನುವ ಪತ್ನಿಯಲ್ಲಿ ಆವಿರ್ಭವಿಸಿದ ದೇವರ ಋಷಭಾವತಾರ. 9ನೆಯದ್ದು ಪೃಥು, ನವಮಂ ಪಾರ್ಥಿವಂ ರೂಪಂ, ಭೂಮಿಯಲ್ಲಿ ವ್ಯವಹಾರ ಕ್ಷೇತ್ರಗಳನ್ನು, ಗದ್ದೆಗಳನ್ನು, ಸಂತೆಗಳನ್ನು, ಶಾಲೆಗಳನ್ನು ವ್ಯವಸ್ಥೆ ಮಾಡಿದ ಆದಿರಾಜ ಅಂತ ಕರೆಸಿಕೊಂಡಂತಹ ಪೃಥು, ಅವನಲ್ಲಿ ಭಗವಂತನ ಒಂದು ರಾಜೇಶ್ವರ ಅನ್ನುವ ರೂಪ ಆವಿಷ್ಟವಾಗಿದೆ. ಆ ಆವೇಶ ಹೊಂದಿದ ರಾಜರಾಜೇಶ್ವರ ರೂಪ ಅದು 9ನೆಯದ್ದು. 10ನೆಯದ್ದು ಮತ್ಸ್ಯ. ನಾವು ದಶಾವತಾರದಲ್ಲಿ ಯಾವುದನ್ನು ಮೊದಲು ಚರಿಸುವ ಜಲದುಳು ಮತ್ಸ್ಯನಿಗೆ, ಗಿರಿಯ ಬೆನ್ನಲು ಪುತ್ತ ಕೂರ್ಮನಿಗೆ, ಧರೆಯನುದ್ಧರಿಸಿದ ವರಹಾವತಾರಗೆ, ತರಳನ ಕಾಯ್ದ ಶ್ರೀ ನರಸಿಂಹಗೆ ಅಂತ ಹೇಳ್ತೇವಲ್ವಾ. ಆ 1ನೇ ಅವತಾರ ಮತ್ಸ್ಯ ಅಂತ ಕರಿತೇವೆ. ಅದು ವೈವಸ್ವತ ಮನ್ವಂತರದಲ್ಲಿ ಮೊದಲ ಅವತಾರ. ಆದರೆ ಸಮಗ್ರ 14 ಮನ್ವಂತರಗಳ ಲೆಕ್ಕಾಚಾರದಲ್ಲಿ ಅದು 10ನೆಯ ಅವತಾರ ಮತ್ಸ್ಯ. 11ನೆಯದ್ದು ಕೂರ್ಮ. 12ನೆಯದ್ದು ಮತ್ತೊಮ್ಮೆ ವರಾಹ ಆಗಿದೆ, ಆದರೆ ಅದು ಹಿಂದೆ ಲೆಕ್ಕಾಚಾರ ಮಾಡಿ ಆಗಿದೆ ಅಲ್ವಾ. ಆದ್ದರಿಂದ 12 ಯಾವುದು ಧಾನ್ವಂತರಂ 12ಮಂ, 12ನೇ ಅವತಾರ ಧನ್ವಂತರಿ.
ಕ್ಷೀರಸಾಗರ ಮಥನ ಕಾಲದಲ್ಲಿ ಕೂರ್ಮ ಪರ್ವತವನ್ನು ಎತ್ತುವುದಕ್ಕೆ ಬಂದ. ಆಮೇಲೆ ಧನ್ವಂತರಿ ಅಮೃತವನ್ನು ಹಿಡ್ಕೊಂಡು ಬಂದ. ಅದು 12ನೇ ಅವತಾರ. 13ನೆಯದ್ದು ಮೋಹಿನಿ ಅನ್ನುವ ರೂಪ. ಅಸುರರಿಗೂ ಸುರರಿಗೂ ಅಮೃತದ ವಿಷಯದಲ್ಲಿ ಗಲಾಟೆಯಾದಾಗ ಅಮೃತವನ್ನು ಹಂಚುವುದಕ್ಕೋಸ್ಕರ ಲೋಕಮೋಹಕವಾದಂತಹ ಸ್ತ್ರೀ ರೂಪವನ್ನು ಭಗವಂತ ಹೊತ್ತು ಬರ್ತಾನೆ. ಮೋಹಿನಿ ಅನ್ನುವುದು 13ನೆಯ ಅವತಾರ. ಚತುರ್ದಶಂ ನಾರಸಿಂಹಂ, 14ನೇದ್ದು ನರಸಿಂಹ ರೂಪ, 15ನೇದ್ದು ವಾಮನ, 16 ಪರಶುರಾಮ, 17 ವೇದವ್ಯಾಸ. ತತಃ ಸಪ್ತದಶೇ ಜಾತಃ ಸತ್ಯವತ್ಯಾಂ ಪರಾಶರಾಸ್. ವೇದವ್ಯಾಸ ಅನ್ನುವ ರೂಪದಿಂದ ಸತ್ಯವತಿ ನಂದನನಾಗಿ ಭಗವಂತ ಆವಿರ್ಭವಿಸಿದ. ಆಮೇಲೆ 18ನೇಯದ್ದು ಶ್ರೀರಾಮ ಅವತಾರ. ಲೆಕ್ಕಾಚಾರದಲ್ಲಿ ನೋಡಿದರೆ ರಾಮ ಅವತಾರ ಆದ ಮೇಲೆ ವೇದವ್ಯಾಸ ಅವತಾರ ಹೇಳಬೇಕು. ಯಾಕಂದರೆ ರಾಮ ತ್ರೇತಾಯುಗದಲ್ಲಿ, ಅದರಲ್ಲೂ ಕೂಡ ಈ ತ್ರೇತಾಯುಗ ಅಲ್ಲ, ಇದು 28ನೆಯ ತ್ರೇತಾಯುಗ ಕಳೆದದ್ದು ಮೊನ್ನೆ. 24ನೆಯ ತ್ರೇತಾಯುಗದಲ್ಲಿ ಭಗವಂತ ಶ್ರೀರಾಮಚಂದ್ರನಾಗಿ ಆವಿರ್ಭವಿಸಿದ್ದು ಕೌಸಲ್ಯಾತನೂಜನಾಗಿ. ಆದರೆ ವೇದವ್ಯಾಸ ಅವತಾರ 17ನೇದ್ದು, ರಾಮ ಅವತಾರ 18ನೇದ್ದು ಅಂತ ಉಲ್ಲೇಖ ಮಾಡಿದ್ದಾರೆ. ಅದಕ್ಕೆ ಕಾರಣವನ್ನು ಶ್ರೀಮನ್ ಮಧ್ವಾಚಾರ್ಯರು ಕೊಡ್ತಾರೆ. ವೇದವ್ಯಾಸ ಅನ್ನುವ ಭಗವಂತನ ಅವತಾರ 28ನೆಯ ದ್ವಾಪರದಲ್ಲಿ ಮಾತ್ರ ಆದದ್ದಲ್ಲ. ತೃತೀಯಂ ಯುಗಮಾರಭ್ಯ ವ್ಯಾಸ ಬಹುಷು ಜಜ್ಞಿವಾನ್. ಈಗ ಇದು ವೈವಸ್ವತ ಮನ್ವಂತರ ಅಲ್ಲ ಈಗ ನಡೀತಾ ಇರೋದು. ಇದರಲ್ಲಿ ಒಟ್ಟು 71 ಮಹಾಯುಗ ಇದೆ. ಒಂದು ಮನ್ವಂತರ ಅಂತ ಹೇಳಿದರೆ 71 ಬಾರಿ 4 ಯುಗಗಳ ಚಕ್ರ ಮಹಾಯುಗಗಳು ಸುತ್ತಬೇಕು. ಅದರಲ್ಲಿ ಈಗ 28ನೇದ್ದು ಸುತ್ತುತ್ತಾ ಇದೆ. ಅಷ್ಟಾವಿಂಶತಿತಮೇ ಕಲಿಯುಗೆ ಅಂತ 28ನೆಯ ಸುತ್ತು ಈಗ ನಡೀತಾ ಇದೆ. ಈ 28ರ ಒಳಗೆ ವೇದವ್ಯಾಸರು 5 ಬಾರಿ ಆವಿರ್ಭವಿಸಿದ್ದಾರೆ. 5 ಬಾರಿ ಅಂತೇಳಿದರೆ ಮೊದಲನೆಯದ್ದು ತೃತೀಯೇ ಪಂಚಮೇ ಚೈವ ಸಪ್ತಮೇ ಷೋಡಶೆ ತಥಾ. ತೃತೀಯೇ ಅಂದರೆ 3ನೆಯ ಯುಗ ಪರ್ಯಾಯ ನಡೀತಾ ಇರಬೇಕಾದರೆ ಪಂಚಮದಲ್ಲಿ ಮತ್ತು ಸಪ್ತಮದಲ್ಲಿ, ಷೋಡಶದಲ್ಲಿ, ಪಂಚವಿಂಶದಲ್ಲಿ ಮತ್ತು ಅಷ್ಟಾವಿಂಶದಲ್ಲಿ ಅಂತ ಇಷ್ಟೂ ಯುಗಗಳಲ್ಲಿ ಭಗವಂತ ವೇದವ್ಯಾಸನಾಗಿ ಅವತರಿಸಿ ವೇದಗಳನ್ನು ವಿಭಾಗ ಮಾಡಿದ್ದಾನೆ. ಹಾಗಾಗಿ ವೇದವ್ಯಾಸ ಅವತಾರ ಅದು 24ನೆಯ ತ್ರೇತಾಯುಗಕ್ಕಿಂತ ಮುಂಚೆಯೂ ಆಗಿದೆ. ಆದ್ದರಿಂದ ಅದನ್ನು ತತಃ ಸಪ್ತದಶೇ ಜಾತಃ ಅಂತ 17ನೇ ಅವತಾರವಾಗಿ ವೇದವ್ಯಾಸ ಅವತಾರ. 18ನೇಯದ್ದು ಬಲರಾಮ, ರಾಮಚಂದ್ರ, ಭಗವಂತ ಶ್ರೀರಾಮಚಂದ್ರನಾಗಿ 18ನೇ ಅವತಾರ. ಏಕೋನವಿಂಶೇ ವಿಂಶತಿಮೇ ವೃಷ್ಣಿಷು ಪ್ರಾಪ್ಯ ಜನ್ಮನಿ ರಾಮಕೃಷ್ಣೌ ಇತಿ ಭುವಃ ಭಾರಂ ವ್ಯಪೋಹಯತ. 19ನೇ ಅವತಾರ ಬಲರಾಮ, 20ನೇ ಅವತಾರ ಶ್ರೀಕೃಷ್ಣ ಅವತಾರ. ಬಲರಾಮ ಅನ್ನುವ ಅವತಾರವೂ ಕೂಡ ಪೂರ್ಣ ಮಟ್ಟದಲ್ಲಿ ಭಗವತ್ ಸ್ವರೂಪ ಅಲ್ಲ. ಶೇಷದೇವ, ಸಂಕರ್ಷಣನಿಂದ ಆವಿಷ್ಟನಾದ ಶೇಷದೇವ ತಾನು ಬಲರಾಮನಾಗಿ ಅವತರಿಸಿದ್ದಾನೆ. ಆ ಬಲರಾಮನಲ್ಲಿ ಭಗವಂತನ ಶುಕ್ಲಕೇಶ ಅಂತ ಹೇಳುವ ಶುಕ್ಲ ಎಂಬ ಭಗವಂತನ ರೂಪದ ಆವೇಶ ಇದೆ. ಹೀಗೆ ಭಗವಂತನಿಂದ ಆವಿಷ್ಟವಾದ ರೂಪ ಹೊರತು ಸ್ವತಃ ಭಗವಂತನೇ ಆದ ರೂಪ ಅಲ್ಲ. ಹೇಗೆ ಪೃಥು ಅನ್ನುವುದು ಭಗವಂತನ ಆವೇಶಾವತಾರವೋ ಹಾಗೆಯೇ ಬಲರಾಮನೂ ಕೂಡ ಭಗವಂತನ ಆವೇಶಾವತಾರ. ಅದು 19ನೇಯದ್ದು. 20ನೇಯದ್ದು ಭಗವಂತನ ಶ್ರೀಕೃಷ್ಣ ಅವತಾರ. ಆಮೇಲೆ 21, 22 ಬುದ್ಧ ಮತ್ತು ಕಲ್ಕಿ. ಹೀಗೆ 22 ಅವತಾರಗಳ ಬಗ್ಗೆ ಶ್ರೀಮದ್ಭಾಗವತದಲ್ಲಿ ವಿಶೇಷವಾಗಿ ಕಥಾನಕಗಳ ರೂಪದ ವರ್ಣನೆ ಇದೆ. ಇದಲ್ಲದೆ ತಾಪಸ ಮೊದಲಾದಂತಹ ತಾಪಸ, ಹಂಸ ಮೊದಲಾದ ಭಗವಂತನ ರೂಪದ ಬಗ್ಗೆಯೂ ಕೂಡ ಭಾಗವತ ಹೇಳ್ತದೆ. ಅಂದರೆ ದೇವರಿಗೆ 10 ಅವತಾರ ಅಥವಾ 22 ಅವತಾರ ಅಂತ ನಿಯಮ ಇಲ್ಲ. ಪರಮಾತ್ಮನೇ ಸತತಂ ಏಕರೂಪಿಣೆ ದಶರೂಪಿಣೆ ಶತಸಹಸ್ರ ರೂಪಿಣೆ. ಆಮೇಲೆ ಅವಿಕಾರಿಣೆ ಸ್ಫುಟಂ ಅನಂತ ರೂಪಿಣೆ. ಅನಂತ ರೂಪಗಳು ಭಗವಂತನಿಗಿದ್ದಾವೆ. ಮನುಷ್ಯನ ಶರೀರದ ಒಳಗೆ ದೇವರು ಎಷ್ಟು ರೂಪದಲ್ಲಿದ್ದಾನೆ ಅಂತ ಹೇಳಿ ಲೆಕ್ಕ ಹಾಕುವುದಕ್ಕೆ ಮನುಷ್ಯನಿಗೆ ಸಾಧ್ಯ ಇಲ್ಲಂತೆ. ಯಾಕಂದರೆ ಅವನ ಶರೀರದಲ್ಲಿ ನಾಡಿಗಳು ಒಟ್ಟು ಇರುವುದು 3.5 ಕೋಟಿ. ನಮಗೆ 1 ಕೋಟಿ ಅಂತ ಹೇಳಿದರೆ ಒತ್ತು ರಾಶಿ ಹಾಕಿದರೆ ಲೆಕ್ಕ ಮಾಡುವಲ್ಲಿ ಸುಮಾರು ಒಂದು 4.5 ವರ್ಷ ಆದರೆ 1 ಕೋಟಿ ಲೆಕ್ಕ ಮಾಡಲಿಕ್ಕೆ ಆಗ್ತದೆ. ಅಷ್ಟು ವರ್ಷ ಬೇಕು 1 ಕೋಟಿ ಲೆಕ್ಕ ಹಾಕಲಿಕ್ಕೆ. ಇದು ಒಂದು 3.5 ಸಾರ್ಧ ತ್ರಿಕೋಟ್ಯಸ್ತು ನಾಡ್ಯ. 3.5 ಕೋಟಿ ನಾಡಿ. ಒಂದು ಕೈಯಲ್ಲಿರತಕ್ಕಂತಹ ಪ್ರದೇಶ, ಒಂದು ಎಲೆಯನ್ನು, ಒಂದು ಅರಳಿ ಎಲೆಯನ್ನು
ನೀರಿನಲ್ಲಿ 1 ತಿಂಗಳ ತನಕ ಹಾಕಿ ಕೊಳೆತ ಮೇಲೆ ಅದನ್ನು ಹೀಗೆ ಒರೆಸಿದರೆ, ಬಿಸಿಲಿಗೆ ಒಣಗಿಸಿದರೆ, ಆವಾಗ ಅದರ ಒಳಗಿನ ಸ್ಕೆಲಿಟನ್ ಮಾತ್ರ ಕಾಣಿಸುತ್ತಲ್ವ. ಅದರಲ್ಲಿ ಬಹಳ ಚಿಕ್ಕ ನರಗಳು ಅದರಲ್ಲಿ ಕಾಣಿಸ್ತವೆ. ಆ ರೀತಿಯಲ್ಲಿ ಮನುಷ್ಯನ ಶರೀರದ ಪದರಗಳಲ್ಲೂ ಕೂಡ ಅಷ್ಟಷ್ಟು ನರಗಳಿದ್ದಾವೆ. ಕೆಲವೊಂದು ಸಂಜ್ಞಾನಾಡಿಗಳು ಅಂದರೆ ಜ್ಞಾನವನ್ನು ಶರೀರದ ಭಾಗಗಳಿಗೆ ಮುಟ್ಟಿಸತಕ್ಕಂತಹ ನಾಡಿಗಳು, ಕೆಲವೊಂದು ಕಫವಾತ ಪಿತ್ತಾದಿ ಪ್ರವಾಹಕ್ಕೆ ಬೇಕಾದಂತಹ ನಾಡಿಗಳು, ಕೆಲವೊಂದು ರಕ್ತ ಸಂಚಾರಕ್ಕೋಸ್ಕರ ಇರತಕ್ಕಂತಹ ನಾಡಿಗಳು, ಇನ್ನು ಕೆಲವು ಮೇಧಸ್ಸು ಮಜ್ಜೆ ಇತ್ಯಾದಿಗಳನ್ನು ಆಯಾ ಪ್ರದೇಶಕ್ಕೆ ತಲುಪಿಸತಕ್ಕಂತಹ ನಾಡಿಗಳು. ಹೀಗೆ ಸಪ್ತಧಾತುಗಳನ್ನು ಕೂಡ ಶರೀರದಲ್ಲಿ ಸ್ಥಿರಗೊಳಿಸುವುದಕ್ಕೋಸ್ಕರ ಮತ್ತು ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟ ಜ್ಞಾನ ತಂತುಗಳ ವಾಹನಕ್ಕೋಸ್ಕರ ತಂತುವಾಹಕವಾಗಿ ಶರೀರದಲ್ಲಿ 3.5 ಕೋಟಿ ನಾಡಿಗಳಿದ್ದಾವೆ. ಅಷ್ಟು ನಾಡಿಗಳು, ಆ ಒಂದೊಂದು ನಾಡಿಗಳಲ್ಲೂ ಭಗವಂತ ಎಷ್ಟು ರೂಪದಲ್ಲಿದ್ದಾನೆ ಅಂತ ಲೆಕ್ಕ ಸಿಗುವುದಿಲ್ಲ. ಯಾಕಂದರೆ ದಾಸರುಗಳು ಹೇಳ್ತಾರೆ ಒಂದಿಷ್ಟು, ಅದರಲ್ಲೂ ಈ 3.5 ಕೋಟಿ ನಾಡಿಗಳನ್ನು ಲೆಕ್ಕ ಹಾಕುವುದಕ್ಕೆ ನಮಗೆ ಆಗುವುದಿಲ್ಲ. ನಾಡಿ ಅಂದರೂ ನದಿ ಅಂದರೂ ಒಂದೇ, ಇಂಗ್ಲೀಷ್ನಲ್ಲಿ NADI ಅಂತ ಬರೆದ್ರೆ 2 ಆಗುತ್ತಲ್ವಾ. ಬ್ರಹ್ಮಾಂಡದಲ್ಲಿರುವ ನದಿಗಳು ಕೂಡ ಭಾಗೀರಥ್ಯಾದಿ ಸಾರ್ಧತ್ರಿಕೋಟಿ ತೀರ್ಥಾಭಿಮಾನಿ ದೇವತಾ, 3.5 ಕೋಟಿ ನದಿಗಳು ಬ್ರಹ್ಮಾಂಡದಲ್ಲಿದ್ದಾವೆ. ಪಿಂಡಾಂಡದಲ್ಲಿ 3.5 ಕೋಟಿ ನಾಡಿಗಳಿದ್ದಾವೆ. ಆ ಭಾಗೀರಥ್ಯಾದಿ ತೀರ್ಥಾಭಿಮಾನಿ ದೇವತೆಗಳು ಶರೀರದಲ್ಲಿರತಕ್ಕಂತಹ ನಾಡಿಗಳಿಗೂ ಕೂಡ ಅಭಿಮಾನಿಗಳಾಗಿ ಇದ್ದಾರೆ. ಹಾಗಾಗಿ ಪಿಂಡಾಂಡಕ್ಕೂ ಬ್ರಹ್ಮಾಂಡಕ್ಕೂ ಉಪಾಸನೆಯ ದೃಷ್ಟಿಯಲ್ಲಿ ಒಂದು ನಿಕಟವಾದ ಸಂಬಂಧ ಇದೆ. ಪಿಂಡಾಂಡದೊಳಗೆ ಬ್ರಹ್ಮಾಂಡವ ಕಾಣದೆ, ಮುಂದಿನ ಶಬ್ದ ಹೇಳುವುದು ಸ್ವಲ್ಪ ಕಷ್ಟ ಆಗ್ತದೆ ಅಲ್ವಾ, ಹೇಳ್ಬಾರ್ದ? ದಾಸರು ಹೇಳುವಂಥ ಶಬ್ದಗಳು ಕೆಲವೆಲ್ಲ. ಮುಂಡೆಯರಾದರೂ ಪಂಡಿತರೆಲ್ಲರೂ ಪಂಡರಿನಾಥ ಅಥವಾ ಕುಂಡಲಿ ಶಯನನ ಪದ ಹೃತ್ ಪುಂಡರೀಕದೊಳು ಕಂಡು ಭಜಿಸದೆ. ಅಂದರೆ ಮುಂಡೆಯರಾದರು ಅನ್ನೋ ಶಬ್ದದ ಅರ್ಥ ಏನು? ತನ್ನ ಪತಿಯನ್ನು ಕಾಣದೆ ಇನ್ನೊಬ್ಬರನ್ನು ಉಪಾಸನೆ ಮಾಡಿದರೆ ಆ ವ್ಯಕ್ತಿಗೆ ಬೇರೆ ಯಾವ ಶಬ್ದದಿಂದ ಕರಿಬೇಕು? ಬ್ರಹ್ಮಾಂಡದ ಒಳಗಿನ ಪತಿ, ಜಗತ್ಪತಿ, ಜಗದೀಶ ಅಂತ ಕರೆಸಿಕೊಂಡಂತಹ ಭಗವಂತನನ್ನು ಕಾಣದೆ ಇನ್ನು ಯಾರ್ಯಾರನ್ನೋ ನಮ್ಮ ಪತಿ ಅಂತ ಭಾವನೆ ಮಾಡ್ತಕ್ಕಂತಹ ವ್ಯಕ್ತಿತ್ವದ ಪಂಡಿತರು ಅವರು ಕುಂಡಲಿ ಶಯನ, ಈ ಪಿಂಡಾಂಡದ ಒಳಗೆ ಕುಂಡಲಿ ಶಕ್ತಿ, ಕುಂಡಲಿನಿ ಶಕ್ತಿ ಅಂತ ಕರಿತೇವೆ. ಶೇಷನಲ್ಲಿ ಮಲಗಿರುವ ಭಗವಂತ. ಕುಂಡಲಿ ಅಂತ ಹೇಳಿದರೆ ಕುಂಡಲ ಹಾಕಿಕೊಂಡಂತಹ ಶೇಷ. ಆ ಕುಂಡಲಿ ಶಯನ ಅಂತ ಹೇಳಿದರೆ ಶೇಷ ಶಾಯಿ. ನಮ್ಮ ಶರೀರದಲ್ಲಿರುವ ಏನು ಕುಂಡಲಿನಿ ಶಕ್ತಿ ಇದೆ ಅದು ಶೇಷಶಕ್ತಿ ಅಂತ ಅದಕ್ಕೆ ಹೆಸರು, ಸರ್ಪಶಕ್ತಿ ಅಂತ ಅದಕ್ಕೆ ಹೆಸರು. ಆ ಶಕ್ತಿ, ಅದರಲ್ಲಿ ಶಯನ, ಆ ಶಕ್ತಿಯನ್ನು ತುಂಬಿಸಿರತಕ್ಕಂಥವ ಭಗವಂತ. ಆ ಕುಂಡಲಿ ಶಯನನ ಪದವನ್ನು ನಾವು ಹೃತ್ಪುಂಡರೀಕದಲ್ಲಿ ಕಂಡು ಭಜಿಸದೆ ಹೋದರೆ ಈ ಬ್ರಹ್ಮಾಂಡದೊಳಗೆ, ಪಿಂಡಾಂಡದೊಳಗಿರುವ ಬ್ರಹ್ಮಾಂಡದ ನಾಯಕನನ್ನು ಕಾಣದೆ ಹೋದರೆ ಅವರ ಪಂಡಿತರನ್ನು ಅಷ್ಟು ಕೆಟ್ಟ ಶಬ್ದದಿಂದ ದಾಸರು ಬೈತಾರೆ. ಅಂದರೆ ಕೇವಲ ಬಾಹ್ಯ ಶಾಸ್ತ್ರಜ್ಞಾನ ಮಾತ್ರ ಸಾಕಾಗುವುದಿಲ್ಲ. ನಮ್ಮ ಶರೀರದ ಒಳಗೆ, ಪಿಂಡಾಂಡದ ಒಳಗೆ ಆ ಶಾಸ್ತ್ರದಲ್ಲಿ ತಿಳಿಸಲ್ಪಟ್ಟಂತಹ ಭಗವತ್ ಸ್ವರೂಪವನ್ನು ಉಪಾಸನೆ ಮಾಡತಕ್ಕದ್ದು ಅನ್ನುವುದು ಅವರ ಅಭಿಪ್ರಾಯ ಇದೆ. ಹಾಗೆ ನಮ್ಮ ಶರೀರದ ಒಳಗೆ ಆ ಭಗವಂತನನ್ನು ಉಪಾಸನೆ ಮಾಡುವಾಗ ಶರೀರದಲ್ಲಿರುವ ನಾಡಿಗಳಲ್ಲೆಲ್ಲ ದೇವರ ಉಪಾಸನೆ ಮಾಡಬೇಕು. ಆದರೆ 3.5 ಕೋಟಿ ನಾಡಿಗಳು, ಅದರಲ್ಲಿ ಭಗವಂತನ ಅನೇಕ ರೂಪದ ಚಿಂತನೆ ಅಶಕ್ಯವಾದಾಗ ಅವರು 3.5 ಕೋಟಿ ನಾಡಿಯನ್ನು ಸಂಕ್ಷೇಪವಾಗಿ ಉಪಾಸನೆಗೋಸ್ಕರ 72,000 ನಾಡಿ ಅಂತ ಉಲ್ಲೇಖ ಮಾಡ್ತಾರೆ. ಬಲಭಾಗದಲ್ಲಿ 36,000 ನಾಡಿಗಳು, ಎಡಭಾಗದಲ್ಲೂ 36,000 ನಾಡಿಗಳು. ದ್ವಿತೀಯ ಸ್ಕಂದ ಭಾಗವತದಲ್ಲಿ ಇದರ ಉಲ್ಲೇಖ ಬರ್ತದೆ, ಧ್ಯಾನದ ಉಪಾಸನೆಯನ್ನು ಹೇಳುವ ಪ್ರಕರಣದಲ್ಲಿ. ಈ ಎಡಬಲ ಭಾಗದಲ್ಲಿರತಕ್ಕಂತಹ 36,000 ನಾಡಿಗಳಲ್ಲಿ ಭಗವಂತ ಪುರುಷ ರೂಪದಿಂದ ಮತ್ತು ಸ್ತ್ರೀ ರೂಪದಿಂದ ತಾನು ಇದ್ದಾನಂತೆ. ಬಲಭಾಗದ ನಾಡಿಗಳಲ್ಲಿ ಪುರುಷ ರೂಪದಿಂದ, ಎಡಭಾಗದ ನಾಡಿಗಳಲ್ಲಿ ಸ್ತ್ರೀ ರೂಪದಿಂದ. ಇದು ಭಗವಂತನ ಸ್ವರೂಪಭೂತವಾದಂತಹ ಸ್ತ್ರೀ ರೂಪ. ಆತ ವೇಷ ಮಾಡಿದ್ದಲ್ಲ. ವಿಷ್ಣೋರ್ನಪುಂಸಕಾಕಾರ ನೀವಾಸ್ತಿ ಕ್ವಚನ ಪ್ರಭೋ ತಥಾಪ್ಯರಾಘಾಕೃಷ್ಟತ್ವಾತ್ ತಚ್ಛಬ್ದೈರಪಿ ಗೀಯತೆ. ಸ್ತ್ರೀರೂಪಶ್ಚೈವ ಪುಂರೂಪ ಭಗವಾನ್ ನ ನಪುಂಸಕಃ. ಭಗವಂತನಿಗೆ ಸ್ವರೂಪಭೂತವಾಗಿ ಸ್ತ್ರೀ ರೂಪ ಮತ್ತು ಪುಂರೂಪ ಇದೆ. ಆ ರೂಪದಿಂದ ಎಡ ಬಲಭಾಗ, ಆದ್ದರಿಂದ ಎಡಭಾಗವನ್ನು ಸ್ತ್ರೀ ಭಾಗ ಅಂತ ಕರೆಯುವುದು. ಎಡಭಾಗದಲ್ಲಿ ಭಗವಂತ ಸ್ತ್ರೀ ಸ್ವರೂಪದಿಂದ ನಿಯಾಮಕನಾಗಿ ನಿಂತಿದ್ದಾನೆ ಎನ್ನುವ ಕಾರಣದಿಂದ. ಈ 72,000 ರೂಪಗಳು ಏನಾಯಿತು ಭಗವಂತನದ್ದು, ಸ್ತ್ರೀ ಪುರುಷ ರೂಪಗಳು, ಅಥವಾ 36,000 ದಂಪತಿ ಅಂತ ಕರೆಸಿಕೊಳ್ಳತಕ್ಕಂತಹ ಭಗವಂತನ ರೂಪಗಳು. ಈ ರೂಪಗಳಲ್ಲದೆ ಶರೀರದ ಇಂದ್ರಿಯಗಳಿಗೆ ಸಂಬಂಧಿಸಿದ ಹಾಗೆ, ಇಂದ್ರಿಯ ವೃತ್ತಿಗಳಿಗೆ ಸಂಬಂಧಪಟ್ಟ ಹಾಗೆ, ಆತನ
360 ಎಲುಬುಗಳು ಶರೀರದಲ್ಲಿದ್ದಾವೆ. ಆ 360 ಅಸ್ಥಿಗಳಿಗೆ ಸಂಬಂಧಪಟ್ಟ ಹಾಗೆ ಒಟ್ಟು 68 ಕೀಲುಗಳು ಶರೀರದಲ್ಲಿದ್ದಾವೆ. ಆ ಕೀಲುಗಳಿಗೆ ಸಂಬಂಧಪಟ್ಟ ಹಾಗೆ 8 ಗೇಣಿನ ದೇಹದಲ್ಲಿ ಸುಮಾರು 8 ಕೋಟಿ ರೋಮಗಳಿದ್ದಾವೆ. ಆ ರೋಮಗಳಿಗೆ ಸಂಬಂಧಪಟ್ಟ ಹಾಗೆ ಭಗವಂತನ ಅನೇಕ ರೂಪಗಳಿದ್ದಾವೆ. ಹೀಗೆ ಅನಂತ ರೂಪಗಳುಳ್ಳಂತಹ ಸ್ಫುಟಂ ಅನಂತ ರೂಪಿಣೇ ಸುಖಚಿತ್ ಸಮಸ್ತತನವೇ ನಮೋ ನಮಃ. ಆ ಅನಂತ ಸ್ವರೂಪಿಯಾದ ಭಗವಂತ ಲೋಕದ ಸಂರಕ್ಷೆಗೋಸ್ಕರ ಮತ್ತು ಲೋಕಕ್ಕೆ ಜ್ಞಾನದ ಪ್ರಸರಣಕ್ಕೋಸ್ಕರ ತಾನು ಮನುಷ್ಯರ ಮಧ್ಯದಲ್ಲಿ ಅವತರಿಸಿ ಬರ್ತಾನೆ. ಅಂತಹ ಮನುಷ್ಯನ ಅವತಾರದಲ್ಲಿ ವಿಶೇಷ ಉಂಟು. ದೇವರು ದೇವರಾಗಿಯೇ ಅವತರಿಸಿದಾಗ ಮನುಷ್ಯನಿಗೆ ಅದನ್ನು ಹೆಚ್ಚು ತನಗೆ ತಾನು ಅಳವಡಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಈಗ ಮತ್ಸ್ಯ, ಕೂರ್ಮ, ವರಾಹ ಅವೆಲ್ಲ ಹೇಗೆ ನಡ್ಕೊಳ್ಳಿದ್ದಾವೆ ಹಾಗೆ ನಾನು ನಡ್ಕೊಳ್ಬೇಕು ಅಂತ ನಾವು ನಡೆಯುವುದಕ್ಕಾಗುವುದಿಲ್ಲ. ಯಾಕಂದರೆ ಅದು ಅತಿಮಾನುಷವಾದಂತಹ ಅವತಾರಗಳು. ನರಸಿಂಹ ವಾಮನ ರೂಪದ ಹಾಗೆಯೂ ನಾವು ನಡೆಯುವುದಕ್ಕೆ ಶಕ್ತಿ ಇಲ್ಲ. ತ್ರಿವಿಕ್ರಮನಾಗಿ ಬೆಳೆಯುವ ಶಕ್ತಿ ನಮ್ಮಲ್ಲಿಲ್ಲ. ಹಾಗಾದರೆ ವಾಮನನ ಅವತಾರದ ತನಕ ಅದೆಲ್ಲ ಅತಿಮಾನುಷವಾದ ದೈವಿ ಅವತಾರಗಳು. ಪರಶುರಾಮ, ರಾಮ ಮತ್ತು ಕೃಷ್ಣ ಅನ್ನುವ 3 ಅವತಾರ ಅದು ಮಾನುಷ ಅವತಾರ, ಮನುಷ್ಯನಾಗಿ ದೇವರು ಅವತರಿಸಿದ್ದು. ಆದ್ದರಿಂದ ಇವರು ನಡ್ಕೊಂಡ ಹಾಗೆ ನಾವು ನಡೆಯುವುದಕ್ಕೆ ಪ್ರಯತ್ನಿಸುವುದಕ್ಕೆ ಅವಕಾಶ ಇದೆ. ಆದರೆ ಪರಶುರಾಮ ಮತ್ತು ರಾಮಾವತಾರದಲ್ಲಿ ನಡೆ ಸಾಮಾನ್ಯ ಮನುಷ್ಯನ ಹಾಗೆ ಇತ್ತು. ಕ್ಷತ್ರಿಯ ಅನ್ನುವ ಒಂದು ಜನಾಂಗ ಬ್ರಾಹ್ಮಣ್ಯವೆಂಬ ಜನಾಂಗ ದ್ವೇಷಕ್ಕೆ ಒಳಗಾಗಿ ಬ್ರಾಹ್ಮಣ ಕ್ಷತ್ರಿಯರು ಪರಸ್ಪರ ಹೊಯ್ದಾಡತಕ್ಕಂತಹ ಪ್ರಸಂಗ ಬಂದಾಗ ಕೈ ಮತ್ತು ಬೆರಳುಗಳು ಇದ್ದ ಹಾಗೆ ಲೋಕದ ರಕ್ಷೆಗೋಸ್ಕರ ಬ್ರಾಹ್ಮಣ್ಯ ಮತ್ತು ಕ್ಷಾತ್ರ ಎರಡೂ ಸೇರಿ ಕೆಲಸ ಮಾಡಬೇಕಾದ ಪ್ರಸಂಗ. ಅದಕ್ಕೋಸ್ಕರ ದುಷ್ಟ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಮತ್ತೆ ಬ್ರಾಹ್ಮಣ್ಯ ಕ್ಷಾತ್ರವನ್ನು ಎರಡನ್ನು ಏಕಮುಖವಾಗಿ ಮಾಡಿರತಕ್ಕಂತಹ ಶಕ್ತಿ ಅದು ಬ್ರಾಹ್ಮಣನಾಗಿ ಅವತರಿಸಿದಂತಹ ಪರಶುರಾಮಾಚಾರ್ಯ ಅನ್ನುವ ರೂಪದ್ದು. ಪರಶುರಾಮಾಚಾರ್ಯನ ಹಾಗೆ ನಾವು ನಡ್ಕೊಳ್ಬೇಕು ಅಂತ ಹೇಳುವಾಗ ಕೆಲವು ಸಮಸ್ಯೆಗಳು ಬರ್ತವೆ. ಅಪ್ಪ ಹೇಳಿದ ಅಂತೇಳಿ ಅಮ್ಮನ ತಲೆಯನ್ನು ತೆಗೆದಂತಹ ರೂಪ ಪರಶುರಾಮ ರೂಪ. ಆದ್ದರಿಂದ ಮನುಷ್ಯ ಹೀಗೆ ಮಾಡ್ಬೋದು, ದೇವರು ಅವತರಿಸಿ ಹಾಗೆ ಮಾಡಿದ್ದಾನೆ ಅಂತ ಹೇಳಿದರೆ, ಪರಶುರಾಮ ರೂಪ ಮೊದಲು ತಂದೆ ಹೇಳಿದ್ದಕ್ಕೆ ತಾಯಿಯ ತಲೆಯನ್ನು ತೆಗೆಯಿತು. ತೆಗೆದ ಮೇಲೆ ಅಳುವುದಕ್ಕೆ ಪ್ರಾರಂಭಿಸಿದಂತೆ. ಜಮದಗ್ನಿಯ ಮುಂದೆ ಪರಶುರಾಮ ಅಳ್ತಾನೆ. ಜಮದಗ್ನಿಗೆ ಭಾರಿ ಆನಂದ ಆಗಿದೆ. ನನ್ನ ಮಾತನ್ನು ಈ ಅಣ್ಣಂದಿರು 4 ಜನ ನಡೆಸಿಕೊಳ್ಳಿಲ್ಲ, ಪರಶುರಾಮ ನಡೆಸಿಕೊಟ್ಟಿದ್ದಾನೆ ಅಂತ ಭಾರಿ ಖುಷಿ. ಆದರೆ ಅವ ಅಳುವುದನ್ನು ಯಾಕೆ ಮಗು ಅಳ್ತಾ ಇದ್ದಿ? ನನಗೆ ಅಮ್ಮ ಬೇಕು ಅಂತ ಅರ್ಥ. ಇವನಿಗೆ ವಯಸ್ಸು ಎಷ್ಟು? 18 ವಯಸ್ಸು. 18 ವಯಸ್ಸಿನ ಪರಶುರಾಮ ನನಗೆ ಅಮ್ಮ ಬೇಕು. ಜಮದಗ್ನಿ ಅಲ್ಲಿ ಅಡ್ಡ ಬಿದ್ದಿದ್ದಂತಹ ತಲೆಯನ್ನು ಆ ತಲೆಗೆ ಜೋಡಿಸಿ ತಾನು ಮಂತ್ರಜಲವನ್ನು ಪ್ರೋಕ್ಷಣೆ ಮಾಡಿ ಮತ್ತೆ ಆಕೆಯನ್ನು ಬದುಕಿಸಿದ. ಆಮೇಲೆ ಜಮದಗ್ನಿಯ ಸಿಟ್ಟೆಲ್ಲ ಇಳಿದಾಗ ಪರಶುರಾಮ ಕೇಳಿದಂತೆ, ಅಮ್ಮನನ್ನು ಕೊಂದದ್ಯಾಕೆಪ್ಪ ಮತ್ತೆ ಬದುಕಿಸಿದ್ಯಾಕೆ? ಮಾಡುವುದಕ್ಕೆ ಬೇರೆ ಕೆಲಸ ಇಲ್ವಾ? ಕೆಲವು ಆಚಾರಿಗಳಿರುತ್ತಾರೆ, ಈ ಮರದ ಕೆತ್ತನೆ ಮಾಡ್ತಕ್ಕಂಥ ಬಡಗಿಗಳು. ಅವರಿಗೆ ಕೆಲಸ ಏನೂ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿದ್ದ ಮರವನ್ನು ಕೆತ್ತಿ 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 ಒಂದು ಮಗುವನ್ನಾಗಿ ಮಾಡ್ತಾರೆ. ಮಗುವನ್ನಾಗಿ ಮಾಡಿದ ಮೇಲೆ ಅದನ್ನು ಕೆತ್ತಿ ಕೆತ್ತಿ ಇಷ್ಟು ಚಿಕ್ಕ ಮಗು ಮಾಡ್ತಾರೆ. ಅದರ ಶರೀರ ಎಲ್ಲ ಕೆತ್ತುವುದೇ ಕೆಲಸ ಅವರಿಗೆ. ಅದು 1 ಫೀಟ್ ಇದ್ದದ್ದು 1/2 ಫೀಟ್, ಒಟ್ಟು ಸುಮ್ಮನೆ ಇರುವುದಕ್ಕೆ ಬರುವುದಿಲ್ಲ. ಹಾಗೆ ಈ ಪರಶುರಾಮ ಅಪ್ಪನ ಹತ್ರ ಕೇಳ್ತಾನೆ, ಯಾಕೆ ಅಮ್ಮನನ್ನು ಕೊಲ್ಲಿಸಿದ್ದು, ಯಾಕೆ ಬದುಕಿಸಿದ್ದು? ಆಗ ಜಮದಗ್ನಿ ಹೇಳಿದ, ಮಗು ನೋಡು, ನಿನ್ನ ಅಣ್ಣಂದಿರಿಗೆ ನಾನು ಹೇಳಿದ ಮಾತು ಮಕ್ಕಳು ನಡೆಸ್ತಾರೋ ಇಲ್ವೋ ಅಂತ ನೋಡಬೇಕು. ಇದು ಒಂದು ಉದ್ದೇಶ. ಎರಡನೇ ಉದ್ದೇಶ, ನಿನ್ನ ಅಮ್ಮ ರೇಣುಕಾದೇವಿ ಕ್ಷತ್ರಿಯ ರಾಣಿಯಾಗಿ ಒಂದು ಕಾಲದಲ್ಲಿ ಬೆಳೆದವಳು. ಆದರೆ ನನ್ನನ್ನು ನೋಡಿ ನಾನು ಕೇಳಿದೆ ಅಂತೇಳಿ ಅವಳ ಅಪ್ಪ ನನಗೆ ಮದುವೆ ಮಾಡಿ ಕೊಟ್ಟದ್ದು ಆಕೆಯನ್ನು. ಅವಳ ಚಿತ್ತ ಸಂಪೂರ್ಣವಾಗಿ ಬ್ರಾಹ್ಮಣ್ಯಕ್ಕೆ ತಿರುಗಿರಲಿಲ್ಲ. ಗಂಧರ್ವರಾಜನನ್ನು ಕಂಡಂತಹ ಆಕೆಯ ಮನಸ್ಸು ಆ ಕಡೆಗೆ ಓಲೈಸಲ್ಪಟ್ಟಿತು. ಆ ಕಾರಣದಿಂದ ಮಾನಸಿಕ ವ್ಯಭಿಚಾರದಿಂದಾಗಿ ಆಕೆ ದುಷ್ಟೆಯಾಗಿದ್ದಾಳೆ. ಅವಳಲ್ಲಿ ದುಷ್ಟತ್ವ ಅನ್ನುವುದು ಸೇರಿದೆ. ಆ ದುಷ್ಟತ್ವವನ್ನು ಸಂಹಾರ ಮಾಡುವುದಷ್ಟೇ ತಲೆ ತೆಗೆಯುವುದು ಅನ್ನುವುದರ ಅರ್ಥ. ಹಾಗಾಗಿ ಅವಳನ್ನು ಕೊಲ್ಲುವುದಲ್ಲ. ನೀನು ಕತ್ತಿಯಿಂದ ಕತ್ತರಿಸಿದ್ದೇನನ್ನು, ಅವಳನ್ನಲ್ಲ, ಆಕೆಯಲ್ಲಿದ್ದಂತಹ ದುಷ್ಟತ್ವವನ್ನು. ಈಗ ಮತ್ತೆ ಸೃಷ್ಟಿಯಾದದ್ದು ಮತ್ತೆ ಹೊಸದಾಗಿ ಅದೇ ರೇಣುಕಾದೇವಿ, ಜಮದಗ್ನಿ ಸತಿ ಅಂತ ಕರೆಸಿಕೊಂಡ ರಾಮ ಮಾತೆ, ಅವಳು ಮತ್ತೆ ಆವಿರ್ಭವಿಸಿದ್ದಾಳೆ. ಆದ್ದರಿಂದ ಒಬ್ಬ ವ್ಯಕ್ತಿ ತಪ್ಪು ಮಾಡಿದ ಅಂತ ಹೇಳಿದರೆ ತಪ್ಪು ಮಾಡಿದ ವ್ಯಕ್ತಿಯನ್ನು ಸಾಯಿಸುವುದಲ್ಲ, ಆತನಲ್ಲಿದ್ದಂತಹ ತಪ್ಪುತನ ಅನ್ನುವುದೇನಿದೆ ಅದನ್ನು ನಾಶ ಮಾಡಬೇಕು. ದುಷ್ಟತ್ವವನ್ನು ನಾಶ ಮಾಡುವಂಥದ್ದು. ನೀನು ಮಾಡಿದ್ದು ಅದನ್ನೇ ಮಗು ಅಂತ ಪರಶುರಾಮನನ್ನು ಸಂತೈಸಿದ್ದಾನೆ ಜಮದಗ್ನಿ. ಹಾಗಾಗಿ ಅಮ್ಮನನ್ನು ಕೊಂದದ್ದಲ್ಲ, ಅಮ್ಮನನ್ನು ಶುದ್ಧೀಕರಿಸಿದವ ಪರಶುರಾಮ. ಮುಂದಕ್ಕೆ ರಾಮಾವತಾರ.
ಅದು ಕೂಡ ಮನುಷ್ಯ ಹೇಗೆ ನಡಬೇಕು, ಮರ್ಯಾದಾ ಪುರುಷೋತ್ತಮ ಅನ್ನುವ ರೂಪದಿಂದಲೇ ದೇವರು ಆವಿರ್ಭವಿಸಿದ್ದು. ರಾಮಾವತಾರವನ್ನು ನೋಡಿ ನಾವು ಕಲಿಯುವಂಥದ್ದು ಮನುಷ್ಯರು ಹೇಗೆ ಬದುಕಬೇಕು ಅಂತ ಕಲಿಬೇಕು. ಆ ಕಡೆಯಿಂದ ಕಿಷ್ಕಿಂಧೆಯ ರಾಜಧಾನಿಯ ಕಥೆಯೂ ಇದೆ ರಾಮಾಯಣದಲ್ಲಿ. ಅದನ್ನು ನೋಡಿ ಮಂಗಗಳ ಹಾಗೆ ಬದುಕುವುದು ಹೇಗೆ ಅನ್ನೋದನ್ನು ನೋಡಬೇಕು ಕಿಷ್ಕಿಂಧೆಯ ಕಥೆಯನ್ನು ಕೇಳಿ. ಲಂಕಾ ರಾಜಧಾನಿಯ ಕಥೆಯೂ ಕೂಡ ಇದೆ. ರಕ್ಕಸರ ಬದುಕು ಹೇಗಿರ್ತದೆ ಅನ್ನುವುದನ್ನು ಅಭ್ಯಾಸ ಮಾಡಬೇಕು. ನಾವು ರಕ್ಕಸರ ಹಾಗೆಯೋ ಮಂಗಗಳ ಹಾಗೆಯೋ ಬದುಕುವುದಲ್ಲ, ನಾವು ಮನುಷ್ಯರ ಹಾಗೆ ಬದುಕಬೇಕು ಅನ್ನುವುದನ್ನು ಕಲಿಯುವುದಕ್ಕೋಸ್ಕರ ಭಗವಂತ ಮಂಗಗಳನ್ನು ರಕ್ಕಸರನ್ನು ಮುಂದಿಟ್ಟುಕೊಂಡು ದೊಡ್ಡ ಲೀಲಾವಿತಾನವನ್ನು ತಾನು ತೋರಿಸಿಕೊಟ್ಟಿದ್ದಾನೆ. ಅದು ರಾಮಾಯಣದ ಕಥಾನಕ. ಭಾಗವತದ ನವಮ ಸ್ಕಂಧದಲ್ಲಿ ನಿರೂಪಣೆ ಮಾಡಿರ್ತಕ್ಕಂತಹ ಒಂದು 3 ಅಧ್ಯಾಯದಲ್ಲಿ ರಾಮಾಯಣದ ಸಾರ ಸಂಗ್ರಹವನ್ನು ಭಾಗವತ ಕೊಡ್ತದೆ. ಗುರುವರ್ಥೇ ತ್ಯಕ್ತರಾಜ್ಯ ವ್ಯಚರದನುವನಂ. ಗುರು ತಂದೆಯಾದಂತಹ ದಶರಥನಿಗೋಸ್ಕರ ರಾಜ್ಯವನ್ನು ಬಿಟ್ಟ, ಕಾಡಿನಲ್ಲಿ ದುಷ್ಟರ ಸಂಹಾರ ಮಾಡಿದ, ಶೂರ್ಪಣಖ ಪ್ರಸಂಗವನ್ನು ಮುಂದಿಟ್ಟುಕೊಂಡು ಲಂಕೆಗೆ ತೆರಳಿದ, ಸುಗ್ರೀವಾದಿಗಳನ್ನು ತನ್ನ ಗೆಳೆಯರನ್ನಾಗಿಸಿಕೊಂಡ, ಹನುಮಂತನ ಮೂಲಕವಾಗಿ ಒಬ್ಬ ದಾಸ ಮತ್ತು ಈಶ ಇವರ ಸಂಬಂಧ ಏನು ಅನ್ನುವುದನ್ನು ಲೋಕಕ್ಕೆ ಪ್ರಸಾರಗೊಳಿಸಿದ, ಕೊನೆಗೆ ರಾವಣನನ್ನು ಕೊಂದು ಸೀತಾಮಾತೆಯನ್ನು ಅಗ್ನಿಶುದ್ಧಳು ಅಂತ ಲೋಕಕ್ಕೆ ಪ್ರಚುರಪಡಿಸಿ ಆಕೆಯನ್ನು ಪುಷ್ಪಕ ವಿಮಾನದಲ್ಲಿ ವಿಭೀಷಣ ಮತ್ತು ಸುಗ್ರೀವ ಇವರ ಸಮಸ್ತ ಕುಟುಂಬವನ್ನು ಜೊತೆ ಸೇರಿಸಿಕೊಂಡು ಅಯೋಧ್ಯೆಗೆ ಕರ್ಕೊಂಡು ಬರ್ತಾರೆ. ಅಯೋಧ್ಯೆಗೆ ಬರುವ ಹೊತ್ತಿಗೆ ರಾಜ ಭರತ ಅಯೋಧ್ಯೆಗಿಂತ ದೂರದಲ್ಲಿರತಕ್ಕಂತಹ ನಂದಿಗ್ರಾಮದಲ್ಲಿ ಶ್ರೀರಾಮಚಂದ್ರನ ಪಾದುಕೆಯನ್ನು ಸಿಂಹಾಸನದಲ್ಲಿಟ್ಟು ರಾಜ್ಯಭಾರ ಮಾಡ್ತಾ ಇದ್ದವ ಆ ಪಾದುಕೆಯನ್ನು ಹಿಡಿದುಕೊಂಡು ರಾಮನನ್ನು ಎದುರುಗೊಳ್ಳುವುದಕ್ಕೆ ಸಿದ್ಧನಾಗಿದ್ದಾನೆ. ರಾಮ ಬರಲಿಲ್ಲ, 14 ವರ್ಷವಾದರೂ ಬರಲಿಲ್ಲ ಅಂತ ಬೇಸತ್ತು. ನನ್ನ ಮೇಲೆ ಭಗವಂತ ರಾಮನಿಗೆ ಇಷ್ಟವಾಗಲಿಲ್ಲ ಅಂತ ಅನಿಸುತ್ತೆ, ನಾನು ಸರಿಯಾದ ರೀತಿಯಲ್ಲಿ ಅಣ್ಣನ ಜೊತೆಗೆ ವ್ಯವಹಾರ ಮಾಡಲಿಲ್ಲ, ಶುದ್ಧವಾಗಿಲ್ಲ ಅಂತ ಅನಿಸುತ್ತೆ ಅಂತ ಅಂದ್ಕೊಂಡು ಅಗ್ನಿ ಪ್ರವೇಶಕ್ಕೆ ಆತ ಸನ್ನದ್ಧತೆಯನ್ನು ಮಾಡಿದ್ದಾನೆ. ಆ ಹೊತ್ತಿಗೆ ಭಗವಂತ ಕಳಿಸಿದಂತಹ ದೂತ, ರಾಮದೂತನಾದಂತಹ ಹನುಮಂತ ಬಂದು ರಾಮನ ಆಗಮನದ ವಿಷಯವನ್ನು ಹೇಳಿದ. ಭರತ ಆನಂದಪೂರ್ಣ, ಭರತೋ ಭಕ್ತಿ ಭರಿತ, ಭಕ್ತಿಯಿಂದ ತುಂಬಿ ರಾಮನ ಕಡೆಗೆ ಓಡಿ ಬರ್ತಾನೆ. ರಾಮನು ಕೂಡ ಅಷ್ಟು ಹೊತ್ತಿಗೆ ಅಲ್ಲಿ ಸನ್ನಿಹಿತನಾದ. ಭರತ ಬಂದು ರಾಮನ ಪಾದಕ್ಕೆ ಬಿದ್ದರೆ ರಾಮ ಎತ್ತಿ ಆತನನ್ನು ತಾನು ಆಲಿಂಗಿಸಿ ಆತನ ಮೂರ್ಧಾಘ್ರಾಣನವನ್ನು ಮಾಡ್ತಾನೆ. ವಿಭೀಷಣಾದಿಗಳು ಎಲ್ಲ ಅವರ ಅಸುರರ ವರ್ಗ ಒಟ್ಟಿಗಿದೆ. ಈ ಕಡೆಯಿಂದ ಸುಗ್ರೀವನ ಸಮಗ್ರ ಸಮುದಾಯ ಸಪತ್ನೀಕ ಸಪರಿವಾರವಾಗಿ ಕಿಷ್ಕಿಂಧೆಯಿಂದ ಬಂದಿದ್ದಾರೆ. ಯಾಕಂದರೆ ಪುಷ್ಪಕ ಬರುವಾಗ ಆತ ಮೊದಲು ಶ್ರೀರಾಮಚಂದ್ರ ಪುಷ್ಪಕವನ್ನು ಕಿಷ್ಕಿಂಧೆಯಲ್ಲಿ ಇಳಿಸಿದಂತೆ. ಇಳಿಸಿದಾಗ ಮಂಗಗಳೆಲ್ಲ ಕೇಳಿದ್ರು, ಏನು ನಮ್ಮೂರಲ್ಲಿ ಇಳಿಸಿದ್ದೆ, ಅಯೋಧ್ಯೆಗೆ ಹೋಗಬೇಕು, ನಿನ್ನ ಪಟ್ಟಾಭಿಷೇಕ ನೋಡಬೇಕು. ಆವಾಗ ರಾಮ ಹೇಳ್ತಾನೆ, ಅಯೋಧ್ಯೆಗೆ ಹೋಗುವುದು, ಆದರೆ ನೀವು ಮಾತ್ರ ನನ್ನ ಪಟ್ಟಾಭಿಷೇಕಕ್ಕೆ ಬಂದರೆ ಸಾಕಾಗುವುದಿಲ್ಲ. ನಿಮ್ಮ ಮನೆಯವರನ್ನೆಲ್ಲ ರೇಷ್ಮೆ ಸೀರೆ ಉಡಿಸಿ ಕಣಕಣ ಶಬ್ದ ಮಾಡುವ ಆಭರಣಗಳನ್ನೆಲ್ಲ ತೊಡಿಸಿ, ಯಾಕಂದರೆ ಬೇರೆ ವಾದ್ಯಗಳೆಲ್ಲ ಕೇಳಿಸಬಾರ್ದು, ಅಷ್ಟು ಶಬ್ದ ಇವರ ಶರೀರದಿಂದ ಬರಬೇಕಂತ. ಅಲ್ಲಿ ನಮ್ಮ ಪಟ್ಟಾಭಿಷೇಕದ ಕಾಲದಲ್ಲಿ ಎಲ್ಲ ಸಂಬಂಧಿಕರನ್ನು ಜೊತೆ ಸೇರಿಸಿಕೊಂಡು ಬನ್ನಿ ಅಂತ. ಹಾಗೆ ಅವರನ್ನೆಲ್ಲ ಕರೆದು ಅವರೆಲ್ಲ ಸೇರಿದಾಗ ಪುಷ್ಪಕ ವಿಮಾನ, ಅದರಲ್ಲಿ ಮತ್ತೆ 1-2 ಆಸನಗಳು ಕಾಲಿದ್ವಂತೆ. ಅಷ್ಟು ಬಂದಷ್ಟು ಜನರನ್ನು ತುಂಬಿಸಿಕೊಳ್ಳುವಂಥದ್ದಕ್ಕೆ ಪುಷ್ಪಕ ಅಂತ ಹೆಸರು. ಅದರಲ್ಲಿ ಆತ ಬಂದಿದ್ದಾನೆ. ಇಲ್ಲಿ ಭರತ ಮತ್ತು ರಾಮರ ಸಂವಾದ ನೋಡ್ತಾರೆ ಅವರೆಲ್ಲ. ರಾಮ ಹೇಳ್ತಾನೆ, ಭರತ, ನನಗೆ ಕಾಡಿನಲ್ಲಿದ್ದು ತುಂಬ ಖುಷಿಯಾಗಿದೆ. ದುಷ್ಟರೆಲ್ಲ ಹೆಚ್ಚು ಸಿಗುವುದು ಈ ಊರಲ್ಲಿ ಅಲ್ಲ, ಸ್ವಲ್ಪ ಹಳ್ಳಿಗೆ ಹೋದರೆ ಕಾಡಿಗೆ ಹೋದರೆ ಸಿಗ್ತಾರೆ. ಅಂಥವರ ಸಂಹಾರ ಮಾಡಿ ದೇಶಕ್ಕೆ ಕ್ಷೇಮವನ್ನು ಕೊಡುವ ಒಂದು ಕೆಲಸ ನನ್ನಿಂದ ನಡೀತಾ ಇದೆ. ನೀನು ಸಿಂಹಾಸನದಲ್ಲಿದ್ದು ಬಹಳ ಚೆನ್ನಾಗಿ ರಾಜ್ಯಭಾರ ಮಾಡಿದ್ದಿ ಅಂತ ಪ್ರಜೆಗಳು ಮಂತ್ರಿಗಳೆಲ್ಲ ಬಂದು ಹೇಳ್ತಾ ಇದ್ದಾರೆ. ನಾನು ಕಾಡಿಗೆ ಹೊರಡುವಾಗ ಖಜಾನೆ ಎಷ್ಟಿತ್ತೋ ಅದರ 10 ಪಟ್ಟು ಜಾಸ್ತಿ ಮಾಡಿ ತುಂಬಿಸಿಟ್ಟಿದ್ದಂತೆ ಖಜಾನೆಯನ್ನು ತುಂಬಿಸುವುದು ದೊಡ್ಡದಲ್ಲ ಭರತ. ಆ ಖಜಾನೆಯಲ್ಲಿ ಏನುಂಟು ಅದನ್ನಷ್ಟನ್ನು ಪ್ರಜೆಗಳಿಗೋಸ್ಕರ ವಿನಿಯೋಗಿಸು. ನಿನ್ನಂಥ ರಾಜ ಮತ್ತೊಬ್ಬ ಇಲ್ಲ ಅಂತ ಇವನನ್ನು ಹೊಗಳ್ತಾನೆ. ಅದಕ್ಕೆ ಭರತನಿಗೆ ಅರ್ಥ ಆಗ್ತದೆ, ಈ ಮಾತಿನ ಅಭಿಪ್ರಾಯ ನಾನೇ ಮುಂದೆ ಸಿಂಹಾಸನದಲ್ಲಿರಬೇಕು, ರಾಮ ಕಾಡಿಗೆ ಮತ್ತೆ ಹೋಗ್ತೇನೆ ಅಂತ ಹೇಳ್ತಾ ಇದ್ದಾನೆ. ಭರತ ಆ ಪಾದುಕೆಯನ್ನು ತಂದು ರಾಮನ ಮುಂದೆ ಇಟ್ಟು, ಇದನ್ನು ಹಾಕಿಕೊಂಡು ನೀನು ಸಿಂಹಾಸನಕ್ಕೆ ಏರಬೇಕು. ರಾಮ ಹೇಳ್ತಾನೆ, ಅದಾಗುವುದಿಲ್ಲ, ನನಗೆ ಕಾಡು ಬಹಳ ಇಷ್ಟವಾಗಿದೆ, ಆದ್ದರಿಂದ ನೀನೇ ಇರಬೇಕು, ಇಲ್ಲ ನೀನೇ ಕೂತ್ಕೊಳ್ಬೇಕು ಅಂತ ಇವರಿಬ್ಬರು ಈ ಗಲಾಟೆ ಮಾಡಿ ಕಣ್ಣಲ್ಲಿ ನೀರು ಹಾಕ್ತಾ ಇದ್ದರೆ
ಅತ್ತ ರಾಕ್ಷಸನ ಮತ್ತು ವಾನರನ ಕಣ್ಣಿನಲ್ಲೂ ನೀರು ಇಳಿಯಿತು ಅಂತ ರಾಮಾಯಣ ವರ್ಣನೆ ಮಾಡ್ತದೆ. ವಿಭೀಷಣನ ಕಣ್ಣಲ್ಲೂ ನೀರಿಳಿತದೆ, ಸುಗ್ರೀವನ ಕಣ್ಣಲ್ಲೂ ನೀರಿಳಿತದೆ. ಅವರು ಏನು ಆಲೋಚನೆ ಮಾಡಿರ್ತಾರೆ? ನಾವು ಇದ್ದುವಿ ಅಣ್ಣ ತಮ್ಮಂದಿರು. ಅವರ ಆಲೋಚನೆ ಹಾಗೆ. ರಾವಣ ನನ್ನ ಅಣ್ಣ, ಭರತರಾಮರು ಇದ್ದಾರೆ ಹೇಗೆ? ಇವರು ಮನುಷ್ಯರು ಅಣ್ಣ ತಮ್ಮಂದಿರು, ನಾವು ರಕ್ಕಸರು ಅಣ್ಣ ತಮ್ಮಂದಿರು. ವಸ್ತುತಃ ವಿಭೀಷಣಿಗೆ ಸಿಂಹಾಸನದಲ್ಲಿ ಕೂಡಬೇಕು ಅಂತ ಮನಸ್ಸಿತ್ತಂತೆ. ರಾಜ್ಯಾಕಾಂಕ್ಷಿ ಚ ರಾಕ್ಷಸ. ಕೇವಲ ರಾಮನ ಮೇಲಿನ ಭಕ್ತಿ ಮಾತ್ರ ಅಲ್ಲ ರಾಮನ ಪಕ್ಷಕ್ಕೆ ಆತ ಬರುವುದಕ್ಕೆ ಕಾರಣ. ತನ್ನ ಅಣ್ಣನಾದ ರಾವಣನ ಮತ್ತು ಕುಂಭಕರ್ಣನ ದುಷ್ಟತನ ಮಾತ್ರ ಅವರನ್ನು ಬಿಡುವುದಕ್ಕೆ ಕಾರಣ ಅಲ್ಲ. ಅವರ ಜೊತೆಗಿದ್ರೆ ನನ್ನ ಅಣ್ಣಂದಿರಿಗೂ ರಾಜ್ಯ ಇಲ್ಲ, ನನಗೂ ರಾಜ್ಯ ಇಲ್ಲ ಅಂತ ಆಗ್ತದೆ. ರಾಮನ ಪಕ್ಷಕ್ಕೆ ಹೋದರೆ ರಾಮ ಗೆದ್ದ ಮೇಲೆ ನನಗೆ ಸಿಂಹಾಸನವನ್ನು ಕೊಟ್ಟಾನು ಅಥವಾ ಕೊಟ್ಟೇ ಕೊಡ್ತಾನೆ ಅನ್ನುವ ವಿಶ್ವಾಸದಿಂದ ರಾಜ್ಯಾಕಾಂಕ್ಷಿಯಾಗಿ ರಾಮನ ಪಕ್ಷಕ್ಕೆ ವಿಭೀಷಣ ಬಂದಿದ್ದ. ಅಂದರೆ ರಾಮನ ಪಕ್ಷಕ್ಕೆ ಬಂದು ರಾವಣನನ್ನು ಕೊಲ್ಲಿಸುವುದರಲ್ಲಿ ಪ್ರಧಾನ ಪಾತ್ರ ವಿಭೀಷಣನದ್ದೇ ಆಗಿತ್ತು. ಅಣ್ಣನನ್ನು ಕೊಲ್ಲಿಸಿದ ತಮ್ಮ ನಾನಿದ್ದೇನೆ, ನನ್ನ ಕೈಯಲ್ಲಿ ಸತ್ತ ಅಣ್ಣ ಅವನಿದ್ದಾನೆ, ನನಗೆ ಕಾಲಿನಲ್ಲಿ ಒದ್ದವ. ಸಭೆಯಲ್ಲಿ ರಾವಣ ಕಾಲಿನಲ್ಲಿ ಒದ್ದ ಮೇಲೆ ವಿಭೀಷಣ ಅಲ್ಲಿಂದ ಹೊರಟು ಹೋದದ್ದು. ಹಾಗಾದರೆ ಅಣ್ಣ ತಮ್ಮಂದಿರು ನಾವು ಹೀಗಿದ್ದೇವೆ, ಇಲ್ಲಿ ಭರತ ಮತ್ತು ರಾಮ ಹೇಗಿದ್ದಾರೆ? ಸುಗ್ರೀವನು ಹೇಗೆ ಆಲೋಚನೆ ಮಾಡ್ತಾನೆ? ನಾವು ಮಂಗಗಳು ವಾನರರಿದ್ದೇವೆ, ಅಣ್ಣ ತಮ್ಮಂದಿರು, ಅವನ ಹೆಂಡತಿ ತಿಂತಿಲ್ಲ, ಇವನ ಹೆಂಡತಿ ತಿಂತಿಲ್ಲ, ಯಾವುದೋ ರೀತಿಯಲ್ಲಿ ಬದುಕಿದ್ದೇವೆ. ಅಷ್ಟೇ ಅಲ್ಲ, ಅಣ್ಣನನ್ನು ಕೊಲ್ಲಿಸುವುದಕ್ಕೆ ನಾನೇ ಕಾರಣನಾದೆ, ತಮ್ಮನಾದ ನನ್ನನ್ನು ಸಾಯಿಸುವುದಕ್ಕೆ ಅವನು ಸಿದ್ಧನಾದ. ಒಟ್ಟಿನಲ್ಲಿ ಅಣ್ಣ ತಮ್ಮಂದಿರು ಕೊಂದು ಬಿಡ್ತೇನೆ ಅಂತ ಹೊರಟು ಹೋರಾಡತಕ್ಕಂತಹ ವ್ಯಕ್ತಿತ್ವ ನಮ್ಮದ್ದು. ಆದರೆ ಈ ಭರತರಾಮರು ಹೇಗಿದ್ದಾರೆ? ನನಗೆ ಬೇಡ ರಾಜ್ಯ, ನಿನಗೇ ಇರಲಿ ಅಂತ ಇವ. ನನಗೆ ಬೇಡ ತಮ್ಮ, ನೀನೇ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಅಭಿಷಿಕ್ತನಾಗು ಅಂತ ರಾಮ. ಇವರಿಬ್ಬರ ಈ ಸಂವಾದ, ಈ ರೀತಿಯ ಭ್ರಾತೃ ಪ್ರೇಮ ಇವನ್ನೆಲ್ಲ ಕಂಡು ಆ ರಕ್ಕಸರ ಮನಸ್ಸು ಮತ್ತು ಈ ವಾನರರ ಮನಸ್ಸು ಕರಗಿ ಹೋಯಿತು. ನಾವು ಮಾನವರಾಗಿ ಬದುಕಬೇಕು. ಅಣ್ಣ ತಮ್ಮಂದಿರಾಗಿರುವುದಾದರೆ ಭರತರಾಮರಂತೆ, ಲಕ್ಷ್ಮಣರಾಮರಂತೆ ನಮ್ಮ ಜೀವನ ಇರಬೇಕು. ಸತಿಪತಿಯರು ಅಂತೇಳಿದರೆ ರಾಮ ಸೀತೆಯರ ಹಾಗೆ, ಊರ್ಮಿಳ ಲಕ್ಷ್ಮಣರ ಹಾಗೆ, ಲೋಕಕ್ಕೋಸ್ಕರ ತನ್ನ ಸಂಬಂಧಿಕರಿಗೋಸ್ಕರ ಏನನ್ನು ಬೇಕಾದರೂ ತ್ಯಾಗ ಮಾಡತಕ್ಕಂತಹ ವ್ಯಕ್ತಿತ್ವದಲ್ಲಿ ಸತಿಪತಿಯರಾಗಿರಬೇಕು ಅಂತಕ್ಕಂತಹ ಆದರ್ಶಗಳು. ಅದು ಒಬ್ಬ ಗೆಳೆಯರು ಪರಸ್ಪರ ಗೆಳತನ ಅಂದರೆ ಅದು ಗುಹರಾಮರಿಗಿದ್ದ ಹಾಗೆ, ತಂದೆ ಮಕ್ಕಳು ಅಂತೇಳಿದರೆ ದಶರಥ ರಾಮ ಲಕ್ಷ್ಮಣರಿದ್ದ ಹಾಗೆ, ತಾಯಿ ಮಕ್ಕಳು ಅಂತೇಳಿದರೆ ಕೌಸಲ್ಯ ತನೂಜನಾದಂತಹ ರಾಮನಿದ್ದ ಹಾಗೆ. ಒಟ್ಟಂದದಲ್ಲಿ ಸಂಬಂಧದಲ್ಲಿ ಹೇಗಿರಬೇಕು ಅನ್ನುವುದಕ್ಕೆ ಅಭಿವ್ಯಕ್ತಿ ಮತ್ತು ಆದರ್ಶ ರೂಪದಿಂದ ಕಾಣಿಸುವುದಕ್ಕೋಸ್ಕರವೇ ಮರ್ಯಾದಾ ಪುರುಷೋತ್ತಮನಾಗಿ ಭಗವಂತ ಶ್ರೀರಾಮಚಂದ್ರನ ಆವಿರ್ಭಾವವಾಯಿತು. ರಾಮ ಅನ್ನುವ ಅವತಾರದ ನಂತರ ಬಲರಾಮ ಕೃಷ್ಣ ಅನ್ನುವ ಅವತಾರ. ಇದು ಮೊನ್ನೆ ಆಗಿ ಹೋದದ್ದು, ಹೆಚ್ಚಿಲ್ಲ. ನಮ್ಮ ಅಜ್ಜನ ಪಿಜ್ಜನ ಮುತ್ತಜ್ಜನ ಅಜ್ಜನ ಪಿಜ್ಜ ನೋಡಿದ್ದಾರೆ ಈ ಕೃಷ್ಣನ. ಅದು ನಮ್ಮ ಕುಟುಂಬದಲ್ಲೇ ನೋಡಿದವರಿದ್ದಾರೆ. ಯಾಕೆ ಅಂತೇಳಿದರೆ ಕೃಷ್ಣಾವತಾರ ಆಗಿ ಇವತ್ತಿಗೆ 5120 ವರ್ಷ ಆಯ್ತಷ್ಟೇ. ದ್ವಾಪರ ಯುಗ ಮೊನ್ನೆ ಕಳೆದು ಹೋದ ದ್ವಾಪರ ಯುಗ. ಆ ದ್ವಾಪರ ಯುಗದಲ್ಲಿ ಒಟ್ಟು ದೊಡ್ಡ ಯುಗವೇ ದ್ವಾಪರ ಯುಗ ಅಂತೇಳಿದರೆ ಚಿಕ್ಕ ಕಾಲ ಏನೂ ಅಲ್ಲ. 4,32,000 ವರ್ಷ ಒಂದು ಕಲಿಯುಗದಲ್ಲಿ ಇರ್ತದೆ. ಅದರ 2ರಷ್ಟು ದ್ವಾಪರ ಯುಗದಲ್ಲಿ ಇರ್ತದೆ. ದ್ವಾಪರ ಅಂದರೆ ಹಾಗೆ, ದ್ವಾಪರ 2ರಷ್ಟು ಜಾಸ್ತಿಯಿಂದ. ತ್ರೇತ ಅಂದರೆ ಕಲಿಯುಗದ 3ರಷ್ಟು, ತ್ರೀಯಿತ 3ರಿಂದ ಕೂಡಿದರೆ ಅದು ತ್ರೇತಾಯುಗ ಆಗ್ತದೆ. ಕೃತ ಅಂದರೆ ಪೂರ್ಣ ಅಂತ ಅರ್ಥ, ಅಂದರೆ ಅದರ 4ರಷ್ಟು ಅಂತ ಅರ್ಥ. ಕಲಿಯುಗದ 4ರಷ್ಟು ಸೇರಿದರೆ ಅದು ಒಂದು ಕೃತಯುಗ ಅಂತ. ಹೀಗೆ ಕೃತ, ತ್ರೇತ, ದ್ವಾಪರ, ಕಲಿ ಅಂತ ಯುಗಗಳು. ಇದರಲ್ಲಿ ದ್ವಾಪರ ಯುಗ ಇನ್ನೇನು ಮುಗಿಯುವುದಕ್ಕೆ 200-206 ವರ್ಷ ಇದೆ ಅಂತ ಆಗುವಾಗ ಆ ಕಾಲದಲ್ಲಿ ಭಗವಂತ ಶ್ರೀಕೃಷ್ಣನಾಗಿ, ಅದು ದ್ವಾಪರ ಯುಗ ಮುಗಿಯುವುದಕ್ಕೆ ಸರಿಯಾಗಿ 104 ವರ್ಷ ಇರಬೇಕಾದರೆ ಭಗವಂತ ಕೃಷ್ಣನ ಅವತಾರ ಆಗುತ್ತೆ. ಕೃಷ್ಣ ದ್ವಾಪರಾಂತ್ಯದಲ್ಲಿ ಆವಿರ್ಭವಿಸಿದ. ಕೃಷ್ಣ ಆವಿರ್ಭವಿಸುವುದಕ್ಕೆ ಸುಮಾರು 900 ವರ್ಷಗಳ ಹಿಂದೆ ಭಗವಂತ ವೇದವ್ಯಾಸನಾಗಿ ಅವತರಿಸಿದ್ದ. ಇದೇ ದ್ವಾಪರದ ಕೊನೆಯಲ್ಲೇ ಆದಂತಹ ಅವತಾರ. ಕೃಷ್ಣನಾಗಿ ಅವತರಿಸುವುದಕ್ಕೆ ಆತ ದೇವಕೀ ದೇವಿಯನ್ನು ಆರಿಸಿಕೊಂಡ. ಯಾಕೆ ಅಂತೇಳಿದರೆ ಅದಿತಿ ಮತ್ತು ಕಶ್ಯಪ ಅಂತ ಹೇಳುವ ದಂಪತಿಗಳು
ಭಾರೀ ವ್ರತಗಳನ್ನು ಅನುಷ್ಠಾನ ಮಾಡಿದರು. ಅದರಲ್ಲಿ ಪಯೋವ್ರತವೂ ಸೇರಿದೆ, ಕೃಚ್ಛ್ರ ಶಾಂತಪನ ಅನ್ನುವ ವ್ರತವೂ ಸೇರಿದೆ, ಪ್ರಾಜಾಪತ್ಯ ಕೃಚ್ಛ್ರ ಅಂತ ಹೇಳುವ ವ್ರತಗಳೂ ಸೇರಿದ್ದಾವೆ. ಕೆಲವು 48 ದಿವಸ ನಡೆಸುವ ವ್ರತ, ಕೆಲವು 12 ದಿವಸ ನಡೆಸುವ ವ್ರತ, ಕೆಲವು 15 ದಿವಸ ನಡೆಸುವ ವ್ರತ. ನಿರಂತರ ದಂಪತಿಗಳ ಜೊತೆ ಸೇರಿ ತಪಸ್ಸು ಬೇರೆ ಮಾಡಿದರು. ಈ ತಪಸ್ಸಿಗೆ ಪ್ರೀತನಾದಂತಹ ಭಗವಂತ ಏನು ಬೇಕು ಅಂತ ಕೇಳಿದ. ಆವಾಗ ಕಶ್ಯಪ ಪ್ರಜಾಪತಿ ಹೇಳಿದ, ನಮ್ಮಿಬ್ಬರಲ್ಲಿ ನೀನು ಮಗನಾಗಿ ಹುಟ್ಟಬೇಕು. ಆಗ ಕಶ್ಯಪ ಪ್ರಜಾಪತಿಯ ಪತ್ನಿ ಅದಿತಿ ಹೇಳ್ತಾಳೆ, ನಮ್ಮ ಮಗನಾಗಬೇಕು ನೀನು ಅಂತ. ಇದು ಬೇರೆ ಬೇರೆ ಆಯಿತು. ಸಾಮಾನ್ಯ ಒಟ್ಟಿಗೆ ತಪಸ್ಸು ಮಾಡಿದರೆ ಒಟ್ಟಿಗೆ ವರ ಕೇಳಬೇಕೋ ಬೇಡ. ಇವ ಅಪ್ಪ ಕೇಳಿದ ನನ್ನ ಮಗನಾಗಿ ಹುಟ್ಟಬೇಕು, ಅಮ್ಮ ಕೇಳ್ತಾಳೆ ನನ್ನ ಮಗನಾಗಿ ಹುಟ್ಟಬೇಕು. ಆಮೇಲೆ ಅವರಿಗೆ ಅರ್ಥ ಆಯಿತು, ಅದಕ್ಕೂ ಇದಕ್ಕೂ ಸರಿಯಾಗಲಿಲ್ಲ. ಅವ್ರು ಹೇಳಿ ಮುಗಿಸಿದ ಮೇಲೆ ನಾನು ಕೇಳಿದ್ದು. ಈಗ ಇಬ್ಬರು ಒಟ್ಟಿಗೆ ಕೇಳಬೇಕು ಅಂತ ಇಬ್ಬರು ಒಟ್ಟಿಗೆ ಒಂದೇ ರಾಗದಲ್ಲಿ ಇಬ್ಬರು ಕೇಳ್ತಾರೆ, ನಮ್ಮ ಮಗನಾಗಿ ನೀನು ಹುಟ್ಟಬೇಕು. ದೇವರಿಗೆ ಈಗ 3 ಸಲ ವರ ಕೇಳಿದ ಹಾಗಾಯ್ತಲ್ವ. ಅದಕ್ಕೆ ಅವನು ಆ ಕಡೆ ನೋಡಿ ತಥಾಸ್ತು, ಈ ಕಡೆ ನೋಡಿ ತಥಾಸ್ತು, ಆಮೇಲೆ ಇಬ್ಬರನ್ನು ನೋಡಿ ತಥೈವ ಅಸ್ತು ಅಂತ ಹೇಳಿದ. ಹಾಗೆ ಆಗಲಿ ಅಂತ ಹೇಳಿದ. ಹಾಗಾಗಿ ದೇವರು 3 ಬಾರಿ ಅವತರಿಸಿದಂತೆ ಈ ದಂಪತಿಗಳಲ್ಲಿ. ಕಶ್ಯಪ ಪ್ರಜಾಪತಿ ಮತ್ತು ಅದಿತಿ ದೇವಿ ಅವರು ಸುತಪ ಮತ್ತು ಪೃಷ್ಣಿ ಅನ್ನುವ ರೂಪದಲ್ಲಿದ್ದಾಗ ಅಲ್ಲಿ ಪೃಷ್ಣಿ ಗರ್ಭ ಅನ್ನುವ ರೂಪದಿಂದ ದೇವರು ಅವತಾರ ಮಾಡಿದ. ಈ ಅವತಾರದ ವಿಷಯವನ್ನು ಶ್ರೀಮದ್ ಭಾಗವತ ಹೇಳಿಲ್ಲ, ಆದ್ದರಿಂದ ನನ್ನ ಉಪನ್ಯಾಸಕ್ಕೆ ಆ ವಿಷಯ ಸೇರುವುದಿಲ್ಲ. ಆಮೇಲೆ ಎರಡನೆಯದ್ದಾಗಿ ಅದೇ ಕಶ್ಯಪ ಮತ್ತು ಅದಿತಿ ದೇವಿಯರು ಕಶ್ಯಪ ಅದಿತಿ ಅನ್ನುವ ಸ್ವರೂಪದಲ್ಲೇ ಭಗವದುಪಾಸನೆಯನ್ನು ಮಾಡಿದಾಗ ಭಗವಂತ ವಾಮನನಾಗಿ ಅದಿತಿ ದೇವಿಯ ಗರ್ಭದಲ್ಲಿ 12ನೆಯ ಮಗನಾಗಿ, 12 ಆದಿತ್ಯ 12ನೆಯ ಅದಿತಿ ಸುತನಾಗಿ ಆತ ಆವಿರ್ಭವಿಸಿದ. ಆಮೇಲೆ ಅದೇ ಅದಿತಿ ಕಶ್ಯಪರು ದ್ವಾಪರದಲ್ಲಿ ವಸುದೇವ ಮತ್ತು ದೇವಕಿಯಾಗಿ ಆವಿರ್ಭವಿಸಿದ್ದಾರೆ. ಕಶ್ಯಪ ಪ್ರಜಾಪತಿ ಶೂರಸೇನ ರಾಜನ ಮಗ. ಶೂರಸೇನ, ಅವನು ಶೂರಸೇನ ಎಂಬ ದೇಶಕ್ಕೆ ಅಧಿಪತಿಯವ. ಶೂರನಿಗೆ ಅನೇಕ ಪತ್ನಿಯರು ಇದ್ದರು. ಆ ಪತ್ನಿಯರಲ್ಲಿ ಒಬ್ಬಾಕೆ ಪತ್ನಿ ವೈಶ್ಯಪತ್ನಿ. ಆ ವೈಶ್ಯ ಪತ್ನಿಯಲ್ಲಿ ಶೂರನಿಗೆ ನಂದಗೋಪ ಅನ್ನುವ ಮಗ ಹುಟ್ಟಿದ್ದಾನೆ. ಇನ್ನೊಬ್ಬ ಕ್ಷತ್ರಿಯ ಪತ್ನಿ. ಆ ಕ್ಷತ್ರಿಯ ಪತ್ನಿಯಲ್ಲಿ ಮಹಿಷಿಯಲ್ಲಿ ಆತನಿಗೆ ಆವಿರ್ಭವಿಸಿದ ಮಗನಿಗೆ ಊರಿನ ಜನ ಎಲ್ಲ ಇಟ್ಟ ಹೆಸರೇನು ಅಂದರೆ ಭೇರಿ ನಗಾರಿ ಅಂತ ಹೆಸರಿಟ್ಟರು. ಈ ಕೆಲವರಿಗೆ ಬೇರೆ ಬೇರೆ ಹೆಸರಿಡುವುದು ಅಂತಿರ್ತದೆ. ಅವ್ರು ಏನಾದರೂ ಒಂದು ವಿಶಿಷ್ಟ ಕೆಲಸ ಮಾಡಿದರೆ ಆ ಹೆಸರಿನಿಂದ ಅವರಿಗೆ ನಾಮಧೇಯ ಪ್ರಸಿದ್ಧಿಯಾಗ್ತದೆ ಲೋಕಕ್ಕೆ. ಹಾಗೆ ಈ ಶೂರ ಪ್ರಜಾಪತಿಗೆ, ಶೂರ ರಾಜನಿಗೆ ಈ ಮಗ ಹುಟ್ಟುವಾಗ ದೇವದುಂದುಭಿಗಳ ಘೋಷ ಕೇಳಿಸಿತಂತೆ. ಸಾಮಾನ್ಯ ಜನತೆಗೂ ಕೂಡ ದೇವದುಂದುಭಿ ಘೋಷ ಕೇಳಿಸಿತು. ಆಕಾಶದಲ್ಲಿ ದೇವತೆಗಳು ತಮ್ಮ ಸಂತಸವನ್ನು ಅಭಿವ್ಯಕ್ತಿಗೊಳಿಸ್ತಾ ಭೇರಿ ನಗಾರಿಗಳನ್ನು ಹೊಡೆದರಂತೆ. ಸಂಸ್ಕೃತದಲ್ಲಿ ಭೇರಿಗೆ ಆನಕ ಅಂತ ಹೆಸರು, ನಗಾರಿಗೆ ದುಂದುಭಿ ಅಂತ ಹೆಸರು. ಈ ಆನಕ ದುಂದುಭಿಗಳನ್ನು ಆ ಹೊತ್ತಿಗೆ ಹೊಡೆದ ಕಾರಣದಿಂದ ಹುಟ್ಟಿದ ಮಗುವಿಗೆ ಆನಕ ದುಂದುಭಿ ಅಂತಲೇ ಹೆಸರಿಟ್ಟರು. ಅವನನ್ನು ಮತ್ತೊಂದು ಹೆಸರಿಟ್ಟರು ವಸುದೇವ ಅಂತ ಹೆಸರಿಟ್ಟರು. ಹೀಗೆ ಶೂರನ ಮಗನಾದ್ದರಿಂದ ಶೌರಿ ಅಂತ ಅವನಿಗೆ ಹೆಸರು. ಹೀಗೆ ಶೌರಿ, ವಸುದೇವ, ಆನಕ ದುಂದುಭಿ ಅನ್ನುವ ಹೆಸರಿನಿಂದ ಪ್ರಸಿದ್ಧನಾದ ಮಗ ಶೂರಸೇನನ ಮಗ. ದೇವತೆಗಳು ಮಂಗಳವಾದ್ಯ ಘೋಷವನ್ನು ಮಾಡುವುದಕ್ಕೆ ಕಾರಣ ಏನು? ದುಷ್ಟ ಸಂಹಾರಕ್ಕೋಸ್ಕರ ದೇವರು ಅವತರಿಸುವುದಕ್ಕೆ ಕಶ್ಯಪನೇ ಇಳಿದು ಬಂದಿದ್ದಾನೆ ಅಂತ ದೇವತೆಗಳೆಲ್ಲ ಹೊಡೆದದ್ದು. ನಮ್ಮ ಅಪ್ಪ ಹುಟ್ಟಿದ್ದಾನೆ ಅಂತ ದೇವತೆಗಳಿಗೆ. ದೇವತೆಗಳ ಅಪ್ಪ ಅಂದರೆ ಕಶ್ಯಪ ಪ್ರಜಾಪತಿ, ಅವನೇ ವಸುದೇವನಾಗಿ ಹುಡ್ತಾ ಇದ್ದಾನೆ ಅಂತ ಒಂದು ಆನಂದ. ಅದಕ್ಕೋಸ್ಕರ ಭೇರಿ ನಗಾರಿ. ಅಷ್ಟೇ ಅಲ್ಲ, ನಮ್ಮ ಉಪೇಂದ್ರನಾಗಿ ಆವಿರ್ಭವಿಸಿದಂತಹ ಭಗವಂತ ಇದೇ ವಸುದೇವನಲ್ಲಿ ಮತ್ತೆ ತಾನು ಈ ಜರಾಸಂಧ, ಪೂರ್ವಚಿತ್ತಿ ಅಂತ ಹೇಳ್ತಕ್ಕಂತಹ ಒಬ್ಬ, ವಿಪ್ರಚಿತ್ತಿ ಅಂತ ಹೇಳ್ತಕ್ಕಂತಹ ರಕ್ಕಸ, ಕಂಸ ಅಂತ ಹೇಳಿದರೆ ಕಾಲನೇಮಿ ಅಂತ ಹೇಳ್ತಕ್ಕಂತಹ ದುಷ್ಟ, ಇನ್ನು ಸೌಭದೇಶಾಧಿಪತಿಯಾಗಿ ಒಬ್ಬ ಅರಸ ಇದ್ದಾನೆ, ರುಗ್ಮಿಯಾಗಿ ಒಬ್ಬ ಹುಟ್ಟಿದ್ದಾನೆ, ಶಿಶುಪಾಲದಂತ ವಕ್ರರಾಗಿ ಮತ್ತೆ ಜಯ ವಿಜಯರಲ್ಲಿ ಆವಿಷ್ಟರಾದ ಹಿರಣ್ಯಾಕ್ಷ ಹಿರಣ್ಯಕಶಿಪುಗಳು ಹುಟ್ಟಿದ್ದಾರೆ. ಈ ಎಲ್ಲ ದುಷ್ಟರನ್ನು ಸಂಹರಿಸುವುದಕ್ಕೆ ದೇವರು ಮತ್ತೆ ಆವಿರ್ಭವಿಸ್ತಾನೆ ಅನ್ನುವ ಸಂತಸದಿಂದ ದೇವತೆಗಳೆಲ್ಲ ಭೇರಿ ನಗಾರಿಯನ್ನು ಉದ್ಘೋಷಣೆ ಮಾಡಿದರು. ವಸುದೇವ ನೋಡುವುದಕ್ಕೆ ಭಾರೀ ಚಂದ. ಅವನನ್ನು ನೋಡಿದ ಮೇಲೆ ಬೇರೆ ಮನುಷ್ಯರನ್ನು ನೋಡಿದರೆ ಮಂಗಗಳ ಹಾಗೆ ಕಾಣಿಸ್ತಾ ಇದ್ರಂತೆ. ಅತ್ಯಂತ ಸುಂದರವಾದಂತಹ ವೇಣುನಾದ ಮಾಡುವ ಒಬ್ಬ ಹುಡುಗನನ್ನು ನೋಡಿದರೂ ಕೂಡ ವಸುದೇವ ಪಕ್ಕದಲ್ಲಿ ನಿಂತರೆ ಆ ಹುಡುಗ ಮಂಗದ ಹಾಗೆ ಕಾಣಿಸ್ತು.
ಅಂದರೆ ಆ ವಸುದೇವ ಅಷ್ಟು ಸುಂದರನಾಗಿದ್ದ. ಆ ವಸುದೇವನನ್ನು ವಿವಾಹ ಮಾಡುವುದಕ್ಕೆ ಕನ್ಯಾ ಪಿತೃಗಳು ಸಾಲುಗಟ್ಟಿ ನಿಂತಿದ್ದಂತೆ. ನಾನು ವಸುದೇವನಿಗೆ ಹೆಣ್ಣು ಕೊಡ್ತೇನೆ ಅಂತೇಳಿ. ಯಾಕಂದರೆ ಅಂತಹ ಮಹಾಪರಾಕ್ರಮಿಯೂ ಆಗಿದ್ದ ವಸುದೇವ. ಎರಡು ವಿರುದ್ಧವಾದ ಧರ್ಮಗಳು ಒಬ್ಬನಲ್ಲಿ ಸೇರಿದು. ಪರಮ ಸೌಂದರ್ಯ, ಮಹಾಪರಾಕ್ರಮ, ಇವುಗಳಿಂದ ರಾಜನಾಗಿ ಮೆರೀತಾ ಇದ್ದವ ಶೂರಸೇನ ದೇಶದ ರಾಜ ವಸುದೇವ. ಆ ವಸುದೇವನಿಗೆ 1 2 ಮದುವೆ ಆದದ್ದೇ ಆದದ್ದು. ಅದರಲ್ಲಿ 17ನೇ ಮದುವೆ ಆದದ್ದು ಯಾರ್ದು ಅಂದರೆ ದೇವಕಿಯ ಜೊತೆಗೆ. ಅಲ್ಲಿ ತನಕ 16 ಮದುವೆಗಳಾಗಿದ್ದವು. ಯಾಕಂದರೆ ಕಶ್ಯಪ ಪ್ರಜಾಪತಿಗೆ 14 ಮತ್ತು 3 ಮದುವೆ ಆಗಿತ್ತು. 17 ಅಂತ ಹೇಳಲಿಕ್ಕಿಲ್ಲ, 14 ಮತ್ತು 3 ಹೀಗೆ 17 ವಿವಾಹಗಳು ಕಶ್ಯಪನಿಗೆ ಆಗಿತ್ತು. ಅದೇ ಕಶ್ಯಪ ವಸುದೇವನಾಗಿ ಅವತರಿಸಿದಾಗ ಕಶ್ಯಪನ ಪತ್ನಿಯಾಗಿರತಕ್ಕಂತಹ ಧನು, ಕದ್ರು, ಕೀಕಸ, ವಿನತ, ಸುರಭಿ, ದಿತಿ, ಅದಿತಿ ಮೊದಲಾದ ಎಲ್ಲ ಕಶ್ಯಪನ ಪತ್ನಿಯರು ಈ ಭೂಲೋಕದಲ್ಲಿ ಬೇರೆ ಬೇರೆ ಕಡೆಯಲ್ಲಿ ಆವಿರ್ಭವಿಸಿದ್ದಾರೆ. ಅವರನ್ನೆಲ್ಲ ಕ್ರಮ ಪ್ರಕಾರ ಮದುವೆ ಆಗ್ತಾ ಹೋಗ್ತಾನೆ. ಕೆಲವರಿಗೆ ಮದುವೆ ಆಗುವುದು, ಮದುವೆ ಆದ ಮೇಲೆ ಒಂದು ಮಗುವನ್ನು ಆವಿರ್ಭಾವಗೊಳಿಸುವುದು, ಆಮೇಲೆ ಅವರನ್ನಲ್ಲೇ ಬಿಟ್ಟು ಈಗ ಬೇರೆ ಊರಿಗೆ ಹೋಗುವುದು. ಹೀಗೆ ಅನೇಕ ವಾಸುದೇವರು ಹುಟ್ಟಿದರು. ವಸುದೇವನ ಮಕ್ಕಳು ಒಬ್ಬ ಪೌಂಡ್ರಕ ವಾಸುದೇವ ಅಂತ ವಸುದೇವನಿಗೆ ಒಂದು ಕಡೆಯಲ್ಲಿ ಪೌಂಡ್ರಕ ದೇಶದಲ್ಲಿ ಹುಟ್ಟಿದ, ಇನ್ನೊಂದು ಕಡೆಯಲ್ಲಿ ಶೃಗಾಲ ವಾಸುದೇವ ಅಂತೇಳಿ ಮತ್ತೊಬ್ಬ ವಾಸುದೇವ ಹುಟ್ಟುತ್ತಾನೆ ಅಂತ ಈ ವಸುದೇವನಿಗೆ ಬೇರೆ ಬೇರೆ ಕಡೆಯಲ್ಲಿ ಅನೇಕ ಮಕ್ಕಳು ಆವಿರ್ಭವಿಸಿದ್ದಾರೆ. ಯಾವತ್ತು ಈತ ತಿರುಗಾಡ್ತಾ ದಂಡ ಯಾತ್ರೆಯನ್ನು ಮಾಡ್ತಾ ಮಥುರಾಪಟ್ಟಣಕ್ಕೆ ಬರ್ತಾನೆ, ಆವಾಗ ಉಗ್ರಸೇನ, ಮಥುರಾಪಟ್ಟಣದ ಅಧಿಪತಿ, ಭೋಜವಂಶದ ಅಧಿಪ ಆಹುಕನ ಮಗ ಉಗ್ರಸೇನ. ಉಗ್ರಸೇನನಿಗೆ ಒಂದು 7-8 ಮಕ್ಕಳು, 7 ಮಕ್ಕಳು ಲೆಕ್ಕಾಚಾರದ ಪ್ರಕಾರ. 8ನೇವಳು ಹುಡುಗಿ, 7 ಮಕ್ಕಳು. ಅದರಲ್ಲಿ ಕಂಸ, ವಿಕಂಸ, ಸುಕಂಸ ಅಂತೆಲ್ಲ ಮಕ್ಕಳು. ಜ್ಯೇಷ್ಠನಾದಂತಹ ಕಂಸ ಉಗ್ರಸೇನನನ್ನು ಬದಿಗಿರಿಸಿಕೊಂಡು ಅವನ ಸಮಗ್ರ ಜವಾಬ್ದಾರಿಯನ್ನು ತಾನು ಹೊತ್ತುಕೊಂಡಿದ್ದಾನೆ. ವಸುದೇವ ಯಾವಾಗ ಮಥುರೆಗೆ ದಂಡಯಾತ್ರೆಯಲ್ಲಿ ಬಂದ, ಆವಾಗ ಇವನ ಜೊತೆಗೆ ಯುದ್ಧ ಮಾಡುವುದು ಬೇಡ, ಹೇಗೂ ಮಹಾಪರಾಕ್ರಮಿ ಇದ್ದಾನೆ, ಆಮೇಲೆ ಯುದ್ಧ ಮಾಡಿದರೆ ಅವ ಬದುಕೋದಿಲ್ಲ. ಕಂಸ ಅಂದರೆ ಅದು ಅಸಾಧಾರಣ ಪರಾಕ್ರಮಿ, ಆದ್ದರಿಂದ ಯುದ್ಧ ಬೇಡ, ಅವನನ್ನು ನಮ್ಮ ಸಂಬಂಧಿಯನ್ನಾಗಿಸಿಕೊಂಡ ಪಕ್ಷದಲ್ಲಿ ನಮಗೂ ಕೂಡ ಲಾಭ ಅಂತ ಯೋಚಿಸಿದಂತಹ ರಾಜಕಾರಣಿ ಕಂಸ ಅಪ್ಪನಾದ ಉಗ್ರಸೇನನಿಗೆ ಹೇಳಿ ತಮ್ಮ ಮಗಳಾದಂತಹ, ಅಂದರೆ ಉಗ್ರಸೇನನ ಮಗಳು ಅಂತ ಹೇಳಿದರೆ ಹೇಗೆ, ಉಗ್ರಸೇನನಿಗೆ ದೇವಕ ಅಂತ ಮಗ, ದೇವಕನ ಮಗಳು ದೇವಕಿ, ಅಥವಾ ಉಗ್ರಸೇನನ ತಮ್ಮ ದೇವಕ, ಭಾಗವತದ ಪ್ರಕಾರ ಹೇಳುವ ಉಗ್ರಸೇನನ ತಮ್ಮ ದೇವಕ, ದೇವಕನ ಮಗಳು ದೇವಕಿ. ದೇವಕಿ ಮಾತ್ರ ಅಲ್ಲ, 7 ಜನ ಹೆಣ್ಣು ಮಕ್ಕಳು ದೇವಕನಿಗೆ, ಗಂಡು ಮಕ್ಕಳಿಲ್ಲ ದೇವಕನಿಗೆ. ಉಗ್ರಸೇನನಿಗೆ ಕಂಸ ಮೊದಲಾದ ಗಂಡು ಮಕ್ಕಳು ಮಾತ್ರ, ಒಬ್ಬಳು ಹೆಣ್ಣು ಮಗಳು ಕೊನೆಯವಳು. ಈ ಉಗ್ರಸೇನ ಮತ್ತು ದೇವಕನ ಅಪ್ಪ ಯಾರು? ಆಹುಕ. ನಿದ್ದೆ ಮಾಡಲಿಕ್ಕಿಲ್ಲ, ಆಹುಕ. ಈ ಆಹುಕ ಏನಿದ್ದಾನೆ, ಅವನಿಗೆ ಉಗ್ರಸೇನ ಮತ್ತು ದೇವಕ ಅಂತ 2 ಗಂಡು ಮಕ್ಕಳು ಮಾತ್ರ ಅಲ್ವಾ. ಆದ್ದರಿಂದ ಅವನಿಗೆ ಒಂದು ಕನ್ಯಾದಾನ ಮಾಡಿದರೆ 3 ಅಶ್ವಮೇಧದ ಫಲ ಉಂಟಂತೆ, ತ್ರಿಗುಣೀಕೃತ ಅಗ್ನಿಷ್ಠೋಮ ಫಲಪ್ರಾಪ್ತಿಯಾಗ್ತದಂತೆ. ಒಂದು ಕನ್ಯಾದಾನಕ್ಕೆ ನನಗೆ ಅರ್ಹತೆ ಇಲ್ವಲ್ಲ, ಒಂದು ಹೆಣ್ಣು ಮಗು ಬೇಕು ಅಂತ ಆಸೆ ಇತ್ತು ಆಹುಕನಿಗೆ. ಕೊನೆಗೆ ಏನು ಮಾಡುವುದು, ಅವ ತನ್ನ ಮಗನಾದಂತಹ ದೇವಕನ ಹತ್ರ ಹೇಳ್ತಾನೆ, ದೇವಕ, ನಿನಗೆ ಹೇಗೂ 7 ಕನ್ಯಾದಾನ ಮಾಡುವುದಕ್ಕೆ ಅವಕಾಶ ಇದೆ ಅಲ್ಲ, ಅದರಲ್ಲಿ ಒಂದು ಹುಡುಗಿಯನ್ನು ನನಗೆ ದತ್ತು ಕೊಡು ಅಂತ ಕೇಳ್ತಾನೆ. ನಾನು ಆ ಮಗಳನ್ನು ಮದುವೆ ಮಾಡಿಕೊಡ್ತೇನೆ. ಹಾಗೆ ಆಹುಕನ ಮಗನಾದ ದೇವಕ ತನ್ನ 7 ಜನ ಮಕ್ಕಳಲ್ಲಿ ಒಬ್ಬಳಾದಂತಹ ದೇವಕಿಯನ್ನು ದತ್ತು ಕೊಡ್ತಾನೆ. ಹೀಗಾಗಿ ದೇವಕಿ ಏನಾದ್ಲೀಗ, ಆಹುಕನಿಗೆ ಮಗಳಾದ್ಲು, ಅಂದರೆ ಉಗ್ರಸೇನನಿಗೆ ತಂಗಿಯಾದ್ಲು. ಉಗ್ರಸೇನನಿಗೆ ನಿಜವಾಗಿ ಮಗಳಾಗಬೇಕಿತ್ತು. ಯಾಕಂದರೆ ಉಗ್ರಸೇನನ ತಮ್ಮನ ಮಗಳು. ಉಗ್ರಸೇನನಿಗೆ ಈಗ ತಂಗಿಯ ಸ್ಥಾನದಲ್ಲಿ ಬರ್ತಾಳೆ. ಅಂದರೆ ಕಂಸನಿಗೆ ಏನಾದ್ಲು, ಸೋದರತ್ತೆ ಅಲ್ಲ. ಅತ್ತೆ ಅಂದರೆ ಅಳಿಸುವವಳು ಅಂತ, ನಾನು ಅತ್ತೆ ಅಂತ ಇವನಿ ಮುಂದೆ ಅಳುವವಳು, ಅದು ಸೋದರತ್ತೆ ಆಗ್ತಾಳೆ. ಸೋದರತ್ತೆ ಮಾತ್ರ ಅಲ್ಲ, ತಂಗಿಯೂ ಹೌದು. ಸರಿಯಾದ ಜನ್ಮ ಸಂಬಂಧದಿಂದ ತಂಗಿಯಾಗಿ ಈ ದತ್ತು ಅನ್ನುವ ವ್ಯವಸ್ಥೆಯ ಪ್ರಕಾರ ಸೋದರತ್ತೆಯಾಗಿ ಕಂಸನಿಗೆ ಅತ್ಯಂತ ಆಪ್ತಳಾದವಳು ದೇವಕಿ. ಆ ದೇವಕಿಯ ಮದುವೆಯ ಜವಾಬ್ದಾರಿ ಯಾರು? ಆಹುಕ ಹೇಗೂ ವಿಶ್ರಾಂತನಾಗಿದ್ದಾನೆ ಸಿಂಹಾಸನದಿಂದ. ಆಹುಕನ ಮಗನಾದಂತಹ ಉಗ್ರಸೇನ ಸಿಂಹಾಸನದಲ್ಲಿದ್ದಾನೆ. ಆದ್ದರಿಂದ ಉಗ್ರಸೇನನಿಗೆ ತಂಗಿಯ ಸ್ಥಾನದಲ್ಲಿರತಕ್ಕಂತಹ ದೇವಕಿಯ ವಿವಾಹದ ಜವಾಬ್ದಾರಿ ಉಗ್ರಸೇನನದ್ದೇ ಹೊರತು ದೇವಕನದ್ದಲ್ಲ. ಹಾಗಾಗಿ ಆಹುಕನ ಸ್ಥಾನದಲ್ಲಿ ನಿಂತು ಉಗ್ರಸೇನ ಮದುವೆ ಮಾಡಿಸಬೇಕು.
ಆದರೆ ಉಗ್ರಸೇನನನ್ನು ಸ್ವಲ್ಪ ಬದಿಗೆ ಸರಿಸಿದವ ಕಂಸ. ನನ್ನ ಪ್ರೀತಿಯ ತಂಗಿ ಅಂತೇಳಿ ದೇವಕಿಯ ವಿವಾಹದಲ್ಲಿ ಮುಂಚೂಣಿಯಲ್ಲಿ ನಿಂತು ಭಾರಿ ಚೆನ್ನಾಗಿ ಮದುವೆ ಮಾಡಿಸಿಕೊಟ್ಟಿದ್ದಾನೆ ಕಂಸ. ಮದುವೆ ಆದ ಮೇಲೆ ಸಾಯಂಕಾಲ ಒಂದು ಯಾತ್ರೆ ಇದೆ, ಶೋಭಾಯಾತ್ರೆ ಅಂತ ಬೇಕಾದರೆ ಕರೀರಿ. ನಮ್ಮಲ್ಲೆಲ್ಲ ದಿಬ್ಬಣ ಮದುವೆಗಿಂತ ಮುಂಚೆ, ಇವರು ಹಾಗೆ ದಿಬ್ಬಣ ಮದುವೆ ಆದ ಮೇಲೆ ದಂಪತಿಗಳನ್ನು ಅತ್ಯಂತ ಅಲಂಕೃತವಾದಂತಹ ಒಂದು ಅಶ್ವಾರೋಹ ಅಂತ ಹೇಳಿದರೆ ಒಂದು ರಥ, ಆ ರಥದಲ್ಲಿ ಕೂಡಿಸಿ ಊರಿಗೆಲ್ಲ ಭಾರೀ ಶಬ್ದ ಮಾಡಿಕೊಂಡು ಯಾವ ಮಂಗಳ ವಾದ್ಯಗಳುಂಟು, ಪಂಚವಾದ್ಯಗಳು, ಆ ವಾದ್ಯಗಳನ್ನು ಮುಂದಿಟ್ಟುಕೊಂಡು ಒಂದು ಉದ್ಘೋಷಣೆ ಮಾಡುವಂಥದ್ದು. ಅದರ ಉದ್ದೇಶ ಏನು ಅಂದರೆ, ಇವರಿಬ್ಬರು ಮದುವೆಯಾಗಿದ್ದಾರೆ, ನಾಳೆ ಇವರಿಬ್ಬರು ಒಟ್ಟಿಗೆ ಹೋದಾಗ ಯಾರೂ ಕಲ್ಲು ಹೊಡಿಬಾರ್ದು ಅಂತ ಲೋಕಕ್ಕೆಲ್ಲ ಪ್ರಚಾರ ಮಾಡಬೇಕು, ಈ ದಂಪತಿಗಳು ಅಂತ ಲೋಕಕ್ಕೆ ಪ್ರಸರಣ ಆಗುವಂತಹ ಉದ್ದೇಶ. ಹಾಗೊಂದು ಶೋಭಾಯಾತ್ರೆಯ ಕಾರ್ಯಕ್ರಮ. ಶೋಭಾಯಾತ್ರೆಯನ್ನು ಮುಗಿಸಿ ಊರಿನ ಗಡಿ ದಾಟಿಸಿ ಅವರ ಊರಿಗೆ ಕಳಿಸಿಕೊಡುವ, ಹೆಣ್ಣನ್ನು ಒಪ್ಪಿಸಿಕೊಡುವ ಕಾರ್ಯಕ್ರಮವು ಹೌದು, ಅದು ಯಾತ್ರೆ. ಆ ಯಾತ್ರೆಯ ಜವಾಬ್ದಾರಿಯನ್ನು ಹೊತ್ತವ ಕಂಸನೇ ಆ ರಥದ ಮುಂಭಾಗದಲ್ಲಿ ಕುಳಿತು ಸಾರಥಿಯನ್ನು ಕೆಳಗಿಳಿಸಿ ತಾನೇ ಸಾರಥ್ಯವನ್ನು ಮಾಡ್ತಾ ಇದ್ದಾನೆ. ತಂಗಿಯ ಮೇಲಿನ ಅತಿಶಯವಾದ ಪ್ರೀತಿ ಒಂದು, ಜೊತೆಗೆ ಲೋಕಸುಂದರನಾದಂತಹ ಪರಾಕ್ರಮಿಯಾದಂತಹ ವಸುದೇವನಲ್ಲಿರ್ತಕ್ಕಂತಹ ಭ್ರಾತೃಭಾವ, ನನ್ನ ಭಾವನಾಗಿದ್ದಾನೆ ಅಂತ ಹೇಳ್ತಕ್ಕಂತಹ ಪ್ರೀತಿ, ಈ ಕಾರಣದಿಂದ ಇಷ್ಟು ದೊಡ್ಡ ಕೆಲಸ ಮಾಡ್ತಾ ಇದ್ದಾನೆ ಕಂಸ. ಊರಿಗೆ ಊರು ಸೇರಿದೆ, ಅಕ್ಕಪಕ್ಕದ ರಾಜ್ಯಗಳಿಂದ ರಾಜರು, ಮಂತ್ರಿಗಳು, ಸೇನಾಧಿಪತಿಗಳು ಎಲ್ಲರೂ ಕೂಡ ಈ ವಿವಾಹದ ಸಂಭ್ರಮದಲ್ಲಿ ಭಾಗಿಯಾಗುವುದಕ್ಕೆ ಬಂದಿದ್ದಾರೆ. ಕಂಸನೇ ರಥದಲ್ಲಿ ಸಾರಥಿಯಾಗಿ ಮಾಡ್ತಾ ಇರುವುದನ್ನು ನೋಡಿ ಭಾರಿ ಸಂತೋಷದಿಂದ ವಾದ್ಯಘೋಷಗಳು ನಡೀತಾ ಇದ್ದಾವೆ. ಅಂತಹ ವಾದ್ಯಘೋಷಗಳನ್ನು ಕಿವಿಗಡಗಿಚ್ಚುವ ಶಬ್ದ ನಡೀತಾ ಇದ್ರೂ ಕೂಡ ಅವೆಲ್ಲವನ್ನು ಮೀರಿ ಒಂದು ಕರ್ಕಶವಾದಂತಹ ಕಂಠದ ಧ್ವನಿ ಈ ಕಂಸನ ಕಿವಿಗೆ ಕೇಳಿಸಿದಂತೆ. ಉಳಿದವರಿಗೆ ಕೇಳಿಸಲಿಲ್ಲ, ಕಂಸನಿಗೆ ಕೇಳಿಸಿತು. ಅಶರೀರವಾಣಿಯೊಂದು ಕೇಳಿಸಿತು. ಯಾರನ್ನು ನೀನು ರಥದಲ್ಲಿ ಇಷ್ಟು ಸಂತಸದಿಂದ ಹೊತ್ತು ಸಾಗಿದ್ದೇವೋ ಅದೇ ದೇವಕಿ ದೇವಿಯ 8ನೇ ಗರ್ಭದಲ್ಲಿ ಯಸ್ಯಾಂ ಯೋ ಜಾಯತೆ ಗರ್ಭ ಅಷ್ಟಮ, 8ನೇದ್ದಾಗಿ ಯಾವುದು ಆವಿರ್ಭವಿಸ್ತದೆಯೋ ಆ ಗರ್ಭದಿಂದಲೇ ನಿನಗೆ ಮರಣ. ಇಲ್ಲಿಂದ ಕಥೆ ಬೇರೆ ಆಯಿತು. ಇಲ್ಲಿಯ ತನಕ ಮಂಗಳಘೋಷಗಳು ಬಾರಿ ಹೊಡಿತಾ ಇತ್ತು, ಇಲ್ಲಿಂದ ಕಥೆ ಬೇರೆ. ನಿಜವಾಗಿ ಕಥೆ ಬೇರೆ ಆಗಬಾರ್ದಿತ್ತು, ಕಥೆ ಹೀಗೇ ಮುಂದುವರಿಬೇಕಿತ್ತು. ಯಾಕೆ ಅಂತ ಹೇಳಿದರೆ, ಕಂಸನಿಗೆ ಇದೊಂದು ಅದೃಷ್ಟದ ಪರೀಕ್ಷೆ. ಅದೃಷ್ಟ, ಯಾರಿಗೆ ತಾನೇ ನಿನ್ನ ಸಾವು ಇಂಥದ್ರಿಂದ ಅಂತ ಸೂಚನೆ ಮೊದಲು ಸಿಗ್ತದೆ. ಸಿಕ್ಕಿದ್ರೆ ನಾವು ಹೀಗಿರ್ತಿದ್ವಾ? ನಮಗೆ ಯಾವಾಗ ಮರಣ, ಯಾರಿಂದ ಮರಣ ಅಥವಾ ಹೇಗೆ ಮರಣ ಅನ್ನೋ ವಿಷಯ ಒಬ್ಬ ಮನುಷ್ಯನಿಗೆ ಗೊತ್ತಾದರೆ ಆ ಮನುಷ್ಯನ ಬದುಕು ಅದಕ್ಕಿಂತ ಸುಂದರವಾದ ಸಾಧನ ಶರೀರ, ಸಾಧನ ಜೀವನ ಮತ್ತೊಂದಿಲ್ಲ. ಮನುಷ್ಯ ಯಾಕೆ ಸಾಧನೆ ಮಾಡುವುದಿಲ್ಲ? ತನ್ನ ಉಪಭೋಗದಲ್ಲಿ, ಸುಖೋಪಭೋಗದಲ್ಲಿ ಮುಳುಗಿರ್ತಾನೆ ಅಂತ ಹೇಳಿದರೆ ಅವನಿಗೆ ನಾನು ಸಾಯುವವ ಅಲ್ಲ ಅಂತ ಒಂದು ಎಚ್ಚರ ಬಂದೋಗಿದಂತೆ. ಇದು ಯಾಕಂತ ಏನು, ಅದಕ್ಕೆ ಮಾಯೆ ಅಂತ ಹೆಸರು, ಮೋಹಿನಿ ಶಕ್ತಿ ಅಂತ ಅದಕ್ಕೆ ಹೆಸರು. ಪರಮಾಶ್ಚರ್ಯ ಏನು ಅಂತದ್ದು ನಮ್ಮ ಧರ್ಮರಾಜ ಯಕ್ಷನಲ್ಲಿ ಪ್ರಶ್ನಿಸ್ತಾನೆ, ಏನು ಪ್ರಪಂಚದ ಪರಮಾಶ್ಚರ್ಯ? ಯಕ್ಷ ಹೇಳಿದ ಉತ್ತರ ಇದೆ, ಅಹನ್ಯಹನಿ ಭೂತಾನಿ ಗಮಿಷ್ಯಂತಿ ಯಮಾಲಯಂ ಶೇಷಾಸ್ಥಾವರ ಮಿಚ್ಚಂತಿ ಕಿಮಾಶ್ಚರ್ಯಂ ಮತಃಪರಂ. ಪ್ರತಿ ದಿವಸ ಅಲ್ಲಿ ಅವಸತ್ತ ಇವಸತ್ತ ಅನ್ನೋ ವಿಷಯ ಮನುಷ್ಯನ ಕಿವಿಗೆ ಬೀಳ್ತದೆ. ಅವರ ಹಾಗೆ ನಾನೂ ಸಾಯಲಿದ್ದೇನೆ ಅಂತ ಮನುಷ್ಯನಿಗೆ ಎಚ್ಚರ ಬರುವುದಿಲ್ಲ. ನಾನು ಬದುಕುವುದಕ್ಕೆ, ಇರುವುದಕ್ಕೆ ಹುಟ್ಟಿದವ, ಅವರೆಲ್ಲ ಸಾಯುವುದಕ್ಕೆ ಅಂತ ತಿಳ್ಕೊಂಡು ಬದುಕ್ತಾನಲ್ಲ, ಇದಕ್ಕಿಂತ ಆಶ್ಚರ್ಯ ಮತ್ತೇನಿದೆ? ಯಾವ ಮನುಷ್ಯನಿಗೆ ನಾನು 3 ಜ್ಞಾನ ಬೇಕಂತೆ ಮನುಷ್ಯನಿಗೆ. ಒಂದು, ನನಗಿನ್ನೂ ಮುಪ್ಪು ಬರಲಿಲ್ಲ, ಅದು 98 ವಯಸ್ಸಾದಾಗಲೂ ಕೂಡ ಅವನಿಗಿರಬೇಕು ನಾನು ಮುದುಕ ಅಲ್ಲ ಅಂತ ಎಚ್ಚರ ಇರಬೇಕು. ಆಮೇಲೆ ನಾನು ಸಾಯಲಿಕ್ಕೆ ಹುಟ್ಟಿದವ ಅಲ್ಲ ಅನ್ನೋ ಎಚ್ಚರವೂ ಬೇಕಂತೆ. ಇದಕ್ಕೆ ಅಮರ ಅಂತ, ನಾನು ಅಮರ ಅನ್ನುವ ಭಾವ ಬೇಕು. ಅಜರ ಅಂದರೆ ಮುಪ್ಪು ಬರಲಿಲ್ಲ ಅನ್ನೋ ಎಚ್ಚರ ಬೇಕಂತೆ. 3ನೇ ಜ್ಞಾನ ಬೇಕಂತೆ, ನಾನು ಮುಂದಿನ ಕ್ಷಣದಲ್ಲಿ ಬೇಕಾದರೂ ಸಾಯ್ಬೋದು, ಈ ಕ್ಷಣದಲ್ಲಿ ಬೇಕಾದರೂ ಸಾಯ್ಬೋದು ಅಂತ ಈ ಎಚ್ಚರವೂ ಬೇಕಂತೆ. ಪರಸ್ಪರ ವಿರುದ್ಧವಾದ 3 ಜ್ಞಾನ ಮನುಷ್ಯನಲ್ಲಿ ಬೇಕು. ಅಜರ, ಅಮರ, ಗೃಹೀತ ಇವ ಕೇಶೇಶು ಮೃತ್ಯುನ, ಮೃತ್ಯು ನನ್ನ ಜುಟ್ಟು ಹಿಡಿದಾಗಿದೆ, ಈ 3 ಪ್ರಜ್ಞೆ ಮನುಷ್ಯನಿಗೆ ಬೇಕು. ಯಾವ ವಿಷಯದಲ್ಲಿ? ಅಧ್ಯಯನ ಮಾಡುವುದಕ್ಕೆ, ಹೊಸ ವಿಷಯಗಳನ್ನು ಆತ ತಿಳಿದುಕೊಳ್ಳುವುದಕ್ಕೆ ಅವನಲ್ಲಿ ನಾನು ಅಜರ ಅಂತ ಜ್ಞಾನ ಬೇಕಂತೆ. ಅದು 88-98 ವರ್ಷ ಆದ ಮೇಲೆಯೂ ಕೂಡ ನಾನು ಒಂದು ಹರಿಕಥಾಮೃತ ಸಾರಾದರೂ ಉರುವಡಿಬೇಕು ಅಂತ ಆವಾಗಾದರೂ ಶುರುವಾಗಬೇಕು. ಅಲ್ಲಿ 98 ಆಯಿತು, ಇನ್ನೇನು ನೀವು ಓದ್ತೀರಿ ಅಂತ ಕೇಳಿ ಚತುರ ವದನನ ರಾಣಿ ಬಾಯಲ್ಲಿ ತಿರುಗಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ, ನೀವು ಹೇಗೆ ಓದ್ತೀರಿ? ನಾನು ಇನ್ನೂ ಪುಟ್ಟ ಮಗು ಇದ್ದ ಹಾಗೆ,
ಓದ್ತೇನೆ ಅಂತ. ಆ ವಯಸ್ಸಲ್ಲೂ ಕೂಡ ಅಧ್ಯಯನ ಜ್ಞಾನ ಸಂಪಾದನೆಯಲ್ಲಿ ಆತನಿಗೆ ನಾನು ಅಜರ ಅನ್ನುವ ಭಾವ ಬೇಕಂತೆ. ಸಾಧ್ಯ ಅಂಥವನಿಗೆ ಅಜರ ಅನ್ನೋ ಭಾವ ಇಟ್ಟುಕೊಂಡ್ರೆ ಅವನಿಗೆ ವಯಸ್ಸು ಅನ್ನೋದು ಅವನ ಅಧ್ಯಯನಕ್ಕೆ ಯಾವತ್ತೂ ಪ್ರತಿಬಂಧಕ ಆಗುವುದಿಲ್ಲ. ಇನ್ನು ದುಡ್ಡು ಸಂಪಾದನೆ ಮಾಡುವಾಗ ಅಮರ ಅಂತ ಜ್ಞಾನ ಬೇಕು. ಇಲ್ಲದೆ ಹೋದರೆ ಏನಾಗ್ತದೆ? ಏನು ಸಂಪಾದನೆ ಮಾಡಿ ಏನು ನಾಳೆ ಇವತ್ತಲ್ಲ ನಾಳೆ ಸಾಯೋದು. ಏನು ಸಂಪಾದನೆ ಮಾಡುವುದಿಲ್ಲ ಮನುಷ್ಯ ಸಂಪಾದನೆ ಮಾಡಬೇಕು. ಮಾಡಿದ್ದನ್ನು ಸರಿಯಾದ ವಿನಿಯೋಗ ಮಾಡಬೇಕು. ಆತನ ಸಂಪತ್ತು ಅವನಲ್ಲೇ ರಾಶಿ ಬೀಳಬಾರ್ದಷ್ಟೇ. ಅದು ಭೀಷ್ಮಾಚಾರ್ಯರು ಹೇಳುವ ಹಾಗೆ, ನದಿಯನ್ನು ದಾಟುವುದಕ್ಕೆ ದೋಣಿ ಹೋಗುವುದಕ್ಕೆ ನೀರಿಲ್ಲದೆ ಹೋದರೆ ದೋಣಿ ಹೋಗುವುದಕ್ಕೆ ಸಾಧ್ಯ ಇಲ್ಲ. ದೋಣಿ ಹೋಗುವುದಕ್ಕೆ ನೀರು ಹೇಗೋ ಹಾಗೆ ನಮ್ಮ ಈ ಸಂಸಾರ ಹೋಗುವುದಕ್ಕೆ ಸಂಪತ್ತು ಬೇಕು. ಸಂಪತ್ತು ನೀರು ಇದ್ದ ಹಾಗೆ ಈ ಸಂಸಾರ ಗೃಹ ಅನ್ನೋದು ಅದು ದೋಣಿ ಇದ್ದ ಹಾಗೆ. ದೋಣಿ ಹೋಗುವುದಕ್ಕೆ ನೀರು ಬೇಕು ಅಂತೇಳಿ ನೀರನ್ನೆಲ್ಲ ದೋಣಿಯಲ್ಲಿ ಹಾಕೊಂಡ್ರೆ ಏನಾಗ್ತದೆ? ಆ ದೋಣಿ ಮುಳುಗು ಹೋಗ್ತದೆ. ಹಾಗೆ ನಮ್ಮ ಸಂಸಾರ ಸಾಗುವುದಕ್ಕೆ ಸಂಪತ್ತು ಬೇಕು ಅಂತೇಳಿ ಆ ಸಂಪತ್ತನ್ನೆಲ್ಲ ಮನೆಯಲ್ಲೇ ರಾಶಿ ಹಾಕಿಕೊಂಡಿತು ಅಂತಾದರೆ ಅದು ಮುಳುಗುವ ದೋಣಿ ಆಗ್ತದೆ. ಸಂಪತ್ತು ಹೊರಗಿದ್ದುಕೊಂಡು ಈತ ಈಜಬೇಕು. ದೋಣಿ ಹೋಗುವುದಕ್ಕೆ ಹೊರಗಿನಲ್ಲಿ ನೀರು ಹೇಗೆ ಬೇಕು ಹಾಗೆ ನಮ್ಮ ಸಂಪತ್ತು ಅಲ್ಲಲ್ಲಿ ವಿತರಣೆಯಾಗ್ತಾ ಇದ್ದಷ್ಟು ಆತನ ದೋಣಿ ಸಂಸಾರ ಅದು ಸುಲಲಿತವಾಗಿ ಸಾಗಿ ಹೋಗ್ತದೆ. ಈ ರೀತಿಯಲ್ಲಿ ಸಂಪತ್ತನ್ನು ಮನುಷ್ಯ ಸಂಪಾದಿಸಬೇಕು. ಆದರೆ ಸಂಪತ್ತು ಸಂಪಾದನೆ ಮಾಡುವವನ ಮನಸ್ಸಲ್ಲಿ ನಾನು ಸಾಯುವವ ಅಲ್ಲ, ಅಜರಾಮರವತ್ ಪ್ರಾಜ್ಞ ವಿದ್ಯಾಂ ಅರ್ಥಂಚ ಸಾಧಯೇತ್. ಅಜರನ ಹಾಗೆ ವಿದ್ಯೆಯನ್ನು, ಅಮರನ ಹಾಗೆ ಅರ್ಥವನ್ನು ಸಾಧಿಸಬೇಕು. ಮಧ್ಯದಲ್ಲಿ ಧರ್ಮ ಸಂಪಾದನೆ ಮಾಡಬೇಕಲ್ವ, ಪುಣ್ಯ ಸಂಪಾದನೆ. ಅದಕ್ಕೆ ಗೃಹೀತ ಇವ ಕೇಶೇಶು ಮೃತ್ಯುನ ಧರ್ಮಮಾಚರೇತ್. ಆ ಮೃತ್ಯು ದೇವತೆ ಬಂದು ಜುಟ್ಟು ಹಿಡಿದು ಕತ್ತಿ ಎತ್ತಿ ವಾಶ ಬಿಗಿದಾಗಿದೆ ಅಂತ ಆ ಎಚ್ಚರದಲ್ಲಿ ಧರ್ಮಾಚರಣೆ ಮಾಡ್ತಾ ಇರಬೇಕು. ಹೀಗೆ ಧರ್ಮ, ಅರ್ಥ ಮತ್ತು ವಿದ್ಯೆ ಈ ಮೂರರ ಸಂಪಾದನೆಯ ಹಿನ್ನೆಲೆಯಲ್ಲಿ ಮನುಷ್ಯ ವಿರುದ್ಧವಾದ ಮೂರು ಪ್ರಜ್ಞೆಯನ್ನು ಜೊತೆಗೆ ಸೇರಿಸಿಕೊಳ್ಬೇಕು. ಯಾರು ಈ ವಿರುದ್ಧವಾದ ಮೂರನ್ನು ಸಮವಾಗಿ ಜೀವನದಲ್ಲಿ ರೂಢಿಸಿಕೊಳ್ತಾನೋ ಶೈವ ಹಿ ಸ್ಯಾತ್ ವಿಚಕ್ಷಣ, ಅವನಿಗೆ ವಿಚಕ್ಷಣ ಅಂತ ಹೆಸರು. ಜೀವನದ ನಡೆಯಲ್ಲಿ, ಸಂಸಾರ ಸಾಗರವನ್ನು ದಾಟುವಿಕೆಯಲ್ಲಿ ಆತನಲ್ಲಿ ವೈಚಕ್ಷಣ್ಯ ಬೇಕು, ವಿಚಕ್ಷಣತೆ ಬೇಕು ಅನ್ನುವುದು ಇದು ನಿರೂಪಣೆ ಮಾಡುವಂಥದ್ದು. ಆದ್ದರಿಂದ ಮನುಷ್ಯನಿಗೆ ಮರಣದ ಎಚ್ಚರ ಬೇಕು. ಮರಣದ ಎಚ್ಚರ ಇದ್ದಾಗ ಧರ್ಮಾಚರಣೆ ಮಾಡ್ತಾನೆ. ಈ ಶರೀರವೇ ಜೀವನವಲ್ಲ, ಶರೀರ ತ್ಯಾಗಾನಂತರದಲ್ಲಿ ಜೀವನ ಇದೆ ಅನ್ನುವ ಎಚ್ಚರ ಇದ್ದಾಗ ಆ ಪಾರತ್ರಿಕವಾದ ಲೋಕದಲ್ಲಿ ಸುಖಿಯಾಗಿರಬೇಕು ಅನ್ನುವ ಭಾವದಿಂದ ಧರ್ಮ ಅನ್ನುವ ಎರಡು ಸೀಮೆಯನ್ನು ಇಟ್ಟುಕೊಂಡು ಆ ಸೀಮೋಲ್ಲಂಘನವಾಗದೇ ಇರುವ ಹಾಗೆ ಧರ್ಮ ಮೋಕ್ಷಗಳೆಂಬಂತಹ ಎರಡು ಸೀಮೆಯ ಮಧ್ಯದಲ್ಲಿ ಅರ್ಥಕಾಮಗಳ ಭೋಗದಲ್ಲಿ ಆತ ತೊಡಗ್ತಾನೆ. ಸಾಧನೆ ಅನ್ನೋದು ಅವನಲ್ಲಿ ನಡೆಯುತ್ತೆ. ಆದ್ದರಿಂದ ಒಬ್ಬ ವ್ಯಕ್ತಿಗೆ ನಾನು ಇಂಥ ಕಾಲದಲ್ಲಿ ಮರಣವನ್ನಪ್ಪುವವನಿದ್ದೇನೆ ಅನ್ನುವುದು ಸ್ಪಷ್ಟ ಜ್ಞಾನ ಇದ್ದರೆ ಅವನ ಸಾಧನೆ ಚೆನ್ನಾಗಿರ್ತದೆ. ಅದಕ್ಕೆ ನಮ್ಮ ಭಾಗವತವೇ ದೃಷ್ಟಾಂತ. ಪರೀಕ್ಷಿತನಿಗೆ ಇವತ್ತಿಂದ 7 ದಿವಸಕ್ಕೆ ಸರಿಯಾಗಿ ಮರಣ ಅಂತ ಗೊತ್ತಾಯಿತು, ಅದು ಅವನ ಅದೃಷ್ಟ. ಖಟ್ವಾಂಗನಿಗೆ ಇನ್ನು 2 ಮುಹೂರ್ತದಲ್ಲಿ ಮರಣ ಅಂತ ಗೊತ್ತಾಯಿತು, ಅದು ಅವನ ಅದೃಷ್ಟ. ಖಟ್ವಾಂಗನಿಗೆ 2 ಮುಹೂರ್ತದಲ್ಲಿ ಮರಣ ಅಂತ ಗೊತ್ತಾದ ಕೂಡಲೇ ಏನು ಮಾಡಿದ? ಮುಹೂರ್ತಾತ್ ಸರ್ವಮುತ್ಸೃಜ್ಯ ಗತವಾನ್ ಅಭಯಂ ಪದಂ ಖಟ್ವಾಂಗೋ ನಾಮ ರಾಜಋಷಿ ಜ್ಞಾತ್ವಾ ಇಯತ್ತಾಂ ಇಹಾಯುಷಃ. ಅವನ ಆಯುಷ್ಯದ ಇಯತ್ತೆಯನ್ನು ಆತ ತಿಳಿದವ 2 ಮುಹೂರ್ತ ಕಾಲದಲ್ಲಿ ಸರ್ವ ಸಂತ್ಯಾಗವನ್ನು ಮಾಡಿ ತಾನು ಅಭಯ ಪದವನ್ನು ಹೊಂದಿದ. ಆದ್ದರಿಂದ ಎಷ್ಟು ಆಯುಷ್ಯ ಇದೆ ಅನ್ನೋದು ಮುಖ್ಯವಲ್ಲ, ಎಷ್ಟು ಇದೆ ಅಂತ ತಿಳಿದಿದೆ ಅದು ಪ್ರಧಾನವಾಗ್ತದೆ. ಈತನಿಗೆ, ಪರೀಕ್ಷಿತನಿಗೆ ಇನ್ನು 7 ದಿವಸವಿದೆ ಅಂತ ತಿಳಿಯಿತಲ್ವಾ, ಆದ್ದರಿಂದ 7 ದಿವಸ ಆತ ವಿಶಿಷ್ಟವಾದ ಸಾಧನೆಯನ್ನು ತಾನು ಮಾಡಿಕೊಂಡ. ಅದನ್ನೇ ಮಾಡ್ಬೋದಿತ್ತಲ್ವ ಕಂಸನಿಗೆ ಈಗ ಗೊತ್ತಾಯಿತು, ಇಂದಿನಿಂದ ಈಕೆಗೆ 6 ಮಕ್ಕಳಲ್ಲ, 7 ಮಕ್ಕಳಲ್ಲ, 8 ಮಗು ಹುಟ್ಟುವಲ್ಲಿಯ ತನಕ ನನ್ನ ಆಯುಷ್ಯ ಇದೆ. 8ನೇ ಮಗು ಹುಟ್ಟಿದ ಮೇಲೆ ಆ ಮಗುವಿನ ಜೊತೆಗೆ ನಾನು ಗೆಳೆತನದಲ್ಲಿದ್ದರೆ ಆವಾಗಲೂ ಕೂಡ ನಾನು ಬೇಗ ಸಾಯುವುದಕ್ಕೆ ಸಾಧ್ಯ ಇಲ್ಲ. ಚೆನ್ನಾಗಿ ಸಾಧನೆ ಮಾಡುವುದಕ್ಕೆ ಬೇಕಾದಂತಹ ಅವಕಾಶ, ವಿಪುಲಾವಕಾಶವನ್ನು ದೇವತೆಗಳು ಒದಗಿಸಿಕೊಟ್ಟರು. ಸಾಕ್ಷಾತ್ ವಾಯುದೇವನೇ ಆಕಾಶದಲ್ಲಿ ಅಶರೀರೋ ವಾಯು ಅಂತ ಅಶರೀರ ಅನ್ನುವ ರೂಪದಿಂದ ಆಕಾಶದಲ್ಲಿ ತಾನು ಕಾಣಿಸಿಕೊಂಡು ಈತನ ಆ ಕಿವಿಯನ್ನೆಲ್ಲ ಕಿವಿ ತಮ್ಮಟೆಯನ್ನು ತೂತು ಮಾಡುವಷ್ಟು ಗಟ್ಟಿಯಾದಂತಹ ಮಂಗಳವಾದ್ಯ ದೋಷದ ಮಧ್ಯದಲ್ಲಿ ಕಂಸನಿಗೆ ಈಕೆಯ 8ನೆಯ ಗರ್ಭದಿಂದ ಮರಣ ಅನ್ನುವ ಜ್ಞಾನವನ್ನು ಕೊಟ್ಟರೂ ಕೂಡ ಆತ ನಿಜ ಏನು, ಅವನ ಸ್ವಭಾವ ಏನು, ಅದನ್ನು ಕಂಸ ಅಭಿವ್ಯಕ್ತಿಗೊಳಿಸಿದ.
ಹಾಗಾಗಿ ಕಂಸನ ಅಭಿವ್ಯಕ್ತಿ ಏನು? ನಾನು ಸಾಯಬಾರದು, ನನ್ನನ್ನು ಸಾಯಿಸುವ ಮಗು ಈಕೆಯ ಹೊಟ್ಟೆಯಲ್ಲಿ ಹುಟ್ಟುತ್ತೆ ಅಂತಾದರೆ ಇವಳನ್ನೇ ಸಾಯಿಸ್ತೇನೆ ಅನ್ನುವಷ್ಟು ಧಾರ್ಷ್ಟ್ಯವನ್ನು ದೌಷ್ಟ್ಯವನ್ನು ತಾನು ತೋರಿಸಿದ. ವಸುದೇವ ತನ್ನ ಸಜ್ಜನಿಕೆಯಿಂದ ಅಲ್ಲಿ ದೇವಕಿಯನ್ನು ಸಂರಕ್ಷಿಸಿದ. ಅಂತಹ ದೇವಕಿಯ ಗರ್ಭದಲ್ಲಿ 8ನೆಯ ಗರ್ಭ, ಅದು ಒಂದು ಭಾದ್ರಪದ ಮಾಸ ಇತ್ತಂತೆ. ಈಗ ಲೆಕ್ಕಾಚಾರದ ಶ್ರಾವಣ ಮಾಸ ಅಂತ ಹೇಳಬೇಕು ನಾವು. ಶ್ರಾವಣ ಮಾಸ, ಸಿಂಹದಲ್ಲಿ ಸೂರ್ಯ ಇದ್ದ, ಅದರಿಂದ ಸೌರಮಾನದ ಪ್ರಕಾರ ಸಿಂಹ ಮಾಸ ನಡೀತಾ ಇದೆ. ಅದರಲ್ಲಿ ಕೃಷ್ಣ ಪಕ್ಷ ಬೇರೆ ಬಂದಿದೆ. ಹುಣ್ಣಿಮೆಯ ಮರು ದಿವಸದಿಂದ ಕೃಷ್ಣ ಪಕ್ಷ ಪ್ರಾರಂಭವಾಗಿದೆ. ಆಕಾಶದಲ್ಲಿರುವ ಚಂದ್ರ ನಿಧಾನವಾಗಿ ಕ್ಷೀಣಿಸ್ತಾ ಸಾಗ್ತಾ ಇದ್ದಾನೆ. ಆ ಕೃಷ್ಣ ಪಕ್ಷದ ಅಷ್ಟಮಿಯ ದಿನ, ಅಂದರೆ ಆಕಾಶದಲ್ಲಿ ಮಧ್ಯರಾತ್ರಿಯ ಹೊತ್ತು ಚಂದ್ರ ಉದಯಿಸುವಂತಹ ಕಾಲದಲ್ಲಿ ಅರ್ಧದಷ್ಟು ಮಾತ್ರ ಚಂದ್ರ ಉದಯಿಸುವ ದಿನ ಅದು. ಅವತ್ತು ಊರಿನಲ್ಲೆಲ್ಲ ಮನಸ್ಸಿಗೆ ಭಾರಿ ಕ್ಲೇಶವಾಗಿತ್ತು ಎಲ್ಲರಿಗೂ. ದುಷ್ಟನಾದಂತಹ ಕಂಸ ಆ ಗರ್ಭಿಣಿಯಾದಂತಹ ದೇವಕಿ ದೇವಿಯ ಮುಂದೆಯೇ ಅವಳ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳನ್ನು ನೆಲದಲ್ಲಿರುವ ಕಲ್ಲಿಗೆ ಅಪ್ಪಳಿಸಿ ಕೊಂದಿದ್ದಾನೆ ಅಂತ ಎಲ್ಲರಿಗೂ ಬಹಳ ಬೇಸರ. ಇಂಥ ದುಷ್ಟನಾದಂತಹ ಕಂಸ ಊರಿನಲ್ಲಿದ್ದ ಮಕ್ಕಳನ್ನೆಲ್ಲ ಸಾಯಿಸುವುದಕ್ಕೂ ಹಿಂಜರಿಯುವವನಲ್ಲ. ಯಾರು ವಿಷ್ಣು ಭಕ್ತರಿದ್ದಾರೆ ಅವರ ಮೇಲೆ ವಿಶೇಷವಾದ ತೆರಿಗೆಯನ್ನು ಹಾಕತಕ್ಕಂತಹ ಕೆಟ್ಟ ರಾಜ್ಯಾಡಳಿತವನ್ನು ಆ ಕಾಲದಲ್ಲಿ ನಡೆಸ್ತಾ ಇರತಕ್ಕಂಥವ. ಜರಾಸಂಧನಿಗೆ ಆಪ್ತನಾದ ಶಿಷ್ಯ ಬೇರೆ ಆಗಿದ್ದಾನೆ ಕಂಸ. ಈ ಕಾರಣದಿಂದ ಊರಿನ ಪ್ರಜೆಗಳು, ಅದರಲ್ಲೂ ವಿಶೇಷವಾಗಿ ಯಾದವರು, ಮನಸ್ಸಿಗೆ ತುಂಬ ಖೇದವನ್ನು ಅನುಭವಿಸ್ತಾ ಇದ್ದಂತಹ ಕಾಲ ಅದು. ಆವಾಗ ಮಧ್ಯರಾತ್ರಿ ಆ ಭಾದ್ರಪದ ಮಾಸದ ಅಥವಾ ಸಿಂಹ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ರೋಹಿಣಿ ನಕ್ಷತ್ರದಿಂದ ಕೂಡಿದಂತಹ ಕಾಲ. ಅನೇಕ ಅಗ್ನಿಹೋತ್ರಿ ವಿಪ್ರರೆಲ್ಲ ತಮ್ಮ ಮನೆಯಲ್ಲಿದ್ದಂತಹ ಅಗ್ನಿಯನ್ನು ಆರಾಧನೆ ಮಾಡಿ ಅಗ್ನಿಯನ್ನು ಒಂದು ಕರೀಶದಲ್ಲಿ, ಕರೀಶ ಅಂತ ಹೇಳಿದರೆ ಒಣಗಿದ ಸೆಗಣಿ, ಬೆರಣಿ, ಆ ಬೆರಣಿಯಲ್ಲಿ ಆ ಪ್ರಾವಾಹನೆ ಮಾಡಿದ್ದಾರೆ. ಅದು ಹೊಗೆ ಆಡ್ತಾ ಇದೆ. ಅದ್ಯಾಕೋ ಆ ಮಧ್ಯರಾತ್ರಿಯಲ್ಲಿ ಚಂದ್ರೋದಯ ಆಗುವ ಪುಣ್ಯ ಕಾಲದಲ್ಲಿ ಇದ್ದಕ್ಕಿದ್ದ ಹಾಗೆ ಶಾಂತವಾಗಿ ಹೊಗೆ ಆಡ್ತಾ ಇದ್ದಂತಹ ಅಗ್ನಿಗಳು ತಾವು ಬಂಗಾರದ ಬಣ್ಣದ ಜ್ವಾಲೆಯಿಂದ ಪ್ರಕಾಶಿಸುವುದಕ್ಕೆ ಪ್ರಾರಂಭಿಸಿದವು. ಜಜ್ವಲು ಚಾಗ್ನೆಯ ಶಾಂತಾಹ, ಶಾಂತವಾಗಿದ್ದ ಅಗ್ನಿ ಅದು ಪ್ರಜ್ವಲಿಸ್ತಾ ಇದೆ ಯಜ್ಞಕುಂಡಗಳಲ್ಲಿ. ಬೀಸ್ತಾ ಇದ್ದಂತಹ ಗಾಳಿ ಸುಂಟರ ಗಾಳಿಯಾಗಿ ಬೀಸ್ತಾ ಇದ್ದು ಊರಿಗೆಲ್ಲ ಅನಿಷ್ಟವನ್ನು ಸೂಚನೆ ಮಾಡ್ತಾ ಇದ್ದಂತಹ ಗಾಳಿ ಆ ಮಧ್ಯರಾತ್ರಿಯ ಹೊತ್ತಿಗೆ ಅದು ವವವು ವಾಯು ಸುಖಸ್ಪರ್ಶ, ವಾಯು ಎಲ್ಲರ ಮನಸ್ಸಿಗೆ ಆಹ್ಲಾದವನ್ನು ನೀಡುವ ಹಾಗೆ ಉಪವನದಲ್ಲಿ ಮಧ್ಯರಾತ್ರಿಯಲ್ಲಿ ಅರಳಿದಂತಹ ವನ ಸುಮಗಳ ಪರಾಗಗಳನ್ನು ಹೊತ್ತು ಶಾಂತವಾಗಿ ಮನುಷ್ಯರಿಗೆ ಆನಂದವನ್ನು ತುಂಬುವ ಹಾಗೆ ಬೀಸ್ತಾ ಇದ್ದಾವೆ. ಹಸು ಕರುಗಳು ಮಧ್ಯರಾತ್ರಿಯಲ್ಲಿ ಮಲಗಿದ್ದವುಗಳು ಇದ್ದಕ್ಕಿದ್ದ ಹಾಗೆ ಎದ್ದು ನಿಂತು ಕರುಗಳು ತಾಯಿಯನ್ನು ಅಂಬೆ ಅಂತ ಕರೆದು ಪ್ರೀತಿಯ ನಾದದಿಂದ ಕೂಗ್ತಾ ಇದ್ದಾವೆ. ಹಸುಗಳೆಲ್ಲ ಆನಂದಭರಿತವಾದ ಕಣ್ಣನ್ನು ತೆಗೆದು ತೆಗೆದು ಒಂದು ಆಕಾಶದ ಕಡೆಗೆ, ಉದಯಿಸುವ ಚಂದ್ರನ ಕಡೆಗೆ ದಿಷ್ಟಿಸ್ತಾ ಇದ್ದಾವೆ. ಅಂತಹ ಒಂದು ಸುಂದರ ವಾತಾವರಣದಲ್ಲಿ ಈ ವಸುದೇವ ಮತ್ತು ದೇವಕೀ ದೇವಿ ಇರತಕ್ಕಂತಹ ಕಾರಾಗಾರದ ಮಧ್ಯೆ ಭಗವಂತನ ಪ್ರಾದುರ್ಭಾವವಾಯಿತು. ತಮದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖಗದಾದ್ಯುಧಾಯುಧಂ ಶ್ರೀವತ್ಸಲಕ್ಷ್ಮಂ ಗಲಶೋಭಿಕೌಸ್ತುಭಂ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ ಮಹಾರ್ಹವೈಡೂರ್ಯ ಕಿರೀಟ ಕುಂಡಲ ತ್ವಿಷಾ ಪರಿಶ್ರಕ್ತ ಸಹಸ್ರಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ವಸುದೇವ ಅದ್ಭುತಂ ಬಾಲಕಂ ಐಕ್ಷತ. ವಸುದೇವ ಅದ್ಭುತ ಬಾಲಕನನ್ನು ಕಂಡ. ಅಂದರೆ ಮಗು ಹುಟ್ಟಿತು ಅಂತ ಹೇಳಲಿಲ್ಲ ವೇದವ್ಯಾಸರು, ವಸುದೇವ ಮಗುವನ್ನು ಕಂಡ ಅಂತ ಹೇಳಿದರು. ಕಂಡದ್ದೇನನ್ನು? ಅದ್ಭುತ ಬಾಲಕನ್ನು. ಯಾಕಂದರೆ ಶಿಶು ಅಲ್ಲ ಅದು, ಅದು ಬಾಲಕ. ಅದ್ಭುತ ಅನ್ನುವ ಶಬ್ದವನ್ನು ನಾವು ಬಳಸುವುದು ಲೋಕದಲ್ಲಿ ಸಾಮಾನ್ಯವಾಗಿ ನಡೆಯದೇ ಇರುವ ರೀತಿಯ ಅಪರೂಪದ ಘಟನೆಯನ್ನು ನಾವು ಅದ್ಭುತ ಅಂತ ಕರಿತೇವೆ. ಹುಟ್ಟುವಾಗ ಒಂದು ಮಗು ಸೊಂಟಕ್ಕೊಂದು ಸುಂದರವಾದ ಬಂಗಾರದ ಬಣ್ಣದ ಬಟ್ಟೆಯನ್ನು ಉಟ್ಟುಕೊಂಡು, ಅದು ಕಚ್ಚೆ ಹಾಕಿಕೊಂಡು, ಷಟ್ಪುಚ್ಚ ಕಚ್ಚಧಾರಣೆ ಮಾಡಿಕೊಂಡು, ಆದರೆ ಇಸ್ತ್ರಿಯೂ ವ್ಯತ್ಯಾಸ ಆಗಲಿಲ್ಲ, ಹುಟ್ಟಿದ ಮಗು. ಆರಿ ಪೀತಾಂಬರಂ ಸಾಂದ್ರಪಯೋಧ ಸೌಭಗಂ, ಪೀತವಸ್ತ್ರವನ್ನು ಧಾರಣೆ ಮಾಡಿಕೊಂಡಿದೆ. ಮೀಯಲ್ಲಿ 12 ಹೊಳೆವ 12 ನಾಮ,
ಹೊಳೆಯುವ 12 ಊರ್ಧ್ವಪುಂಡ್ರಗಳನ್ನು ಧಾರಣೆ ಮಾಡಿಕೊಂಡಿದೆ. ತಲೆಯಲ್ಲಿ ಪುಟ್ಟದಾದಂತಹ ಕಿರೀಟವನ್ನು ಧರಿಸಿಕೊಂಡಿದೆ. ಬಾಹುಗಳಲ್ಲಿ ಅಂಗದ ಅಂತ ಹೇಳುವ ತೋಳ್ಪಂದಿಗಳನ್ನು ಧರಿಸಿ, ಕೈಯಲ್ಲಿ ಕಂಕಣಧಾರಿಯಾಗಿ, ಸೊಂಟದ ಮಧ್ಯದಲ್ಲಿ ಮಂಜೀರವನ್ನು ಧರಿಸಿ, ಎದೆಯಲ್ಲಿ ಶ್ರೀವತ್ಸವೆಂಬಂತಹ ಚಿಹ್ನೆಯಿಂದ ಶೋಭಿತವಾಗಿ, ಕೌಸ್ತುಭಾಭರಣವನ್ನು ಕಂಠದಲ್ಲಿ ತಾನು ಪ್ರಕಾಶಗೊಳಿಸ್ತಾ ಒಂದು ಮಗು ಆವಿರ್ಭವಿಸ್ತದೆ. ಅದರ ಬಾಯಿಯಲ್ಲಿ 32 ತುಂಬಿದ ಹಲ್ಲುಗಳು, ತಲೆಗೂದಲು ಗುಂಗುರುಗಳಾಗಿ ತಲೆಯಿಂದ ಕೆಳಗೆ ಬೆನ್ನಿನ ಕಡೆಗೆ ಇಳಿದಿರತಕ್ಕಂತಹ ಕೂದಲುಗಳು. ಹೀಗೊಂದು ಮಗು ಹುಟ್ಟುತ್ತದೆ ಅಂತ ಹೇಳಿದರೆ ಆ ಮಗುವನ್ನು ಅದ್ಭುತ ಅನ್ನುವ ಶಬ್ದ ಬಿಟ್ಟು ಬೇರೆದ್ರಿಂದ ವರ್ಣಿಸಲಿಕ್ಕೆ ಬರುವುದಿಲ್ಲ. ಅದ್ಭುತಂ ಬಾಲಕಂ ಅಂಬುಜೇ ಕ್ಷಣಂ, ಅದ್ಭುತವಾದ ಮಗುವಿನ ಆವಿರ್ಭಾವವಾಯಿತು. ನಾನು ಹುಟ್ಟದೇ ಇರುವವ ಅನ್ನುವುದನ್ನು ಅಭಿವ್ಯಕ್ತಿಗೊಳಿಸ್ತಾ ದೇವರು ಹುಟ್ಟಿ ಬಂದಂತೆ. ಅಜಸ್ಯ ನಾಭಾವಧ್ಯೇ ಕಮರ್ಪಿತಂ, ನಾನು ಅಜೋ ದುರ್ಮರ್ಷಣಶಾಸ್ತ ಅಂತ ಅಜ ಅಂತ ಕರೆಸಿಕೊಂಡವ ನಾನು, ಹುಟ್ಟುವವ ಅಲ್ಲ. ಹುಟ್ಟದೇ ಇರತಕ್ಕಂತಹ ನಾನು ಲೋಕಕ್ಕೋಸ್ಕರ ನನ್ನ ಸ್ವರೂಪದ ಆವಿರ್ಭಾವವನ್ನು ಗಳಿಸ್ತೇನೆ ಅಂತ ಆ ಕಾರಾಗಾರದಲ್ಲಿ ತಾನು ಕಾಣಿಸಿಕೊಂಡಂತಹ ಭಗವಂತನ ಅತ್ಯಂತ ಸುಂದರವಾದ, ಆದ್ದರಿಂದಲೇ ಕೃಷ್ಣ ಅಂತ ಕರೆಸಿಕೊಳ್ಳತಕ್ಕಂತಹ ರೂಪ. ಕೃಷ್ಣ ಅನ್ನುವ ಶಬ್ದಕ್ಕೆ ಆಕರ್ಷಕ ಅಂತ ಅರ್ಥ. ಕರ್ಷತೀತಿ ಕೃಷ್ಣ, ಆಕರ್ಷಣೆಯನ್ನು ಮಾಡತಕ್ಕಂಥವರಿಗೆ ಕೃಷ್ಣ ಅಂತ ಹೆಸರು. ಆಕರ್ಷಣೆ 2 ಥರ. ಮೇಲಕ್ಕೆ ಹೋದದ್ದನ್ನು ಕೆಳಕ್ಕೆ ಭೂಮಿಯು ಆಕರ್ಷಿಸ್ತದೆ, ಗುರುತ್ವಾಕರ್ಷಣ ಅಂತ ಅದನ್ನು ಕರಿತೇವೆ. ಮೇಲಕ್ಕೆ ಹೋದವರನ್ನು ಆಕರ್ಷಣೆ ಮಾಡುವುದರಲ್ಲಿ ನಮ್ಮವರು ಅನೇಕ ನಿಷ್ಣಾತರಿದ್ದಾರೆ. ಕಬಡ್ಡಿ ಆಟ ಅಭ್ಯಾಸ ಮಾಡಿದವರು ಯಾರು ಅಲ್ಲಿ ಹೋಗಿ ಬಿಟ್ಟಬಾರ್ದು ಅಂತ ಎಳೆದೆಳೆದು ಹಾಕುವ ಕೆಲಸ. ಈ ಆಕರ್ಷಣೆ ನಮ್ಮಲ್ಲಿ ಬಹಳಷ್ಟು ಮಂದಿಯಲ್ಲಿ ನಡೀತದೆ. ಆದರೆ ಈ ಆಕರ್ಷಣೆ ಸಾತ್ವಿಕವಾದದ್ದಲ್ಲ. ಸಾತ್ವಿಕವಾದ ಆಕರ್ಷಣೆ ಎಂದ್ರೇನು? ಕೆಳಕ್ಕೆ ಬೀಳ್ತಾ ಇರುವವರನ್ನು ಮೇಲಕ್ಕೆತ್ತಿ ನಿಲ್ಲಿಸುವುದುಂಟಲ್ಲ, ಆ ಮೇಲಕ್ಕೆ ಆಕರ್ಷಿಸುವುದು ಅನ್ನೋದು ಅತ್ಯಂತ ಸಾತ್ವಿಕವಾದಂತಹ ಆಕರ್ಷಣೆ. ಭಗವಂತನನ್ನು ಕೃಷ್ಣ ಅಂತ ಕರೆಯುವುದು ಮೇಲಿಂದ ಕೆಳಕ್ಕೆ ಆಕರ್ಷಿಸುವ ಕಾರಣದಿಂದ ಅಲ್ಲ. ಕರಿಷತಿ ಉಪರಿ ಕರಿಷತಿ ಮೋಕ್ಷಂ ಪ್ರದದಾತಿ ಇತಿ ಕೃಷ್ಣ. ಕೆಳಗೆ ಬೀಳುವ ಪತಿತರನ್ನು ಪತಿತ ಪಾವನನಾಗಿ ಅವರನ್ನು ಊರ್ಧ್ವಮುಖವಾಗಿ ಆಕರ್ಷಣೆ ಮಾಡಿ ಶ್ರೇಷ್ಠತೆಯ ಕಡೆಗೆ ಅವರನ್ನು ಸೆಳೆದು ಅವರಿಗೆ ಮೋಕ್ಷವೆಂಬಂತಹ ಪರಮಸುಂದರವಾದ ಪುರುಷಾರ್ಥ ನಿಶ್ರೇಯಸವನ್ನು ಕೊಡುವ ಕಾರಣದಿಂದ ಭಗವಂತನಿಗೆ ಕೃಷ್ಣ ಅಂತ ಹೆಸರು. ಕೃಷ್ಣನ ಅವತಾರದಲ್ಲಿ ನಾವು ಹೆಜ್ಜೆ ಹೆಜ್ಜೆಗೂ ಕಾಣುವುದು ಇಂತಹ ಕೃಷ್ಣತ್ವವನ್ನೇ. ಆತ ಎಲ್ಲೆಲ್ಲೋ ಹೋಗುವ ಮನಸ್ಸನ್ನು ತನ್ನ ಕಡೆಗೆ ಸೆಳೆದು ದೇವರ ಕಡೆಗೆ ಸೆಳೀತಾನೆ. ಈ ಉದಾಹರಣೆಗೆ ಒಂದು ಕೃಷ್ಣ ಅಂತ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಕುಂತಿ ಮಾತೆ. ಕುಂತಿ ಮಾತೆ ಕೃಷ್ಣನ ಹತ್ರ ಕೇಳುವುದೇ ಅದನ್ನು, ನನ್ನ ಮನಸ್ಸು ಎಲ್ಲೆಲ್ಲೋ ಹೋಗುತ್ತೆ ಕೃಷ್ಣ, ಅದನ್ನೆಲ್ಲ ಸೆಳೆದು ನಿನ್ನಲ್ಲೇ ನಿಲ್ಲುವ ಹಾಗೆ ಮಾಡು. ಅಥ ವಿಶ್ವೇಶ ವಿಶ್ವಾತ್ಮನ್ ವಿಶ್ವಮೂರ್ತೆ ಸ್ವಕೇಶು ಮೇ ಸ್ನೇಹಪಾಶಮಿಮಂ ಛಿಂದಿ ಧ್ರುವಂ ವೃಷ್ಟಿಷು ಪಾಂಡುಷು. ನನ್ನ ಮಕ್ಕಳ ಮೇಲೆ ಇರತಕ್ಕಂತಹ ಸ್ನೇಹಪಾಶವನ್ನು ಕತ್ತರಿಸಿ ಹಾಕಿ, ಓ ಕೃಷ್ಣ ನಿನ್ನಲ್ಲೇ ನನ್ನ ಮನಸ್ಸು ನಿಲ್ಲುವ ಹಾಗೆ ಮಾಡು. ವಿಪದ ಸಂತು ನಶ್ಯಶ್ವ ತತ್ರ ತತ್ರ ಜಗದ್ಗುರು. ನಿನ್ನನ್ನು ಸ್ಮರಣೆ ಮಾಡಿಕೊಳ್ತೇನೆ ಅನ್ನುವ ಪರಿಸ್ಥಿತಿ ನನಗೆ ವಿಪತ್ತಿನಲ್ಲೇ ಬರುವುದಾದರೆ ನನಗೆ ಅಂತಹ ವಿಪತ್ತನ್ನೇ ಕೊಡು, ಸಂಪತ್ತನ್ನು ಕೊಡಬೇಡ ಅಂತ ಕೇಳಿದ ಧೀರ ಮಾತೆ ಕುಂತಿ ಮಾತೆ. ಅಂತಹ ಕೃಷ್ಣನ ಕಡೆಗೆ ಮನಸ್ಸು ಸೆಳೆಯಲ್ಪಡುವುದು. ಕೇವಲ ಯೋಗಿಗಳ ಮನಸ್ಸನ್ನು ಮಾತ್ರ ದೇವರು ಸೆಳೆಯುವುದಲ್ಲ, ವೇದ ಪರಾಯಣರಾದಂತಹ ವ್ಯಕ್ತಿಗಳ ಮನಸ್ಸನ್ನು ಮಾತ್ರ ದೇವರು ತನ್ನ ಕಡೆಗೆ ಸೆಳೆಯುವುದಲ್ಲ. ಕಾಡಿನಲ್ಲಿ ಓಡಾಡತಕ್ಕಂತಹ ಕಾಡು ಮನುಷ್ಯರ, ಹಸು ಕರುಗಳನ್ನು ಚೆನ್ನಾಗಿ ಸಂರಕ್ಷಣೆ ಮಾಡತಕ್ಕಂತಹ ಗೋಪಿಕಾ ಸ್ತ್ರೀಯರ ಹಸುಗಳನ್ನು ಕರುಗಳನ್ನು ಕಾಡಿನಲ್ಲಿ ಹುಲ್ಲುಗಾವಲಿನಲ್ಲಿ ಮೇಯಿಸ್ತಾ ಲೋಕದ ವಿಷಯಗಳನ್ನೇ ಪಟ್ಟಾಂಗ ಹಾಡತಕ್ಕಂತಹ ಪುಟ್ಟ ಪುಟ್ಟ ಗೋಪ ಬಾಲಕರ ಮನಸ್ಸನ್ನು ಕೂಡ ಭಗವಂತ ಸೆಳೀತಾನೆ ತನ್ನ ಕಡೆಗೆ. ಎಲ್ಲರ ಮನಸ್ಸು ಅವನ ಕಡೆಗೆ. ನಂದಗೋಕುಲದಲ್ಲಿ ಕೃಷ್ಣ ಮಥುರೆಯಿಂದ ಸಾಗಿ ಹೋದ. ನಂದಗೋಪ ಮತ್ತು ಯಶೋದೆಯರು ಆತನನ್ನು ಸಾಕಿದರು. ಯಾಕೆ ನಂದಗೋಪನ ಕಡೆಗೆ ಹೋದ? ಪಟ್ಟಣವನ್ನು ಬಿಟ್ಟು ಹಳ್ಳಿಗೆ ಹೋದದ್ದು ಯಾಕೆ? ಹಳ್ಳಿಗೆ ಹೋದದ್ದೇ ಹಳ್ಳಿಯವರನ್ನು ಉದ್ಧರಿಸಬೇಕು. ಅವರಲ್ಲಿ ಧರ್ಮ ಪ್ರಜ್ಞೆ, ಭಗವದ್ಭಕ್ತಿ ಅದನ್ನು ಜಾಗೃತಗೊಳಿಸಬೇಕು. ಇವ ಮನೆಯಲ್ಲಿದ್ದ ಮಗು, ಅವನಿಗೆ ಹೆಸರು ಬೇರೆ ಆಯಿತು, ಭೂತನ ಜೀವಿತಹರ ಅಂತ ಹೆಸರಾಗ್ತದೆ. ತೃಣೀಕೃತ ತೃಣಾವರ್ತ ಆಗ್ತಾನೆ, ಅವ ಯಮಳಾರ್ಜುನ ಭಂಜನನಾಗ್ತಾನೆ. ಈ ಯಾವಾಗ ಮನೆಯಿಂದ ಹೊರಗೆ ಅಂಗಳಕ್ಕೆ ಓಡಾಡುವಷ್ಟು ಗಟ್ಟಿಯಾದ, ಮನೆಯಲ್ಲಿ ದಿನನಿತ್ಯ ಸಂಭ್ರಮ ಅಂತೆ ಕೃಷ್ಣನದ್ದು. ಏನು ಮನೆಯಲ್ಲಿ ಕೃಷ್ಣ, ಅವನು ಪುಟ್ಟ ಮಗು, ಅವನು ಈಗೀಗ ಹೊಟ್ಟೆ ಎಳೆದುಕೊಂಡು ಸ್ವಲ್ಪ ಮನೆಯಲ್ಲಿ ಓಡಾಡ್ತಾನೆ ಅಂತ ಆದ ಕೂಡಲೇ ಒಂದು ಸಂಭ್ರಮ.
ಅವನು ಹೊಟ್ಟೆ ಎಳೆದು ಎಳೆದು ಹೊಸ್ತಿಲಿಗೆ ಬಂದು ಹೊಸ್ತಿದು ದಾಟಿ ಆ ಕಡೆ ಬಿದ್ದಾಗ ಮನೆಯಲ್ಲಿ ಖುಷಿ, ಜಾಗಟೆ ಹೊಡಿತಾರೆ. ಬಿದ್ದು ಪೆಟ್ಟಾಯ್ತಾ ಅಂತ ನೋಡುವವರಿಲ್ಲ. ಮಗು ಹೊಸ್ತಿಲು ದಾಟಿ ಆ ಕಡೆ ಬಿತ್ತ, ಹೊಸ್ತಿಲು ದಾಟಿತು ಮಗು ಅಂತ ದೇವರಿಗೊಂದು ಪರಮಾನ್ನ ಮಾಡಿ ಆರತಿ ಮಾಡಿ ಗೌಜಿ. ಆಮೇಲೆ ಮಗು ಎದ್ದು ನಿಂತಿತು, ಗೋಡೆಯನ್ನು ಹಿಡ್ಕೊಂಡು ಎದ್ದು ನಿಂತಿತು. ಎದ್ದು ನಿಂತು ಮನೆಯಿಂದ ಅಂಗಳಕ್ಕೆ ಬಂತು ಅಂತಾದ್ರೆ ಅದೊಂದು ಸಂತಸದ ವಿಷಯ. ಹೀಗೆ ರಿಂಖಣ ಅಂದ್ರೆ ಅಂಬೆಗಾಲಿಕ್ಕುವ ಕೆಲಸ ಮಾಡ್ತಾ ಇದ್ದಂತಹ ಮಗು ಈಗ ಅಂಗಳದಲ್ಲಿ ಓಡಾಡುವುದಕ್ಕೆ ಪ್ರಾರಂಭ ಮಾಡಿತು. ಅಂಗಳದಲ್ಲಿ ಓಡಾಡುವಾಗ ಲೂಟಿ ಸಿಕ್ಕಾಬಿಟ್ಟೆ. ಮನೆಯಲ್ಲಿ ನೆಲದಲ್ಲಿ ಯಾವ ಪದಾರ್ಥವನ್ನು ಇಡುವ ಹಾಗಿಲ್ಲ, ಎಲ್ಲ ಅಟ್ಟದಲ್ಲಿ ಇಡುವಂಥ ಪ್ರಸಂಗ ಬರೆದು ಹೋಯಿತು. ಹಾಲು ಮೊಸರು ಅಂತ ಹೇಳಿದರೆ ಪಂಚಪ್ರಾಣ, ಬೆಣ್ಣೆ ಅಂತ ಹೇಳಿದರೆ ಕೇಳುವುದೇ ಬೇಡ. ನವನೀತ ನವಾಹಾರ ಅಂತ, ಬೆಳಗ್ಗೆದ್ದು ಮೊದಲ ಆಹಾರವೇ ನವನೀತ ಆಗಬೇಕಂತೆ. ಇಡ್ಲಿ ಕೊಟ್ಟರೆ ಆಗೋದಿಲ್ಲ, ಇಡ್ಲಿ ಬದಿಗಿಡುವುದು, ಬೆಣ್ಣೆಯನ್ನು ಬಾಯಿಗೆ ಹಾಕ್ಕೊಂಡು. ಹೀಗೆ ನವನೀತ ನಟಃ, ಅಕಸ್ಮಾತ್ ಜಾಸ್ತಿ ಏನಾದರೂ ಬೆಣ್ಣೆ ಹಾಕಿದರೆ ಅದರ ಮೇಲೆ ಪಚ ಪಚ ಕುಡಿದಾಡು. ಅವನಿಗೆ ಕುಂಬಾರನ ಕಣ್ಣಪ್ಪನ ಕಥೆ ಎಲ್ಲ ಗೊತ್ತವರಿಗೆ. ಅವನು ಮಣ್ಣಿನ ಮೇಲೆ ಅವ ತುಳಿಯುವ ಹಾಗೆ ಇವ ಬೆಣ್ಣೆಯನ್ನು ತುಳಿಯುವುದಂತೆ. ನವನೀತ ನಟಃ ಅಂತ, ನವನೀತದಲ್ಲೇ ಕುಣಿದಾಡ್ತಕ್ಕಂತಹ ವ್ಯಕ್ತಿತ್ವ. ಈ ರೀತಿಯ ಮಗು. ಹೀಗೆ ಕೃಷ್ಣ ತಾನು ಪುಟ್ಟ ಬಾಲಕನಾಗಿ ತನ್ನ ಮನೆಯಲ್ಲಿದ್ದ ಬೆಣ್ಣೆ ಅವನಿಗೆ ಸಾಕಾಗುವುದಿಲ್ಲ. ಅಮ್ಮ ಕೊಟ್ಟರು ಕೂಡ ಬೇಡಮ್ಮ ಹೊಟ್ಟೆ ತುಂಬಿದೆ ಅಂತ ಹೇಳುದು ಯಶೋದೆ ಹತ್ರ. ಆದರೆ ಪಕ್ಕದ ಮನೆಯಲ್ಲಿ ಹೋಗಿ ಸರಿ ತಿನ್ನೋದು ಬೆಣ್ಣೆ. ಈ ರೀತಿ ಪಕ್ಕದ ಮನೆಯವರು ಕೊಡುವುದಿಲ್ಲ ಅಂತಾದರೆ ಅಂಥ ಮನೆಗೆ ಹೋಗುವುದೇ ಜಾಸ್ತಿ. ಕೃಷ್ಣನ ಕಾರ್ಯಭಾರವೇ ಅಂಥದ್ದು. ಯಾವ ಮನೆಯಲ್ಲಿ ಬೆಣ್ಣೆ ಹೆಚ್ಚು ಕೊಡುವುದಿಲ್ಲ ಅವರ ಮನೆಗೆ ಹೆಚ್ಚು ಹೋಗುವುದು, ಅವರ ಪಾತ್ರೆಯನ್ನು ಪೂರ್ತಿ ಖಾಲಿ ಮಾಡಿ ಇಡುವುದು. ಈ ರೀತಿಯಲ್ಲಿ ಕೃಷ್ಣ ಲೀಲೆಯನ್ನು ತೋರಿಸುವುದಕ್ಕೆ ಪ್ರಾರಂಭಿಸಿದ. ಈ ಲೀಲೆಯ ಪರಿಣಾಮ ಏನಾಯಿತು? ನಮಗೆ ಅನಿಸುತ್ತೆ ಕೃಷ್ಣ ಏನು ಕದ್ದಿತಾ ಇದ್ದಾನೆ, ನವನೀತ ಚೋರ, ಏನೇನೋ ಮಾಡಿದ ಅಂತ. ಆದರೆ ಲೀಲೆಯ ಪರಿಣಾಮ ಏನು ಅಂತ ಹೇಳಿದರೆ, ಆ ಗೋಕುಲದ ಹುಡುಗಿಯರು, ಗೋಕುಲದ ಸ್ತ್ರೀಯರು ನೀರು ತರುವುದಕ್ಕೆ ಪಕ್ಕದಲ್ಲಿದ್ದ ಯಮುನೆಗೆ ಹೋಗ್ತಾರೆ. ಅಲ್ಲೊಂದು ಮಡು ಇದೆ, ಆ ಮಡುವಿನಿಂದ ನೀರು ತರ್ತಾರೆ. ಆ ಮಡುವಿನ ಬದಿಯಲ್ಲಿ ಒಂದಷ್ಟು ಕಲ್ಲಿನ ಕಂಬಗಳನ್ನು ಹಾಕಿದ್ದಾರೆ. ಎಲ್ಲರೂ ಅದರಲ್ಲಿ ಕೂತ್ಕೊಳ್ಳೋದು. ಅದಕ್ಕೆ ಸೋಮಾರಿ ಕಟ್ಟೆ ಅಂತಲೇ ಹೆಸರು. ಅಲ್ಲಿ ಕೂತು ಪಟ್ಟಾಂಗವೋ ಪಟ್ಟಾಂಗ. ಏನು ವಿಷಯ ಏನು ಅಂತ ಹೇಳಿದ್ರೆ, ಪಕ್ಕದ ಮನೆಯ ಆ ರಾಧೆ ಹೇಗಿದ್ದಾಳೆ, ನಮ್ಮ ಪಕ್ಕದ ಮನೆಯಲ್ಲಿದ್ದಂತಹ ಆ ಗುಬ್ಬಮ್ಮ ಏನು ಮಾಡ್ತಾಳೆ ಅಂತ, ಇದೇ ವಿಷಯ. ಅವಳೊಬ್ಬಳು ಅಂಥವಳು ಇಂಥವಳು, ಇನ್ನೊಬ್ಬರ ವಿಷಯದಲ್ಲೇ ಪಟ್ಟಾಂಗದ ಕೆಲಸ. ಯಾವಾಗ ಕೃಷ್ಣನ ಲೀಲೆಗಳು ಪ್ರಾರಂಭ ಆದವು ಗೋಕುಲದಲ್ಲಿ, ಆಮೇಲೆ ಇವರು ನೀರು ತರುವುದಕ್ಕೆ ಹೋದರು. ಅಲ್ಲಿ ಕೂತು ಮಾತಾಡಿದರೆ ವಿಷಯ ಏನು, ನಮ್ಮ ಮನೆಯಲ್ಲಿ ಇವತ್ತು ಕೃಷ್ಣ ಏನು ಮಾಡಿದ ಗೊತ್ತಾ, ಅದು ಕೃಷ್ಣನದ್ದೇ ಕಥೆ. ಆಮೇಲೆ ಅಕ್ಕಪಕ್ಕದ ಮನೆಯ ವಿಷಯವೇ ಇಲ್ಲ. ಕೃಷ್ಣ ಹೀಗೆ ಮಾಡಿದ, ಕೃಷ್ಣ ಹಾಗೆ ಮಾಡಿ, ನಾನು ಮೊದಲು ಹೇಳ್ತೇನೆ ಅಂತ ಇವಳು. ಎಲ್ಲರ ಬಾಯಿಯಲ್ಲೂ ಕೃಷ್ಣ ಕೃಷ್ಣ. ಒಂದು ಬಾರಿ ಹೇಳಿದರೆ ಭಾರಿ ಪುಣ್ಯ ಅಂತ, ಇನ್ನು 3 ಬಾರಿ 10 ಬಾರಿ 30 ಬಾರಿ ಹೇಳಿದರೆ ಕೃಷ್ಣ ಎನ್ನಬಾರದೆ. ಕೃಷ್ಣ 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 ಎಂದು 3 ಬಾರಿ ನೆನೆದರೆ, ಈ ಸ್ಥೂಲ ಶರೀರಕ್ಕೊಂದು, ಅನಿರುದ್ಧ ಶರೀರಕ್ಕೊಂದು, ಸೂಕ್ಷ್ಮ ಶರೀರಕ್ಕೊಂದು ಅಂತ 3 ಶರೀರಕ್ಕೆ ಒಂದೊಂದು ಬಾರಿ 3 ಬಾರಿ ನೆನೆದರೆ ಅವನದ್ದು ಯಾವ ಪಾಪ ಹೋಗುವುದಿಲ್ಲ ಹೇಳಿ. ಒಂದು ಪಾಪ ಹೋಗುವುದಕ್ಕೆ, ಮತ್ತೊಂದು ಪುಣ್ಯ ತುಂಬುವುದಕ್ಕೆ, ಮತ್ತೊಂದು ತುಂಬಿದ ಪುಣ್ಯದಿಂದ ಸತ್ಫಲವನ್ನು ಪಡೆಯುವುದಕ್ಕೆ ಅಂತ 3 ಬಾರಿ ದೇವರ ನಾಮವನ್ನು ಉಚ್ಚರಿಸಿದರೆ ಸಾಕಾಗುವುದಿಲ್ವ? ಹರಿ, ಕೃಷ್ಣ, ರಾಮ ಅನ್ನುವ ನಾಮಗಳ ಬಲವೇ ಅಂತದ್ದು. ನಾರಾಯಣ ಅಂತ 4ನೇ ನಾಮ ಸೇರಿದರೆ ಅದರ ಫಲವನ್ನು, ಎಷ್ಟು ಪುಣ್ಯ ಸಿಗ್ತದೋ ಅಷ್ಟು ಪುಣ್ಯವನ್ನು ಮನುಷ್ಯ ಎಷ್ಟು 1000 ಜನ್ಮದಲ್ಲೂ ಮಾಡಲಿಕ್ಕೆ ಸಾಧ್ಯ ಇಲ್ಲಂತೆ. ನಾಮದಿಂದ ಅಷ್ಟು ಪುಣ್ಯ ಸಿಗುತ್ತಂತೆ. ಅಥವಾ ಆ ನಾಮವನ್ನು ಉಚ್ಚರಿಸಿದರೆ ಎಷ್ಟು ಪಾಪ ನಾಶವಾಗ್ತದೋ ಅಷ್ಟು ಪಾಪವನ್ನು ಕಷ್ಟಪಟ್ಟರೂ ಮಾಡಲಿಕ್ಕೆ ಆಗುವುದಿಲ್ಲಂತೆ. ಕಷ್ಟಪಟ್ಟು ಪಾಪ ಸಂಪಾದನೆ ಮಾಡಿದ್ರು ನಾರಾಯಣೋ ನಾಮ ನರೋ ನರಾಣಾಂ ಪ್ರಸಿದ್ಧ ಚೋರ ಪ್ರತಿತ ಪೃಥಿವ್ಯಾಂ ಅನೇಕ ಜನ್ಮಾರ್ಜಿತ ಪಾಪ ಸಂಚಯಂ ಹರತ್ಯಶೇಷಂ ಸ್ಮೃತ ಮಾತ್ರ ಏವ. ಅಂತಹ ನಾಮಗಳು ಭಗವಂತನದ್ದು. ಈ ಕೃಷ್ಣನಾಮವನ್ನು ಅಲ್ಲಿದ್ದ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀ ತಾನು ಪಠಿಸುವುದಕ್ಕೆ ಶುರು ಮಾಡಿದ. ಕೃಷ್ಣ ನಮ್ಮ ಮನೆಯಲ್ಲಿ ಹೀಗೆ ಮಾಡಿದ. ಏನು ಮಾಡಿದ ಅಂದರೆ, ಅವನಿಗೆ ಬೆಣ್ಣೆ ಸಿಗಬಾರ್ದು ಅಂತ ಎತ್ತರದಲ್ಲಿ ಬಳ್ಳದಲ್ಲಿ ಹಾಕಿಟ್ಟಿದ್ದೆ. ಎತ್ತರಕ್ಕೆ ಹೇಗೆ ಹೋಗ್ತಾನೆ ಅಂತ ನೋಡಿದರೆ ಅವನದೊಂದು ಈಗ ನವನೀತ ಚೋರ ಸಂಘ ಅಂತ ಮಾಡಿಕೊಂಡಿದ್ದಾನೆ. ಅವ್ರದ್ದೊಂದು ಸಂಘ. ಆ ಸಂಘದಲ್ಲಿ ಒಂದು 10 ಜನ ಹುಡುಗರನ್ನು ಬೇರೆ ಸೇರಿಸಿಕೊಂಡಿದ್ದಾನೆ. ಅವರಿಗೆಲ್ಲ ದೀಕ್ಷೆ ಕೊಟ್ಟಿದ್ದಾನೆ. ನಾವೆಲ್ಲ ಈ ಸಂಘದವರು ಅಂತ ಕಾಣಿಸುವುದಕ್ಕೆ ಕೇಸರಿ ಬಣ್ಣದ್ದು ಪಟ್ಟಿ ಹಾಕೊಳ್ಳೋದು. ಅದು ಒಂದು ಸಂಘ ಅವತ್ತು. ಆ ಸಂಘದವರನ್ನು ಕರ್ಕೊಂಡು ಬಂದು ಆ 4 ಜನರ ಮೇಲೆ 3 ಜನ ಏರಿ, 3 ಜನರ ಮೇಲೆ 2 ಏರಿ, ಆ 2 ಮೇಲೆ ಇವನು ಏರಿ ಹೋಗಿ ತೆಗೆದಿದ್ದಾನೆ ಅಂತ ಇವಳದು ಕಥೆ ಹೇಳ್ತಾಳೆ. ಹೀಗೆ ಬೆಣ್ಣೆ ತೆಗೆದ. ಆಗ ಇನ್ನೊಬ್ಳು ಹೇಳ್ತಾಳೆ, ನಿಮ್ಮನೆಗೆ ಸಂಘ ಬಂತ, ನಮ್ಮ ಮನೆಗೆ ಸಂಘ ಇಲ್ಲ, ಒಬ್ಬನೇ ಬಂದ.
ನಿನ್ಗಿಂತ ನಾವು ಬಿಡಿಸಿ ಅತೀತ ಅವಳು ಹೇಳ್ತಾಳೆ. ನಮ್ಮ ಮನೆಗೆ ಒಬ್ಬನೇ ಕೃಷ್ಣ ಬಂದದ್ದು. ಒಬ್ಬನೇ ಕೃಷ್ಣ ಬಂದು ಏನು ಮಾಡಿದ, ನಾನು ನಿನಗಿಂತ ಎತ್ತರದಲ್ಲಿಟ್ಟಿದ್ದೆ, ಇವ ಹೀಗೆ ನೋಡಿದ ಮೇಲೆ ಅವನಿಗೆ ಅದು ಬರೀ ಕೆಳಗಿದ್ದು ಮಾತ್ರ ಕಾಣಿಸ್ತಾ ಇತ್ತು, ಮೇಲಿದ್ದು ಕಾಣಿಸ್ಲಿಲ್ಲ. ಅದಕ್ಕೆ ಹೀಗೆ ಕೈ ಸೀದ ಬೆಳೆದು ಹೋಗಿ ಅದನ್ನು ಹಾಗೆ ಇಳಿಸಿ ಎಲ್ಲ ಖಾಲಿ ಮಾಡಿಟ್ಟು ಆಮೇಲೆ ಖಾಲಿ ಪಾತ್ರೆಯನ್ನು ಮೇಲೆ ಇಟ್ಟು ಹೋಗಿದ್ದಾನೆ. ಇಷ್ಟು ಮಾಡಿದ್ದಾನೆ ಕೃಷ್ಣ. ಹಾಗಾದ್ರೆ ಅವನ ಶರೀರ ಯಾವಾಗ ಬೆಳೀತದೆ, ಯಾವಾಗ ಕಿರಿದಾಗ್ತದೆ, ಹುಟ್ಟುವಾಗಲೇ ಆತ 4 ಅಡಿಯ ಹುಡುಗನಾಗಿ ಹುಟ್ಟಿದವಂತೆ. ಏನು ಕಥೆಯೋ ಅವನದ್ದು ಅಂತ ಇವಳು ಅವನ ಕಥೆ ಹೇಳ್ತಾಳೆ. ಇನ್ನೊಬ್ಳು ಹೇಳ್ತಾಳೆ, ಹಾಗಲ್ಲ, ಅದಕ್ಕಿಂತ ವಿಚಿತ್ರ, ನಮ್ಮ ಮನೆಯಲ್ಲಿ ನಾನು ಬಿಸಿ ಹಾಲಿಟ್ಟಿದ್ದೆ. ಅವನು ಆ ಹಾಲು ಕುಡಿದ್ರೆ ನಾಳೆ ಅವನು ತೆನಾಲಿ ರಾಮಕೃಷ್ಣನ ಬೆಕ್ಕಿನ ಹಾಗೆ ಆಗಬೇಕು. ಆ ಬಿಸಿ ಹಾಲು ಕುಡಿದ ಮೇಲೆ ನಾಳೆ ಅವ ಹಾಲು ಕುಡಿಯದೇ ಇರುವ ಪ್ರಸಂಗ ಬರಬೇಕು. ಅಷ್ಟು ಬಿಸಿ ಹಾಲು ಇಟ್ಟಿದ್ದೆ. ಅದು 1 ಕೊಡ 2 ಕೊಡ ಅಲ್ಲ, 30 ಕೊಡ. ನಮ್ಮ ಮನೆಯಲ್ಲೆಲ್ಲ 1 ಕೊಡ ಹಾಲು ಅದೆಲ್ಲ ಲೆಕ್ಕವೇ ಇಲ್ಲ ನಮಗೆ. ನಾವೆಲ್ಲ ಮಥುರೆ ನಡೆಯುವುದೇ ನಮ್ಮ ಡೈರಿಯಿಂದ, ಈ ಗೋಕುಲದ ಹಾಲಿನಿಂದ. ಅಷ್ಟು ಹಾಲು. ಇವನು ಬಂದು ದೇವರ ಕೋಣೆಯ ಹತ್ರ ಹೋದ. ದೇವರ ಕೋಣೆಯಲ್ಲಿದ್ದಂತಹ ಬೆಣ್ಣೆಯನ್ನು ಅಷ್ಟನ್ನು ಖಾಲಿ ಮಾಡಿದ. ನಂಗೆ ಖುಷಿ ಆಯಿತು. ನಾವು ದೇವರಿಗೆ ನೈವೇದ್ಯ ಮಾಡಿದ್ದನ್ನು ಮಾರಾಟ ಮಾಡುವುದು ಅಂತಿಲ್ಲ, ಆದ್ದರಿಂದ ಇದನ್ನು ಇವನೇ ಖಾಲಿ ಮಾಡಿದ ಅಲ್ವಾ ಅಂತ. ಆದರೆ ಅಲ್ಲಿಂದ ಸೀದಾ ನಾವು ಹಾಲು ಇಟ್ಟ ಹಾಲಿನ ಕೋಷ್ಠ, ಹಾಲು ಕೋಷ್ಠ, ಅದಕ್ಕೆ ಕ್ಷೀರಕೋಷ್ಠ ಅಂತ ಹೆಸರು. ಕ್ಷೀರಕೋಷ್ಠಕ್ಕೆ ಹೋದ. ತಂಪು ಕೋಷ್ಠ ಇರುತ್ತೆ, ಅದು ಫ್ರಿಡ್ಜ್ ಅಂತ ಅರ್ಥ. ಕಾಲದ್ದು ಅದು ಮಣ್ಣಿಗೆ ಸರಿಯಾಗಿ ಸಿಗಣಿ ಹಚ್ಚಿ ಮಾಡಿದಂಥ ಕೋಷ್ಠ. ಅದರಲ್ಲಿ ಹಾಲು ಇಟ್ಟರೆ ಆ ಹಾಲು ಯಾವತ್ತೂ ಹಾಳಾಗೋದಿಲ್ಲ, 3 ದಿವಸ ಹಾಲು ಹಾಳಾಗೋದಿಲ್ಲ ಅಂತ ಕೋಷ್ಠಕ್ಕೆ ಹೋದವ. ನಾನು ಆಗ ತಾನೇ ತಂದು ಅಲ್ಲಿಟ್ಟಿದ್ದಂತಹ ಬಿಸಿ ಹಾಲಿನ ಪಾತ್ರೆಯನ್ನು ಹೇಗೆ ಖಾಲಿ ಮಾಡಿದ ಅಂತಿಲ್ಲ. ಅವನು ಕೋಷ್ಠದ ಒಳಗೆ ಹೋಗಲಿಲ್ಲ, ಬಾಗಿಲಿಗೆ 2 ಕೈ ಹಾಕಿ ಹೀಗೆ ಇಣುಕಿತಾನಂತೆ ಒಳಗೆ. ಕತ್ತಲೆ ಕೋಣೆ ಅದು. ಆ ಕತ್ತಲೆ ಕೋಣೆಯಲ್ಲಿ ಇಣುಕಿ ಎಲ್ಲವನ್ನು ನೋಡಿದ, ಪಾತ್ರೆ ಖಾಲಿ. ಇದೆಲ್ಲ ಇವರು ಏನಿಲ್ಲಿ ಮಾತಾಡ್ತಾ ಇದ್ದಾರೆ, ಇದು ವೇದಾಂತದ ತಥ್ಯಗಳು, ವೇದಾಂತ ತಿಳಿಸತಕ್ಕಂಥ ಸತ್ಯಗಳು. ಭಗವಂತ ನೈವೇದ್ಯವನ್ನು ಸ್ವೀಕಾರ ಮಾಡುವುದು ಅಂತ ಹೇಳಿದ್ರೆ ತಿನ್ನುವುದಲ್ಲ, ದೃಷ್ಟಿಯೈವ ಸ್ವೀಕರೋಮ್ಯಹಂ. ದೇವರು ಹೇಳ್ತಾನೆ, ದರ್ಶನ ಮಾಡುವುದು. ದೇವರು ನೋಡಿದ ಅಂದರೆ ಸ್ವೀಕರಿಸಿದ ಅಂತ ಅರ್ಥ. ಅಗ್ನಿ ಹಾಗಲ್ಲ, ಕೊಟ್ಟದ್ದನ್ನು ಖಾಲಿ ಮಾಡಿ ತಿಂದು ಹೋಗುವ ಅಗ್ನಿ. ಹೋಮದಲ್ಲಿ ಹಾಕಿದಂತಹ ಪುರೋಡಾಶಾದಿ ದ್ರವ್ಯಗಳು ಉಳಿಯುವುದಿಲ್ಲ. ಪ್ರಸಾದ ಅಂತ ಉಳಿಸುವುದೇನು, ಸ್ವಲ್ಪ ಭಸ್ಮ, ಹೀಗಲ್ಲ, ಹೀಗೆ ಸ್ವಲ್ಪ ಭಸ್ಮವನ್ನು ಮಾತ್ರ ಅದು ಉಳಿಸುವುದು. ಆದರೆ ಭಗವಂತನ ಪ್ರತಿಮೆ ಹಾಗಲ್ಲ, ಕೊಟ್ಟದ್ದನ್ನು ಪೂರ್ತಿ ನಮಗೇ ಉಳಿಸ್ತಾರೆ. ತನ್ನದೇ ಆದ ಸ್ವಾಕ್ಷರಸ ಅಂತ ಆ ಅನ್ನದಲ್ಲಿರತಕ್ಕಂತಹ ಏನು ಅನ್ನಮಯ ಅನ್ನುವ ತನ್ನ ರೂಪ ಇದೆ, ಆ ರೂಪವನ್ನು ತನ್ನಲ್ಲಿ ತಾನು ಸೇರಿಸಿಕೊಳ್ಳುವ ಕೆಲಸ ಮಾತ್ರ. ಅದು ಭಗವಂತನ ದೃಷ್ಟಿಯಿಂದಷ್ಟೇ ನೈವೇದ್ಯ ಸ್ವೀಕಾರ ಅನ್ನುವ ತಥ್ಯ ಇದರಿಂದ ಅರ್ಥ ಆಗ್ತಾ ಹೋಗುತ್ತೆ. ಇಂಥ ಹಲವಾರು ಅಲ್ಲಿ ಸೇರಿದ ಪ್ರತಿಯೊಬ್ಬ ಗೋಪಿಕಾ ಸ್ತ್ರೀಯರು ಕೂಡ ಅವತ್ತಿನಿಂದ ಕೃಷ್ಣನ ಕಥೆಯನ್ನು ಮಾತಾಡ್ತಾರೆ. ಮಾತೆತ್ತಿದ್ರೆ ಕೃಷ್ಣ. ಕಾಕುಲತೆ ಇಲ್ಲ, ಕಾಕು ವಾರ್ತೆಗಳೂ ಇಲ್ಲ. ಲೋಕದ ಯಾವುದೇ ರೀತಿಯ ಮತ್ತೊಬ್ಬರ ಬಗ್ಗೆ ನಿಂದೆ, ಅಪನಿಂದೆ, ವ್ಯಂಗ್ಯ, ಕಾಕು, ಕೊಂಕು ಇಂಥ ಮಾತುಗಳನ್ನೆಲ್ಲ ತ್ಯಜಿಸಿ ಶಾಂತವಾಗಿ ದೇವಿ ಚಿಂತನೆಯಲ್ಲಿ ತೊಡಗುವಂತಹ ಒಂದು ಪ್ರಸಂಗವನ್ನು ಇಡೀ ಗೋಕುಲಕ್ಕೆ ತಂದುಕೊಟ್ಟದ್ದು ಅದು ಕೃಷ್ಣನ ಬಾಲ್ಯ ಲೀಲೆ. ಅಂದರೆ ಕೃಷ್ಣ ಬೇಕು ಅಂತಲೇ ಲೀಲೆ ಜಾಸ್ತಿ ಮಾಡ್ತಾ ಇದ್ದ. ಯಾಕೆ, ಲೀಲೆಯನ್ನು ತಿಳಿದಂತಹ ವ್ಯಕ್ತಿಗಳು ಅದನ್ನು ಆಡಿಕೊಳ್ತಾರೆ. ಮನೆಯಲ್ಲಿ ಹೆಂಗಸರು ಆಡಿಕೊಂಡ್ರೆ ಗಂಡಸರಿಗೆ ಕೇಳಿಸ್ತಾ ಇರ್ತದೆ. ಇಂದ ಗಂಡಸರು ಕೃಷ್ಣನಾಮವನ್ನು ಹೇಳಬೇಕು ಅಂತಿಲ್ಲ, ಅವರಿಗೆ ಕೃಷ್ಣನಾಮ ಕೇಳಿಸುವ ಹಾಗೆ ವ್ಯವಸ್ಥೆ ಮಾಡಿದ್ದಾನೆ ಕೃಷ್ಣ. ಎಲ್ಲ ಹೆಂಗಸರ ಮನಸ್ಸಿನಲ್ಲೂ ಅವರ ಹಾಲು ಬೆಣ್ಣೆಯ ನಿಪವನ್ನು ಮುಂದಿಟ್ಟುಕೊಂಡು ತಾನು ಕೃಷ್ಣನಾಮವನ್ನು ನಾಲಿಗೆಯಲ್ಲಿ ಉಸುರುವ ಹಾಗೆ ಮಾಡಿ, ಅವರು ಮಾತಾಡಿದ್ದು ಅಕ್ಕಪಕ್ಕದ ಮನೆಗೆ ಕೇಳಿಸ್ತದೆ ಅಂತ ಆದಮೇಲೆ ಮನೆಯಲ್ಲಿದ್ದಂತಹ ಯಜಮಾನರಿಗೆ ಕೇಳಿಸದೇ ಇರ್ತದ. ಹಾಗಾಗಿ ಮನೆಯಲ್ಲಿ ಇಡೀ ನಂದಗೋಕುಲವೇ ಕೃಷ್ಣಮಯವಾಗುವ ಹಾಗೆ ಕೃಷ್ಣನ ಬಾಲ್ಯ ಲೀಲೆಗಳು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಕೃಷ್ಣ ಎಲ್ಲಿದ್ದಾನೆ ಅಲ್ಲಿ ಜಯ ಅಂತ ಒಂದು ಮಾತಿದೆ. ಯತ್ರ ಯೋಗೇಶ್ವರ ಕೃಷ್ಣ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ತತ್ರ ವಿಜಯ ತತ್ರ ಭೂತಿ ತತ್ರೈವ ಧ್ರುವಾನೀತಿ. ನೀತಿ ಇರುವುದಲ್ಲಿ, ವಿಜಯ ಇರುವುದಲ್ಲಿ, ತತ್ರ ಸಂಪತ್ತು, ಕಾಂತಿ, ಶ್ರೇಯಸ್ಸು, ಯಶಸ್ಸು ಎಲ್ಲ ಉಂಟಾಗುವುದು ಒಬ್ಬ ಪ್ರಯತ್ನಶೀಲನಾದಂತಹ ವ್ಯಕ್ತಿ ಮತ್ತು ಅನುಗ್ರಹಕಾರಕನಾದಂತಹ ಭಗವಂತ, ಧನುರ್ಧರನಾದಂತಹ ಪಾರ್ಥ ಮತ್ತು ಯೋಗೇಶ್ವರನಾದಂತಹ ಕೃಷ್ಣ. ಇವರ ಸನ್ನಿಧಾನ ಇದ್ದಲ್ಲಿ ಸಿಗದೇ ಇರುವಂತಹದ್ದು ಯಾವುದೂ ಇಲ್ಲ ಅನ್ನುವುದು ಕೃಷ್ಣನ ಬಾಲ್ಯದಿಂದಲೇ ಅಭಿವ್ಯಕ್ತಿ ಆಗ್ತಾ ಹೋದಂತಹ ವಿಷಯ. ಅವನು ಮಲ್ಕೊಂಡಿದ್ದ ಮಕ್ಕಳನ್ನು ಹೋಗಿ ಎಬ್ಬಿಸುವುದಂತೆ.
ತೊಟ್ಟಿಲಲ್ಲಿ ಮಲ್ಕೊಂಡಿರ್ತಾರೆ ಮಕ್ಕಳು. ಈ ಅಮ್ಮ ಕಷ್ಟಪಟ್ಟು ತಾನೇ ಹೊಸದಾಗಿ ರಚನೆ ಮಾಡಿ ರಾಷ್ಟ್ರಗೀತೆ ದೇವಗೀತೆ ಎಲ್ಲ ರಚನೆ ಮಾಡಿ ಅದನ್ನು ಹೇಳಿಕೊಂಡು ಮಗುವನ್ನು ತೂಗಾಡಿಸಿ ಕಷ್ಟಪಟ್ಟು ನಿದ್ದೆ ಮಾಡಿಸಿದ್ದಾಳೆ. ಆ ನಿದ್ದೆ ಮಾಡ್ತಾ ಇರುವ ಮಗುವನ್ನು ಕೃಷ್ಣ ಬಂದು ನೋಡಿದ. ಮಗು ನಿದ್ದೆ ಮಾಡ್ತಾ ಇದೆ, ತೊಂದರೆ ಇಲ್ಲ. ಮಗು ನಿದ್ದೆ ಮಾಡಿದ್ರಿಂದ ಅಮ್ಮನೂ ನಿದ್ದೆ ಮಾಡಿರ್ತಾಳೆ ಅಂತ ನಿಶ್ಚಯ. ಯಾಕಂದ್ರೆ ಮಗು ರಾತ್ರಿ ಪೂರ್ತಿ ನಿದ್ದೆ ಮಾಡ್ಲಿಕ್ಕೆ ಬಿಟ್ಟಿರಲಿಲ್ಲ ಅಮ್ಮನಿಗೆ. ಈಗ ಮಗು ನಿದ್ದೆ ಮಾಡಿದ ಕಾಲ ನೋಡಿಕೊಂಡು ಅಮ್ಮ ನಿದ್ರಿಸಿದ್ದಾಳೆ ಅಂತ ಹೀಗೆ ನಿದ್ರೆ ಅಂತ ತೀರ್ಮಾನ ಮಾಡಿ ಸೀದಾ ಹೋದ. ಹೋಗಿ ನೋಡಿದ್ರೆ ಎಲ್ಲಾ ಪಾತ್ರೆ ಕೌಚಿ ಹಾಕಿಟ್ಟಿದ್ದಾರೆ, ಖಾಲಿ ಪಾತ್ರೆ. ಇವರು ಅಟ್ಟದಲ್ಲಿ ಅಡಗಿಸಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಕೃಷ್ಣನಿಗೆ. ಸಿಟ್ಟುವಂತದ್ದೆ. ಸಿಟ್ಟು ಬಂದು ಆ ಮಲಗಿದ್ದ ಮಗುವಿನ ಕಿವಿಯನ್ನು ಒಂದು ಸುತ್ತು ತಿರುಗಿಸಿದ. ಮಲಗಿದ್ದ ಮಗುವಿನ ಕಿವಿ ಸುತ್ತು ತಿರುಗಿಸಿದ. ಮಗು ಕಿಟಾರನೇ ಕಿರಿಚಿತು. ಮಲಗಿದ್ದವರೆಲ್ಲ ಎದುರು. ಅಷ್ಟರಲ್ಲಿ ಇವ ಕತ್ತಲಲ್ಲೇ ಅದೃಶ್ಯನಾಗಿ ಓಡಿಬಿಟ್ಟಂತೆ. ಹೀಗೆ ಮಲಗಿದ್ದ ಮಕ್ಕಳನ್ನು ಎಬ್ಬಿಸುವುದು ಅಂದರೆ ಕೃಷ್ಣನಿಗೆ ಭಾರಿ ಖುಷಿ. ಯಾಕೆಂದರೆ ಬೆಳಗ್ಗೆ ಸೂರ್ಯೋದಯ ಆದಮೇಲೆ ಮಲಗಬಾರ್ದು ಅಂತ. ಮಕ್ಕಳಾದರೂ ಅಷ್ಟೇ ಹೇಳಬೇಕು. ಮಲ್ಕೊಂಡವರನ್ನು ಎಬ್ಬಿಸುವುದು ಕೃಷ್ಣ. ಇಲ್ಲಿ ಮಲ್ಕೊಂಡವರನ್ನು ಎಬ್ಬಿಸುವುದು, ಆಮೇಲೆ ಅಲ್ಲಿ ಹೋಗುವುದು. ಎದುರುಗಡೆ ಹಸು ಕರುಗಳಿರತಕ್ಕಂತಹ ಕೊಟ್ಟಿಗೆ ಇದೆ. ಆ ಕೊಟ್ಟಿಗೆಯಲ್ಲಿ ಹೋಗಿ ಕರುಗಳನ್ನೆಲ್ಲ ಬಿಚ್ಚಿಬಿಡು. ಅವುಗಳು ಕೃಷ್ಣ ಬಂದರೆ ಸಾಕು, ಅವುಗಳು ಬಾಲವನ್ನು ಮೇಲೆ ಮಾಡಿಕೊಂಡು ಕಿವಿಯನ್ನು ಅಲುಗಾಡಿಸಿಕೊಂಡು ಮುಖವನ್ನು ತಿರುಗಿಸಿಕೊಂಡು ಬಾ ಬಾ ಅಂತ ಕೃಷ್ಣನನ್ನು ಕರೆಯುವುದು. ಕೃಷ್ಣ ಹೋಗುವುದು, ಆ ಕರುಗಳನ್ನು ಬಿಚ್ಚು. ಕರುಗಳು ಖುಷಿಯಿಂದ ಕೃಷ್ಣನನ್ನು ನೆಕ್ಕಿ ಓಡಿ ಹೋಗಿ ಅವರ ಅಮ್ಮನ ಹತ್ರ ಓಡಿ ಹೋಗ್ತವೆ. ಕೃಷ್ಣ ಈ ಕೆಲಸ ಮಾಡುವುದನ್ನು ನೋಡಿ ಗೋಪಿಗೆಯರಿಗೆ ಇನ್ನಷ್ಟು ಸಿಟ್ಟು ಬಂತು. ಅವರು ಗೋಪಿಕಾ ಸಂಘ, ಇವ್ರದ್ದು ಹೇಗೆ ನವನೀತ ಚೋರ ಸಂಘ ಇದ್ದ ಹಾಗೆ ಅವರದೊಂದು ಗೋಪಿಕಾ ಸಂಘ. ಸಂಘದವರು ಒಟ್ಟು ಸೇರಿ ಯಶೋದಮ್ಮನ ಹತ್ರ ಬಂದು ದೂರೆಲ್ಲ ಹೇಳುವುದಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಕೃಷ್ಣನೇ ಅಲ್ಲಿ ಬಂದ. ಏನಂತೆ ಅಂತ ಕೇಳುವುದೀಗ. ಪುಟ್ಟ ಹುಡುಗ, ಇವ್ರದ್ದು ಏನು ಸಮಸ್ಯೆ ಅಂತ. ಯಶೋಧ ಹೇಳ್ತೆ, ಏನೋ ಹೇಳ್ತಾ ಇದ್ದಾರೆ, ಸುಮ್ಮನೆ ಇರು ಅಂತ. ಇಲ್ಲ, ಇವನು ಅವರಿಗಿಂತ ದೊಡ್ಡ ದೂರಿಯೇ ಕೊಡೋದಕ್ಕೆ ಶುರು ಮಾಡಿದ. ಇವಳು ಈ ಅಮ್ಮ ಇದ್ದಾಳಲ್ವ ಸಾಮಾನ್ಯ, ಇವರೇ ಬಂದು ಬಾಯಿ ಮುಚ್ಚಿದ್ರಂತೆ, ಹೇಳ್ಬೇಡ ಅಂತ. ಹಾಗಾದ್ರೆ ಇವ ಏನೆಲ್ಲ ಹೇಳ್ತಿದ್ದೇನು. ಕೃಷ್ಣ ಆ ಗೋಪಿಕೆಯರಿಗೆ ಕೃಷ್ಣನನ್ನು ನೋಡುವುದು ಅಂದರೆ ಇಷ್ಟ. ಅವರು ಯಶೋದೆ ಹತ್ರ ಬಂದು ಕೃಷ್ಣನ ಬಗ್ಗೆ ದೂರು ಹೇಳುವುದಕ್ಕೆ ಅಂತ ಬರ್ತಾ ಇದ್ದದ್ದಲ್ಲ. ಅದನ್ನು ನೆಪವಾಗಿಸಿಕೊಂಡು ಆ ಮನೆಯಲ್ಲಿದ್ದ ಕೃಷ್ಣನನ್ನೊಮ್ಮೆ ನೋಡಬೇಕು ಅಂತ, ಆ ದರ್ಶನ ಮಾಡಬೇಕು ಅಂತ ಕೃಷ್ಣನನ್ನು ನೋಡುವುದಕ್ಕೆ ಬರ್ತಾ ಇದ್ದರಂತೆ. ಒಬ್ಬಾಕೆ ಹುಡುಗಿ, ಅವಳಿಗೆ ಕೃಷ್ಣನನ್ನು ನೋಡಬೇಕು ಅಂತ ಆಸೆ. ಅಮ್ಮನ ಹತ್ರ ಕೇಳಿದರೆ ಮನೆ ಬಿಟ್ಟು ಹೋಗುವುದಕ್ಕೆ ಬಿಡುವುದಿಲ್ಲ ಅಮ್ಮ. ಕೊನೆಗೆ ಸಾಯಂಕಾಲ ಆಗ್ತಾ ಇದೆ. ಸೂರ್ಯಾಸ್ತವಾದ ಮೇಲೆ ಮನೆಯಲ್ಲಿ ದೀಪ ಹಚ್ಚಬೇಕು. ಮನೆಯಲ್ಲಿ ದೀಪ ಹಚ್ಚುವುದಕ್ಕೆ ಹಿಂದಿನ ಕಾಲದಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಬೆಂಕಿ ಪೊಟ್ಟಣ ಇರ್ತಾ ಇರಲಿಲ್ಲ. ಮತ್ತೆ ನಂದಾದೀಪವು ಪ್ರತಿಯೊಬ್ಬರ ಮನೆಯಲ್ಲಿ ಬೆಳಗುವಷ್ಟು ಶ್ರೀಮಂತರಿರಲಿಲ್ಲ. ಮನೆಯ ಪಟೇಲರ ಮನೆಯಲ್ಲಿ ನಂದಾದೀಪ ಬೆಳಗ್ತದೆ. ಅವರು ಸಾಯಂಕಾಲದ ಹೊತ್ತು ಒಂದು ದೊಡ್ಡ ದೀಪವನ್ನು ಮನೆಯ ಹೊರಗೆ ಜಗಲಿಯಲ್ಲಿ ಇಡ್ತಾರೆ. ಅಕ್ಕಪಕ್ಕದ ಎಲ್ಲ ಮನೆಯವರು ಕೂಡ ದೀಪ ಹಚ್ಚಿಕೊಂಡು ತಮ್ಮ ತಮ್ಮ ಮನೆಗೆ ಹೋಗಬೇಕು. ಹಾಗೆ ನಂದಗೋಪನ ಮನೆಯಲ್ಲಿ ಹೊರಗಿಟ್ಟ ದೀಪವನ್ನು ಹಚ್ಚಿಕೊಂಡು ಬರುವ ಕೆಲಸ ಇವತ್ತು. ದಿವಸ ಅಮ್ಮ ಹೋಗಿ ದೀಪ ಹಚ್ಚಿಕೊಂಡು ಬರ್ತಾಳೆ. ಮಗಳು ಹೇಳ್ತಾಳೆ, ಅಮ್ಮ ಇವತ್ತು ನಾನು ದೀಪ ಹಚ್ಚಿಕೊಂಡು ಬರ್ತೇನೆ ಅಂತ ಹೇಳ್ತಾಳೆ. ಸರಿ ಅಂತ ಅಮ್ಮ ಕಳಿಸಿಲ್ಲ. ಈ ಮಗಳು ತಿಪ್ಲಿಯನ್ನು ಕೈಯಲ್ಲಿ ಹಿಡ್ಕೊಂಡು ದೀಪ ಹಚ್ಚುವುದಕ್ಕೋಸ್ಕರ ಅಲ್ಲಿ ಹೋಗ್ತಾಳೆ. ಆದರೆ ದೀಪಾವಳಿಗೆ ಮುಖ್ಯವಾಗಿರುವುದಿಲ್ಲ, ಕೃಷ್ಣನನ್ನು ನೋಡಬೇಕು. ಕೃಷ್ಣ ಈಗ ಗೋವರ್ಧನೋದ್ಧಾರ ಎಲ್ಲ ಮುಗಿಸಿದ ಕೃಷ್ಣವ, ಅಸಾಮಾನ್ಯ ಹುಡುಗ. ತಾನು ಕೈಯಲ್ಲಿ ಒಂದು ವೇಣುವನ್ನು ಹಿಡ್ಕೊಂಡು ತನ್ನ ಕಾಲಿನ ಮೇಲೆ ಹೀಗೆ ಕಾಲು ಹಾಕಿ ಅಲ್ಲಿ ಡೊಂಕಿಸಿ, ಸೊಂಟವನ್ನು ಡೊಂಕಿಸಿ, ಕುತ್ತಿಗೆ ಹತ್ರ ಡೊಂಕಿಸಿ, ತ್ರಿಭಂಗಿ ಮಧುರಾಕೃತಿ ಅಂತ 3 ಕಡೆಯಲ್ಲಿ ತ್ರಿಭಂಗವನ್ನು ತನ್ನ ಶರೀರದಲ್ಲಿ ಮಾಡಿಕೊಂಡು ಮಧುರಾಕೃತಿಯಾಗಿ ನಿಲ್ಲುವವ. ಆ ಸ್ವರೂಪವೊಮ್ಮೆ ನೋಡಬೇಕು ಅಂತ ಇವಳು. ನೋಡಿದರೆ ಎಲ್ಲೂ ಕಾಣಿಸಲಿಲ್ಲ. ಸರಿ, ನನಗೆ ಅದೃಷ್ಟ ಇಲ್ಲ ಅಂತ ಹೇಳಿ ದೀಪ ಹಚ್ಚಿಕೊಂಡು ಹೋಗೋಣ ಅಂತ ದೀಪಕ್ಕೆ ನಾನು ದೀಪವನ್ನು ತಾಗಿಸುವುದಕ್ಕೆ ಬಂದಿದ್ದಾಳೆ. ಬಂದು ದೀಪದ ಹಾಗೆ ಆ ಬೆಳಕು ತನ್ನ ದೀಪಕ್ಕೆ ಆ ದೀಪ ಹಚ್ಚಿ ಬೆಳಕು ಯಾವಾಗ ದೊಡ್ಡಗಾಯಿತು ಆವಾಗ ಪಕ್ಕದ ಕಂಬದ ಬದಿಯಲ್ಲಿ ಕಾಣಿಸಿದ ಕೃಷ್ಣ. ತಾನು ವೇಣುವನ್ನು ಹಿಡ್ಕೊಂಡು ಆ ಭಂಗಿಯಲ್ಲಿ ನಿಂತಹ ಕೃಷ್ಣನನ್ನು ನೋಡಿದ ಮೇಲೆ ಅವಳು ಈ ಲೋಕದಲ್ಲಿ ಇಲ್ಲ. ಎಷ್ಟು ಸಮಯ ಹೋಯಿತು ಅಂತ ಗೊತ್ತಿಲ್ಲಂತೆ. ಅಮ್ಮ ಕಾಯ್ತಾ ಇದ್ದಾಳೆ ಮನೆಯಲ್ಲಿ, ದೀಪ ಹಚ್ಚಿಕೊಂಡು ಬರ್ತಾಳೆ ಅಂತ. ಕತ್ತಲಾಗಿದೆ, ಬೆಳಕು ಬರಲಿಲ್ಲ. ಏನು ಇವಳಿಗೆ ಕೃಷ್ಣನ ಮನೆಗೆ ಹೋದವಳಿಗೆ ದಾರಿ ತಪ್ಪಿತೋ ಏನು ಕಥೆ ಅಂತ ಅವಳು ಬಂದು ಕೃಷ್ಣನನ್ನು, ಇವಳು ಮನೆಗೆ ಬಂದವಳು ಏನು ಅಂತ ಕಥೆ ನೋಡಲಿಕ್ಕೆ ನೋಡಿದರೆ ಮೂಗಿಗೆ ಒಂದು ಸುಟ್ಟ ಭಸ್ಮದ ವಾಸನೆ, ಸುಟ್ಟ ಒಂದು ಶರೀರ ಸುಟ್ಟು ಹೋದರೆ ಏನು ವಾಸನೆ ಬರ್ತದೆ ಆ ವಾಸನೆ ಬರ್ತಾ ಬಂತು. ಏನಿದು ಚರ್ಮ ಸುಟ್ಟ ವಾಸನೆ ಅಂತ ಒಳಗೆ ಬಂದು ನೋಡಿದರೆ ಇವಳು ದೀಪವನ್ನು ಬೆಂಕಿಗೆ ಹಿಡಿದವಳು ಕೈಯನ್ನು ಬೆಂಕಿಗೆ ಹಿಡಿದಿದ್ದಾಳಂತೆ. ಕೈಯೆಲ್ಲ ಸುಟ್ಟು ಹೋಗ್ತಾ ಇದೆ. ಇವಳು ಹೀಗೆ ನೆಟ್ಟ ದೃಷ್ಟಿಯಿಂದ ಕೃಷ್ಣನನ್ನು ನೋಡ್ತಾ ನಿಂತಿದ್ದಾಳೆ.
ಕೃಷ್ಣನನ್ನು ನೋಡ್ತಾ ಇರತಕ್ಕಂತಹ ತನ್ಮಯ ಭಾವದಲ್ಲಿ ಆಕೆಗೆ ತನ್ನ ಶರೀರಕ್ಕೆ ಬೆಂಕಿ ತಾಗ್ತಾ ಇದೆ ಅನ್ನುವ ಪ್ರಜ್ಞೆಯೂ ಕೂಡ ಇಲ್ಲ. ಯಥಾ ದೀಪೋ ನಿವಾತಸ್ಥಃ ನೇಂಗತೆ ಸೋಪಮ ಮತ. ಭಗವಂತನನ್ನು ನಾವು ಧ್ಯಾನದಲ್ಲಿ ಕಾಣುವುದಕ್ಕೆ ಇರತಕ್ಕಂತಹ ಉಪಮೆ ಯಾವುದು ಅಂತ ಹೇಳಿದ್ರೆ, ಗರ್ಭಗುಡಿಯಲ್ಲಿರತಕ್ಕಂತಹ ದೀಪ ಗಾಳಿಯ ಪೆಟ್ಟು ಬೀಳದೆ ಶಾಂತವಾಗಿ ಏಕಮುಖವಾಗಿ ತಾನು ಹೇಗೆ ತನ್ನ ಜ್ವಾಲೆಯನ್ನು ಪ್ರಜ್ವಲಿಸಿ ಲೋಕಕ್ಕೆ ಬೆಳಕು ಕೊಡ್ತಾ ಇರುತ್ತದೋ, ದೇವರನ್ನು ತನ್ನ ದೀಪದಿಂದ ತಾನು ಬೆಳಗ್ತದೋ, ಹಾಗೆ ತಮ್ಮ ಮನಸ್ಸು ದೇವರಲ್ಲಿ ನಿಂತ ಮೇಲೆ ಶರೀರದ ಯಾವ ಭಾಗದ ಕಡೆಗೂ ಕೂಡ ಆಲೋಚನೆ ಮಾಡದೇ ಇರುವ ಸ್ಥಿತಿಗೆ ಸಾಗುವುದೇ ಧ್ಯಾನದ ಸಮಾಧಿ ಪಕ್ವತೆ ಅಂತ ಕರೆಸಿಕೊಳ್ತದೆ. ಆ ಪಕ್ವತೆಯನ್ನು ಆ ನಂದಗೋಕುಲ ವೃಂದಾವನ ಪ್ರದೇಶದಲ್ಲಿದ್ದಂತಹ ಪುಟ್ಟ ಪುಟ್ಟ ಗೋಪಿಕಾ ಕನ್ಯೆಯರೂ ಕೂಡ ಪಡೆದಿದ್ದಾರೆ ಅಂತ ಹೇಳಿದರೆ ಆ ಕೃಷ್ಣನ ಲೀಲಾ ವೈಶಾಲ್ಯ ಎಷ್ಟು ದೊಡ್ಡದು ಅಂತ ನಾವು ಆಲೋಚಿಸಬೇಕು. ಅದನ್ನ ಕೃಷ್ಣನ ಬಾಲ್ಯ ಲೀಲೆ ಅಂದರೆ ಅದು ಪ್ರತಿಯೊಬ್ಬರೂ ಭಗವನ್ಮಯರಾಗುವುದಕ್ಕೆ ಬೇಕಾದ, ಭಗವಂತನಲ್ಲಿ ತನ್ಮಯತೆಯನ್ನು ಸಂಪಾದಿಸುವುದಕ್ಕೆ ಬೇಕಾದಂತಹ ಅತಿಮಾನುಷವಾದಂತಹ ಲೀಲೆಗಳು. ಕೃಷ್ಣ ದೊಡ್ಡವನಾಗಿದ್ದಾನೆ. ಆತ ಪರ್ವತವನ್ನು ಎತ್ತಿ ಹಿಡಿಯುವುದರ ಮೂಲಕ ಮಳೆ ಕೊಡುವಂಥದ್ದು ನಮ್ಮ ವಾತಾವರಣ. ಸರಿಯಾದ ರೀತಿಯಲ್ಲಿ ಮರಗಿಡಗಳನ್ನು ಬೆಳೆಸಬೇಕು, ಕಾಡನ್ನು ನಾಶ ಮಾಡಬಾರ್ದು ಅನ್ನೋ ಎಚ್ಚರವನ್ನು ಲೋಕಕ್ಕೆ ಕೊಡ್ತಾನೆ. ಒಂದು ಬಾರಿ ಈಗ ಅವನಿಗೆ ಒಂದು ಗೆಳೆಯರ ಸಮುದಾಯ ದೊಡ್ಡದಾಗಿದೆ. ಗೋಪ ಬಾಲಕರನ್ನೆಲ್ಲ ಕರೆದುಕೊಂಡು ತಾನು ಗೋಪಾಲನೆ ಮಾಡ್ತಾ ಇದ್ದಾನೆ. ಕಾಡಿನಲ್ಲಿ ಹೋದಾಗ ಕಾಡಿನಲ್ಲಿ ಒಂದು ಘಟನೆ ನಡೆಯಿತು. ಅವತ್ತು ಬೆಳಗ್ಗೆ ಫಲಾಹಾರ ಯಾರಿಗೂ ಕೊಡಲಿಲ್ಲಂತೆ. ಬಹುಶಃ ದ್ವಾದಶಿ ಹರಿವಾಸರ ಇತ್ತು ಅಂತ ಅನಿಸುತ್ತೆ. ಬೆಳಗ್ಗೆ ಕೊಡಲಿಲ್ಲ. ಅವರು ಕಾಡಿಗೆ ಹೋದಾಗ ಇವರಿಗೆಲ್ಲ ಹಸಿವು ಪ್ರಾರಂಭ ಆಯಿತು. ಕೃಷ್ಣ ಹೇಳಿದ, ಚೆನ್ನಾಗಿದೆ, ಈಗ ಹರಿವಾಸರ ಮುಗ್ದಿದೆ, ಆದರೆ ಏನು ಮಾಡುವುದು, ಮನೆ ತುಂಬ ದೂರ ಆಯಿತು, ಹಸುಗಳನ್ನು ಹುಲ್ಲುಗಾವಲಿನ ತುದಿಗೆ ಕರ್ಕೊಂಡು ಬಂದಿದ್ದೇವೆ, ಆದ್ದರಿಂದ ಇಲ್ಲೇ ಎಲ್ಲಿಯಾದರೂ ಮನೆಯಲ್ಲಿ ನೋಡೋಣ ಅಂತ ಸ್ವಲ್ಪ ಮರ ಹತ್ತಿ ನೋಡಿ ಅಂತ ಮರಕ್ಕೆ ಹತ್ತಿಸಿದ ಹುಡುಗರು ಮರ ಹತ್ತಿ ನೋಡಿ ಹೇಳಿದರು, ದೂರದಲ್ಲಿ ಹೊಗೆ ಬರ್ತಾ ಇದೆ. ಹಾಗಾದರೆ ಕೃಷ್ಣ ಹೇಳಿದ, ಅಲ್ಲಿ ಅಡಿಗೆ ಆಗ್ತಾ ಇದೆ ಅಂತ ಅರ್ಥ. ಆದ್ದರಿಂದ ನೀವು ಅಲ್ಲಿಗೆ ಹೋಗಿ ಹೇಳಬೇಕು ಕೃಷ್ಣರಾಮರು ಬಂದಿದ್ದಾರೆ ಅಂತ ಹೇಳಿ. ಆಮೇಲೆ ಅವರು ಏನು ಕೊಡದೆ ಹೋದರೆ ಆಮೇಲೆ ಹಸಿವಾಗಿದೆ ಅಂತೆ ಅಂತ ಹೇಳಿ. ಅಷ್ಟಾಗಿಯೂ ಕೊಡದೆ ಹೋದರೆ ನೀವು ಹಿಡ್ಕೊಂಡು ಬನ್ನಿ, ಡಕಾಯಿತರಾಗಿ ಮಾಡಿದ್ದೇ ಕೃಷ್ಣ ಇವರು ಅಂತ ಇಷ್ಟು ಹೇಳಿ ಕಳಿಸಿದ. ಈ ಇಬ್ಬರು ಹುಡುಗರು ಓಡಿದ್ರಂತೆ. ಓಡಿ ಹೋಗಿ ರಾಮಕೃಷ್ಣರು ಬಂದಿದ್ದಾರೆ ಅಂದರೆ ಆಹಾರ ಸಿಕ್ಕೇ ಸಿಗ್ತದೆ ಅಂತ ಓಡಿ ಹೋಗಿ ನೋಡಿದರೆ ಭಾರಿ ಹೊಗೆ ಪರಿಮಳಿತವಾದಂಥ ಹೊಗೆ. ಯಜ್ಞ ನಡೀತಾ ಇದೆ. ಯಜ್ಞದಲ್ಲಿ ಶ್ಚೋತದ್ಘೃತ ತುಪ್ಪ ಸುರಿಯತಕ್ಕಂತಹ ಪುರೋಡಾಶವನ್ನು ಅಗ್ನಿಯಲ್ಲಿ ಆಹುತಿ ಕೊಡ್ತಾ ಇದ್ದಾರೆ. ಇದನ್ನು ನೋಡಿ ಒಳ್ಳೆ ರುಚಿಯಾದ ಆಹಾರ ಬೇರೆ ಸಿಗ್ತದೆ ಇವತ್ತು ಅಂತ ಅನ್ಕೊಂಡು ಹೋಗಿ ಯಜ್ಞ ಮಾಡ್ತಾ ಇದ್ದವರ ಮುಂದೆ ಹೀಗೆ ಕೈ ಮುಗಿದು ನಿಂತು ಅವರ ಮಂತ್ರ ಚಿಕ್ಕದಾಗ್ತಾ ಇದ್ದ ಹಾಗೆ ಹೇಳ್ತಾರೆ, ಬಲರಾಮಕೃಷ್ಣರು ಬಂದಿದ್ದಾರೆ, ಹಸಿವು ಅಂತ ಹೇಳಿದರು. ಇವರು ಬಲರಾಮಕೃಷ್ಣರು ಹಸಿವು ಅಂತ ಶಬ್ದ ಸುರ ಆದ ಕೂಡಲೇ ಮಂತ್ರ ಜೋರಾಯ್ತಂತೆ. ಮಂತ್ರ ಭಾರಿ ಜೋರು. ಯಾಕಂದ್ರೆ ಮುಂದೆ ಏನು ಹೇಳ್ತಾರೆ ಅಂತ ಅವರಿಗೆ ಅರ್ಥ ಆಯ್ತು. ಇವರು ಹಸಿವು, ಆದ್ರಿಂದ ಆದಷ್ಟು ಕೊಟ್ಟು ಕಳಿಸಿ, ನಮ್ಗೆ ಆಹಾರ ಬೇಕು ಅಂತ ಕೇಳ್ತಾರೆ ಅಂತ ಗೊತ್ತಾಯ್ತು. ಅವರು ಬೇಕು ಅಂತ ಕೇಳಿದ ಮೇಲೆ ಕೊಡದೇ ಇರುವುದು ಕಷ್ಟ ಆಗ್ತದೆ. ಯಾಕಂದ್ರೆ ದೇಹಿ ಅಂತ ಹೇಳಿದವರಿಗೆ ನಾಸ್ತಿ ಅಂತ ಹೇಳಿದರೆ ಯಜ್ಞಕ್ಕೆ ಭಂಗ ಆಗ್ತದೆ. ಹಾಗೆ ಅಂತೇಳಿ ಅವರು ದೇಹಿ ಅಂತ ಕೇಳಿದಾಗ ಅಸ್ತು ಅಂತ ಹೇಳಿದರೆ ಏನು ಸಮಸ್ಯೆ? ಅಗ್ನಿಯಲ್ಲಿ ಕೊಡಬೇಕಾದ್ದನ್ನು ಅವರಿಗೆ ಕೊಟ್ಟಿತು ಅಂತಾದರೆ ದೇವ ಪ್ರಕೋಪ ಆಗ್ತದೆ. ಆದ್ದರಿಂದ ಏನು ಮಾಡಬೇಕು? ಅದಕ್ಕೋಸ್ಕರ ಬ್ರಾಹ್ಮಣರು ಮಂತ್ರ ಜೋರು ಮಾಡಿದರು. ಇವರು ಅದಕ್ಕಿಂತ ಜೋರು ಹೇಳುವುದಕ್ಕೆ ಪ್ರಯತ್ನಿಸಿದರು. ಇವರಿಗೆ ಹಸುವನ್ನು ಕರೆದೆಲ್ಲ ಅಭ್ಯಾಸ, ಗಂಗೆ ಬಾರೆ ಗೌರಿ ಬಾರೆ ಅಂತ ಕರೆದ ಅಭ್ಯಾಸ. ಹಾಗಾಗಿ ಗಟ್ಟಿ ಕೇಳುವುದಕ್ಕೆ ಪ್ರಯತ್ನಿಸಿದರು. ಆದರೆ ಇವರ ಮಂತ್ರದ ಮುಂದೆ ಅದು ನಡೀಲಿಲ್ಲ. ಕೊನೆಗೆ ಅವರಿಗೆ ಅರ್ಥ ಆಯಿತು, ಇವರು ಇಷ್ಟು ಜೋರು ಮಂತ್ರ ಹೇಳ್ತಾರೆ ಅಂದರೆ ಕೊಡುವುದಕ್ಕೆ ಮನಸ್ಸಿಲ್ಲ ಅಂತ ಅರ್ಥ. ಇನ್ನು ಡಕಾಯಿತ ಮಾಡಬೇಕು ಅಂತ ಹೇಳಿ ಅಲ್ಲಿ ಹೊಡೆದು ಬರೆದು ತೆಗೊಂಡು ಬರುವ ಅಂದರೆ ಬ್ರಾಹ್ಮಣರು ಕೃಷ್ಣನಿಗೆ ಬಹಳ ಪ್ರೇಮಾಸ್ಪದರು. ಇವರಿಗೆ ನಾವೇನಾದರೂ ಅಪಚಾರ ಮಾಡಿತ್ತು, ಮಡಿ ಮೈಲಿಗೆ ಹೆಚ್ಚು ಕಡಿಮೆ ಆಯಿತು ಅಂತ ಹೇಳಿದರೆ ಕೃಷ್ಣಂದೇ ಸಿಟ್ಟು ಮತ್ತೆ ನಮ್ಮ ಮೇಲೆ ಬೀಳ್ತದೆ ಅಂತ ಆಲೋಚನೆ ಮಾಡಿ ಓಡಿ ಹೋಗಿ ಕೃಷ್ಣನಿಗೆ ಹೇಳಿದರು, ಹೀಗೆ ಮಂತ್ರ ಜೋರಾಗಿದೆ. ಕೃಷ್ಣ ಹೇಳಿದ, ನೀವು ನಾನು ಹೇಳಿದಷ್ಟೇ ಕೆಲಸ ಮಾಡುವವರು ನೋಡಿ, ಸ್ವಲ್ಪ ತಲೆ ಉಪಯೋಗಿಸಬೇಕು. ನೀವು ಹೋಗಿ ಯಾರ ಹತ್ರ ಕೇಳಿದ್ದು? ಯಾಗ ಮಾಡ್ತಾ ಇದ್ದ ಬ್ರಾಹ್ಮಣರ ಹತ್ರ ಕೇಳಿದ್ವಿ. ಅವರಿಗೆ ಹಸಿವೆ ಅಂದರೆ ಏನು ಅಂತ ಗೊತ್ತಾ? ಅವರಿಗೆ ಅವರ ಹತ್ರ ಎಲ್ಲ ಕೇಳೋದು. ಅವರ ಹಿಂದೆ ಅಲ್ಲಿ ಪತ್ನಿ ಶಾಲೆ ಅಂತ ಇರ್ತದೆ. ಯಾಗಕ್ಕೆ ಪುರೋಡಾಶ ಮಾಡಿದ್ದು ಅವರು ಯಾರು ಅಲ್ಲ. ಅವರಿಗೆ ಯಾವುದಕ್ಕೆ ಎಷ್ಟು ಬೆಲ್ಲ ಎಷ್ಟು ತುಪ್ಪ ಅಂತ ಗೊತ್ತಿಲ್ಲ. ಅವರಿಗೆ ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ಕೇಳಿದ್ರೆ ಗೊತ್ತಿಲ್ಲ.
ಪರೀಕ್ಷೆಯಲ್ಲಿ ಫೈಲ್ ಆಗಿತ್ತು ಅವರೆಲ್ಲ. ಆದ್ದರಿಂದ ಅಲ್ಲಿ ಹಿಂದೆ ತಾಯಂದಿರಿದ್ದಾರೆ, ಅವರ ಹತ್ರ ಹೋಗಿ ಕೇಳಬೇಕು, ರಾಮಕೃಷ್ಣರು ಹಸಿವಾಗಿದೆ ಅಂತ ಹೇಳಿ. ಇವರು ಅಲ್ಲಿಲ್ಲೇ ಓಡಿದ್ರಂತೆ, ಓಡಿ ಹೋಗಿ ಯಾಗ ಮಾಡ್ತಾ ಇದ್ದವರನ್ನು ನೋಡಿದರು, ಅವರು ಮಂತ್ರ ಜೋರು ಮಾಡಿದರು. ಇವರು ಬಂದು ಮತ್ತೆ ಕೇಳ್ತಾರೆ ಅಂತ. ಇವರು ಅವರ ಹತ್ರ ಏನು ಕೇಳಲೇ ಇಲ್ಲ, ಅವರನ್ನು ಹೀಗೆ ನೋಡಿ ನಗತಾ ಸೀದಾ ಹೋದ್ರಂತೆ ಅಲ್ಲಿ ಪತ್ನಿ ಶಾಲೆ ಕಡೆಗೆ. ಅಲ್ಲಿ ಹೋಗಿ ರಾಮಕೃಷ್ಣರು ಹಸಿವಾಗಿದೆ ಅಂತ ಹೇಳಿದ ಕೂಡಲೇ ಹಾಂ ಎಲ್ಲಿದ್ದಾರೆ ಅಂತ ಆ ಸ್ತ್ರೀಯರೆಲ್ಲ ಬಲರಾಮಕೃಷ್ಣರ ಬಗ್ಗೆ ಬಹಳಷ್ಟು ಕೇಳಿದವರು. ಆ ಕೃಷ್ಣ ಅಸಾಮಾನ್ಯ, ಸಾಕ್ಷಾತ್ ಭಗವಂತನೇ ಆವಿರ್ಭವಿಸಿದ್ದಾನೆ, ಹುಟ್ಟುವಾಗ 4 ಕೈಯಲ್ಲಿ ಆವಿರ್ಭವಿಸಿದ್ದಾನಂತೆ, ಶಂಖಚಕ್ರ ಗದಾಪದ್ಮಗಳನ್ನು ಧರಿಸಿದವಂತೆ. ಆ ಕಾಳಿಂಗನನ್ನು ಯಮುನಾ ಮಡುವಿನಿಂದ ಓಡಿಸಿ ಯಮುನಾ ಮಡುವಿನ ನೀರನ್ನೆಲ್ಲ ಎಲ್ಲರಿಗೂ ಕುಡಿಯುವ ಹಾಗೆ ಮಾಡಿದಂತಹ ಶ್ರೇಷ್ಠತೆ ಆತನಲ್ಲಿದೆ. ಕಾಡ್ಗಿಚ್ಚು ಯದುಕುಲವನ್ನೇ ಸಂಹಾರ ಮಾಡುವುದಕ್ಕೆ ನುಗ್ಗಿ ಬಂದಾಗ ಅವರೆಲ್ಲರೂ ಕಣ್ಣು ಮುಚ್ಚಿ ಅಂತ ಹೇಳಿ ತಾನು ತೆರೆದ ಬಾಯಿಯಲ್ಲಿ ಅಗ್ನಿಯನ್ನು ಬಾಯಿಯಲ್ಲಿ ತುಂಬಿಸಿಕೊಂಡಂತಹ ಮುಖಾದಿಂದ್ರಶ್ಚ ಅಗ್ನಿಶ್ಚ ಅಂತ ಕರೆಸಿಕೊಳ್ಳುವ ಪುರುಷರೂಪಿಯಾಗಿದ್ದಾನೆ ಆ ಪರಮಾತ್ಮ. ಆ ಕೃಷ್ಣನ ಬಗ್ಗೆ ಅಷ್ಟು ಶ್ರದ್ಧೆ. ಬಲರಾಮ ಅಂದರೆ ಪ್ರಲಂಬಾಸುರಾದಿಗಳನ್ನು ಸಂಹಾರ ಮಾಡಿರ್ತಕ್ಕಂಥ ಅತಿಮಾನುಷ ಶಕ್ತಿ. ಅವರು ಬಂದಿದ್ದಾರೆ, ಅವರಿಗೆ ಹಸಿವೆ. ಈ ಮಾತು ಕೇಳಿದ ಕೂಡಲೇ ಆ ಸ್ತ್ರೀಯರು ತಾವು ಮನೆಯಲ್ಲಿದ್ದ ಶ್ರೇಷ್ಠವಾದ ಪಾತ್ರೆಯಲ್ಲಿ ತಾವು ಮಾಡಿದ ಅಡಿಗೆಯಲ್ಲಿ ಯಾವುದು ಹೆಚ್ಚು ರುಚಿಕರ ಅಂತ ಜನ ಸ್ವೀಕರಿಸ್ತಾರೆ ಅಂತ ಅವರಿಗೆ ಗೊತ್ತಿದೆಯೋ ಅಂಥ ಆಹಾರವನ್ನು ತುಂಬಿಸಿ ಹಿಡ್ಕೊಂಡು ಹೊರಟಂತೆ. ಹೊರಡುವಾಗ ಯಜ್ಞಕ್ಕೆ ಕೂತವರು ಪ್ರಶ್ನಿಸಿದರು, ಹೋಗಬೇಡಿ ಅಂತೇಳಿದರು. ಅದು ಕೆಲವರು ಮಾತಾಡುವ ಹಾಗಿಲ್ಲ ಯಜ್ಞದಲ್ಲಿ, ಆದರೂ ಕೂಡ ಸಂಸ್ಕೃತದಲ್ಲಿ ಬೈದರು, ಹೋಗಬೇಡಿ ಅಂತೇಳಿ. ಇವರು ವೇದವ್ಯಾಸರು ಹೇಳ್ತಾರೆ, ಸಮುದ್ರಮಿವ ಆಪಗಾಹ ಸಮುದ್ರಮಿವ ನಿಮ್ನಗಾಹ, ನದಿಗಳು ಸಮುದ್ರಕ್ಕೆ ಹೋಗುವ ಹಾಗೆ ಹೋಗ್ತಾರೆ ಅಂತ ಹೇಳ್ತಾರೆ. ಅಂದರೆ ಸಮುದ್ರಕ್ಕೆ ಸಾಗುವ ನದಿಗೆ ಎಷ್ಟು ಅಣೆಕಟ್ಟುಗಳು, ಎಷ್ಟು ಅಡೆತಡೆಗಳು, ಪರ್ವತಗಳು ಅಡ್ಡ ಬಂದರೂ ಕೂಡ ಆ ಪರ್ವತಕ್ಕೆ ಹೊಡೆದು ತಾನು ಬದಿಯಲ್ಲಿ ಸಾಗಿ ಒಂದು ಚಿಕ್ಕ ದಾರಿ ಮಾಡಿಕೊಂಡು ಮತ್ತೆ ಅಗಲವಾಗಿ ವಿಶಾಲವಾಗಿ ಬೆಳೆದು ಹೋಗಿ ಸಮುದ್ರವನ್ನು ಸೇರಿಯೇ ಸೇರ್ತಾವೆ ನದಿಗಳು ಹೇಗೋ ಹಾಗೆ ಇವರು ಅದು ಏನು ಪ್ರತಿಬಂಧ ಬಂದರೂ ದೇವರು ಬಂದಿದ್ದಾರೆ, ಅವನನ್ನು ಕಾಣಬೇಕು ಅಂತ. ಯಾಕಂದರೆ ನಾವು ಎಷ್ಟೋ ಬಾರಿ ಹೇಳಿದ್ದೇವೆ ಇವರ ಹತ್ರ, ಗಂಡಂದಿರ ಹತ್ರ, ಒಂದು ಬಾರಿ ನಾವು ಬೃಂದಾವನಕ್ಕೆ ಹೋಗಿ ಬರೋಣ, ಒಂದು ಸಲ ಕೃಷ್ಣನನ್ನು ದರ್ಶನ ಮಾಡಿ ಬರಬೇಕು, ಈಗ ಪುರುಸೊತ್ತಿಲ್ಲ, ಆಮೇಲೆ ನೋಡುವ ಅಂತ ಇವರೆಲ್ಲ ಆಮೇಲೆ ಅಂತ ಒಂದು ಹೊಸ ಸೂತ್ರವನ್ನು ಕಲ್ತದ್ರಿಂದ ಚೆನ್ನಾಗಿ ಬದುಕಿದ್ದಾರೆ. ಎಲ್ಲ ಆಮೇಲೆ ನೋಡೋಣ ಅಂತ ಹೇಳ್ತಾ ಇದ್ದಾರೆ. ಅಂಥ ಕೃಷ್ಣನೇ ನಮಗೆ ದರ್ಶನ ಕೊಡುವುದಕ್ಕೆ ಹತ್ತಿರಕ್ಕೆ ಬಂದಿದ್ದಾನೆ ಅಂತ ಆದಾಗ, ಅದು ಕೂಡ ಹಸಿವಾಗಿದೆ, ನೈವೇದ್ಯಕ್ಕೆ ಬೇಕು ಅಂತ ಕೇಳ್ತಾ ಇದ್ದಾನೆ ಅಂತ ಆದಾಗ, ಸಾಕ್ಷಾತ್ ದೇವಸ್ವರೂಪವೇ ನೈವೇದ್ಯ ಸ್ವೀಕರಿಸುವುದಕ್ಕೆ ಕೈಯೆತ್ತಿ ನಿಂತಿರುವಾಗ ನಾವು ಇಂತಹ ವಿಪುಲಾವಕಾಶವನ್ನು ಕೈ ಚೆಲ್ಲಿದೆವು ಅಂತಾದರೆ ನಮ್ಮ ಮಾನವ ಜನ್ಮವೇ ವ್ಯರ್ಥ ಅಂತ ಭಾವಿಸಿದಂತಹ ಆ ದೀರ್ಘಲೋಚನೆಯರು ತಾವು ಆ ಸುಂದರವಾದ ಆಹಾರ ಪದಾರ್ಥಗಳನ್ನು ಹಿಡಿದುಕೊಂಡು ಕೃಷ್ಣನ ಕಡೆಗೆ ಸಾಗಿದ್ದಾರೆ. ಕೃಷ್ಣ ಅವರ ಆಹಾರವನ್ನೆಲ್ಲ ಸ್ವೀಕರಿಸಿದ. ಸ್ವಾಗತಂವೋ ಮಹಾಭಾಗಾಹ ಅಂತ ಅವರನ್ನು ಸ್ವಾಗತಿಸಿದ. ಆಹಾರವನ್ನು ಎಲ್ಲರಿಗೂ ಹಂಚಿ ತಾನು ಸ್ವೀಕರಿಸಿದ. ಪಾತ್ರೆಯನ್ನು ತೊಳೆದುಕೊಡುವುದಕ್ಕೆ ಅಂತ ಹೊರಟ್ರೆ ಆ ಹೆಂಗಸರು ಬಿಡುವುದಿಲ್ಲ. ಪಾತ್ರೆಯನ್ನು ಅವರ ಕೈಯಲ್ಲಿ ಕೊಟ್ಟ, ತೆಗೊಂಡು ಹೋಗಿ ಬೇಗ ಹೋಗಿ ಅಂತ ಹೇಳಿದ. ಆ ಸ್ತ್ರೀಯರು ಹೇಳ್ತಾರೆ, ಕೃಷ್ಣ ನಾವು ಹೋಗುವುದಕ್ಕೆ ಬಂದದ್ದಲ್ಲ, ಯಾಕಂದರೆ ಪತಿಯರನ್ನು ವಿರೋಧಿಸಿ ನಾವು ಬಂದಿದ್ದೇವೆ. ನಾವು ಬಂದದ್ದಕ್ಕೆ ಕಾರಣ ಏನು? ನಾವು ಪತಿಯರಿಗೆ ಅಡಿಗೆ ಮಾಡಿ ಬಡಿಸುವಾಗಲೂ ಪತಿಯರ ಒಳಗೆ ನೀನಿದ್ದಿ ಅಂತ ನಾವು ಬಡಿಸುವುದು. ಪತ್ಯಂತರ್ಗತ ಗೋಪಾಲಕೃಷ್ಣ ಅಂತ ನಾವು ಪೂಜೆ ಮಾಡೋದು. ಅಂತಹ ಭಗವಂತ ಕೃಷ್ಣನೇ ಸಾಕ್ಷಾತ್ ರೂಪದಿಂದ ಬಂದಾಗ ನಾವು ಆ ರೂಪವನ್ನು ಪೂಜಿಸುವುದೇ ಶ್ರೇಷ್ಠ ಅಂತ ಭಾವಿಸಿ ಬಂದವರು. ಆದ್ದರಿಂದ ನಮ್ಮನ್ನು ಮತ್ತೆ ಅಲ್ಲಿಗೆ ಕಳಿಸಬೇಡ. ಮೋಕ್ಷದ ದ್ವಾರಬಂಧ, ಮೋಕ್ಷದ ದ್ವಾರದ ತನಕ ಬಂದಂತಹ ವ್ಯಕ್ತಿಯನ್ನು ದಬ್ಬುವಂತಹದ್ದು ಸಮಂಜಸವಾದದ್ದಲ್ಲ ಕೃಷ್ಣ. ಅದರಿಂದ ನಿನ್ನ ಸನಿಹದಲ್ಲೇ ಇರುವುದಕ್ಕೆ ಅವಕಾಶ ಕೊಡು ಅಂತ ಈ ವಿಪ್ರ ಪತ್ನಿಯರು ಪ್ರಾರ್ಥಿಸಿದರೆ ಕೃಷ್ಣ ಹೇಳ್ತಾನೆ, ಅದಕ್ಕಿನ್ನೂ ಕಾಲ ಪಕ್ವವಾಗಲಿಲ್ಲ. ನೀವು ಅಲ್ಲಿ ಹೋಗದೆ ಹೋದರೆ ಯಜ್ಞ ಪೂರ್ಣಾಹುತಿ ಆಗೋದಿಲ್ಲ. ಅವರು ಪಾಪ ನಿಮ್ಮ ಜೊತೆಗೆ ಸಂಕಲ್ಪ ಮಾಡಿದ್ದು, ಪೂರ್ಣಾಹುತಿ ಹೊತ್ತಿಗಾದರೂ ಬೇಕಲ್ಲ, ಕೈಗೆ ನೀರು ಹಾಕುವುದಕ್ಕೆ ನೀವು ಬೇಕು. ಹಾಗಾಗಿ ನಿಮ್ಮನ್ನು ಅವರು ಕಾಯ್ತಾ ಇದ್ದಾರೆ. ನೀವು ಅವರ ಜೊತೆ ಸೇರಿಯೇ ಸಾಧನೆ ಮಾಡಿ ಜೊತೆಯಾಗಿಯೇ ಬಂದು ಈ ಮೋಕ್ಷದ್ವಾರದಲ್ಲಿ ಬಂದು ಸೇರತಕ್ಕವರು. ಸಾಧನೆಯ ಮಾರ್ಗಗಳು ಭಿನ್ನ ಇದ್ದಾವೆ. ಆದ್ದರಿಂದ ನೀವು ಸಾಗಿ, ನಿಮ್ಮನ್ನು ಅವರು ಯಾರೂ ಕೂಡ ದ್ವೇಷಿಸುವುದಿಲ್ಲ, ನಿಮ್ಮ ಬರವನ್ನು ಕಾಯ್ತಾ ಇರ್ತಾರೆ, ಹೋಗಿ ಅಂತ ಹೇಳಿ ಅವರಿಂದ ನಮಸ್ಕಾರವನ್ನು ಸ್ವೀಕರಿಸಿ ಆ ವಿಪ್ರ ಪತ್ನಿಯರಿಗೆ ತಾನೂ ದೀರ್ಘದಂಡ ಪ್ರಣಾಮವನ್ನು ಮಾಡಿ ತನ್ನ ಜೊತೆಗಿದ್ದ ಹುಡುಗರಿಗೆಲ್ಲ ಅವರಿಗೆಲ್ಲ ನಮಸ್ಕಾರ ಮಾಡಿ ಎಷ್ಟು ಒಳ್ಳೆ ಅಡಿಗೆ ಮಾಡಿದ್ದಾರೆ ಅಂತ ಹೇಳಿ ಅವರಿಗೆಲ್ಲ ನಮಸ್ಕಾರ ಮಾಡಿಸಿ ಆ ಹೆಂಗಸರನ್ನು ಕಳಿಸಿಕೊಟ್ಟ. ಆ ಹೆಂಗಸರು ಬಂದರೆ ಇವರು ಕಿಟಕಿಯಲ್ಲಿ ನೋಡ್ತಾನೆ ಇದ್ದಾರೆ ಅಂತ ಹೇಳಲಿಕ್ಕಿಲ್ಲ. ಯಜ್ಞದಿಂದ ಅಲ್ಲಿಂದ ಹಾಗೆ ಇಣುಕಿ ನೋಡುವುದು, ಎಲ್ಲಿ ಹೆಂಗಸರು ಇನ್ನೂ ಬರಲಿಲ್ಲ ಮನೆಯವರು. ಅವರು ಬಂದ ಕೂಡಲೇ ಅವರು ಸ್ವಾಗತಂಬೋ ಮಹಾಭಾಗ ಅಂತ ಹೇಳ್ತಾರೆ ಅವರಿಗೆ.
ನಿಮಗೆಲ್ಲ ಸ್ವಾಗತ. ನಾವು ಅದೃಷ್ಟಶಾಲಿಗಳು ನಿಮ್ಮಂಥ ಹೆಂಡತಿಯರನ್ನು ಪಡೆದದ್ದಕ್ಕೆ ಅಂತ ತಮ್ಮ ಬೆನ್ನನ್ನು ತಾವು ಹೊಡ್ಕೊಳ್ತಾ ಇದ್ದಾರೆ. ಎಂಥ ಹೆಂಡತಿಯರನ್ನು ನಾವು ಪಡೆದಿದ್ದೇವೆ. ಶಾಲೆಯಲ್ಲಿ ಹೋಗಿ ಗುರುಕುಲದಲ್ಲಿ 12 ವರ್ಷ ಓದಿದ್ದು ನಾವು. ಆದರೆ 12 ವರ್ಷ ಓದಿಯೂ ದೇವರು ಏನು ಅಂತ ಅರ್ಥ ಆಗದೇ ಇದ್ದವರು ನಾವು. ದೇವರೇ ಬಂದಾಗಲೂ ಅರ್ಥ ಮಾಡಿಕೊಳ್ಳಿಲ್ಲ. ನೀವು ಯಾವ ಗುರುಕುಲದಲ್ಲಿ ಓದಿದ್ದೀರಿ ಮಹಾರಾಜ್ಯರೇ? ಆದರೆ ದೇವರನ್ನು ಅರ್ಥ ಮಾಡಿಕೊಂಡು ದೇವರಿಗೆ ನೈವೇದ್ಯ ಕೊಟ್ಟು ನಿಮ್ಮ ಜೊತೆಗೆ ನಿಮ್ಮ ಗಂಡಂದಿರು ನಾವು ಅಂತ ಹೇಳಿಕೊಳ್ಳುವಂಥ ಒಂದು ಅದೃಷ್ಟವನ್ನು ನಮಗೆ ಒದಗಿಸಿದರಲ್ವ ಅಂತ ಅವರನ್ನು ಹೊಗಳ್ತಾರೆ ಈ ಗಂಡಸರು. ಅಲ್ಲಿ ಒಂದು ಮಾತು ಹೇಳ್ತಾರೆ ಶುಕಾಚಾರ್ಯ, ವಿಪ್ರಾಹ ಪಶ್ಚಿಮ ಬುದ್ಧಯ ಅಂತ. ಎಲ್ಲ ನೆರೆ ಬಂದು ಎಲ್ಲ ಕೊಳ್ಳೆ ಹೊಡ್ಕೊಂಡು ಹೋದ್ಮೇಲೆ ಅಣೆಕಟ್ಟು ಕಟ್ಟುವುದಕ್ಕೆ ಕೆಲಸ ಮಾಡುವವರಂತೆ ಇವರೆಲ್ಲ ಪಶ್ಚಿಮ ಬುದ್ಧಿಗಳು. ಎಲ್ಲ ಆದಮೇಲೆ ಬುದ್ಧಿ ಬರುವುದು ಅಂತ. ಹೀಗೆ ಒಂದು ಪುಟ್ಟ ಕಥೆ. ಆದರೆ ಕಥೆಯ ಹಿನ್ನೆಲೆಯಲ್ಲಿ ದೇವರನ್ನು ಕಾಣುವುದಕ್ಕೆ ದೃಷ್ಟಿ ಏನು ಬೇಕು ಅನ್ನೋದರ ಒಂದು ವಿವೇಚನೆ ಇದೆ. ಬುದ್ಧಿಗೆ ದೇವರು ನಿಲುಕುವವ ಅಲ್ಲ, ಭಾವಕ್ಕೆ ದೇವರು ನಿಲುಕುವವ. ಬುದ್ಧಿ ಎನ್ನುವುದು ತರ್ಕ ಮಾಡ್ತದೆ, ಭಾವ ಅನ್ನೋದು ಶರಣಾಗತಿಯ ಸ್ಥಿತಿಗೆ ಬರ್ತದೆ. ದೇವರನ್ನು ಪಡೆಯುವುದಕ್ಕೆ ತಾರ್ಕಿಕವಾದಂತಹ ವಿವೇಚನೆಗಿಂತ ಭಾವ ಅನ್ನೋದು ಪ್ರಧಾನವಾಗ್ತದೆ. ದೇವರು ಎಲ್ಲಿ ಬರ್ತಾನೆ, ದೇವರಿಗೆ ಹಸಿವೆ ಎಲ್ಲಿ ಆಗ್ತದೆ, ಈ ರೀತಿಯ ತರ್ಕವನ್ನು ಮಾಡ್ತಕ್ಕಂತಹ ವ್ಯಕ್ತಿಗೆ ದೇವರೇ ಮುಂಭಾಗದಲ್ಲಿ ಬಂದರೂ ಕೂಡ ಅವನನ್ನು ಕಾಣುವುದು ಶಕ್ಯವಾಗುವುದಿಲ್ಲ. ಆದರೆ ಭಾಮಿನಿಯರಲ್ಲಿ ಭಾವ ಪ್ರಾಧಾನ್ಯ, ಪುರುಷರಲ್ಲಿ ಬುದ್ಧಿ ಪ್ರಾಧಾನ್ಯ. ಕೇವಲ ಬುದ್ಧಿಯೂ ದೇವರನ್ನು ಕಾಣಲಾರದು, ಕೇವಲ ಅಂಧಶ್ರದ್ಧೆಯೂ ದೇವರನ್ನು ಕಾಣುವುದಕ್ಕೆ ಅವಕಾಶವನ್ನು ಕೊಡಲಾಗದು. ಭಾವ ಬುದ್ಧಿಗಳ ಸಮಾವೇಶದಿಂದ ಮಾತ್ರ ದೇವರನ್ನು ಕಾಣುವುದಕ್ಕೆ ಸಾಧ್ಯ ಅನ್ನುವ ಅಭಿಪ್ರಾಯವನ್ನು ಹೊರಹೊಮ್ಮಿಸತಕ್ಕಂತಹ ಕಥಾನಕಗಳು. ಕೃಷ್ಣ ಈಗ ಸೋದರ ಮಾವನನ್ನೂ ಮಧುರೆಯಲ್ಲಿ ಮಡುಹಿ ಆಯಿತು. ಸೋದರ ಮಾವನಾದ ಕಂಸನ ಸಂಹಾರವಾದ ಮೇಲೆ ಒಂದು ವಾತಾವರಣ ಬದಲಾಗಿ ಹೋಯಿತು. ಯಾಕಂದರೆ ಕೃಷ್ಣ ಹಳ್ಳಿಯನ್ನು ಬಿಟ್ಟು ಈಗ ಸಿಟಿಗೆ ಮತ್ತೆ ಮಥುರೆಗೆ ಬಂದ. ಅಲ್ಲಿಂದ 64 ದಿವಸ ತಾನು ಸಾಂದೀಪಿನಿ ಗುರುಗಳ ಸನ್ನಿಧಾನದಲ್ಲಿದ್ದುಕೊಂಡು ಗುರು ಅಧ್ಯಯನವನ್ನು ನಡೆಸಿದ. ಆಗಲೇ ಅವನಿಗೆ ಕುಚೇಲ ಅನ್ನುವ ಗೆಳೆಯ ಆದದ್ದು. ಅಲ್ಲಿಂದ ಬಂದಂತಹ ಕೃಷ್ಣ ಜರಾಸಂಧನ ಜೊತೆಗೆ 17-18 ಬಾರಿ ಯುದ್ಧವನ್ನು ಮಾಡುವಂತಹ ಪ್ರಸಂಗಗಳು ಬಂದವು. ಜರಾಸಂಧನನ್ನು ಕೊನೆಗೆ ಭೀಮಸೇನನ ಮೂಲಕ ಸಂಹಾರ ಮಾಡಿಸಿ ಪಾಂಡವರ ಮೂಲಕ ರಾಜಸೂಯವೆಂಬಂತಹ ಮಹಾಯಾಗವನ್ನು ಕೂಡ ನಿರ್ವರ್ತನೆ ಮಾಡಿದ. ಇಷ್ಟರಲ್ಲಿ ಕೃಷ್ಣನಿಗೆ ಮದುವೆಗಳು ನಡೆಯುವುದಕ್ಕೆ ಪ್ರಾರಂಭವಾಯಿತು. ತಾನು ಉಪನಯನ ಆಗುವುದಕ್ಕಿಂತ ಮುಂಚೆ ಒಂದು ಮದುವೆ ಆಗಿದ್ದಂತೆ, ಆದರೆ ಯಾರಿಗೂ ಹೇಳಬೇಡಿ ಅಂತ ಹೇಳಿದ್ದಾನೆ ಕೃಷ್ಣ. ಯಾರಿಗೂ ಹೇಳಬಾರ್ದು. ಆಮೇಲೆ ಮತ್ತೆ ಮದುವೆ ಆದಮೇಲೆ ಮತ್ತೆ ಅವಳನ್ನು ಇನ್ನೊಂದು ಸಲ ಮದುವೆ ಆಗ್ತಾನೆ. ಅವಳಿಗೆ ನೀಲ ಅಂತ ಹೆಸರು. ಮೊದಲ ಮದುವೆ, ಆತ ಉಪನಯನವಾದ ಮೇಲೆ ಆದ ಮೊದಲ ಮದುವೆ ಅಂತ ಹೇಳಿದ್ರೆ ಅದು ರುಕ್ಮಿಣಿ ಸ್ವಯಂವರ. ರುಕ್ಮಿಣಿ ಸ್ವಯಂವರದಲ್ಲಿ ರುಗ್ಮಿಯ ತಂಗಿಯಾದಂತಹ ಭೀಷ್ಮಕ ರಾಜನ ಸುತೆಯಾದಂತಹ ಕುಂದಿನ ನಗರದ ಕುಮಾರಿಯಾಗಿರ್ತಕ್ಕಂತಹ ಭೀಷ್ಮಕ ಸುತೆಯನ್ನು ಭಗವಂತ ಕೃಷ್ಣ ತನ್ನ ಊರಿಗೆ ಕರೆದು ತಂದು ಎಲ್ಲರ ಸಮ್ಮುಖದಲ್ಲಿ ಮದುವೆ ಆಗ್ತಾನೆ. ಅವರ ಊರಲ್ಲಿ ಮದುವೆ ಆಗಲಿಲ್ಲ, ಯಾಕಂದರೆ ಅವರ ಊರಲ್ಲಿ ಬ್ರಾಹ್ಮಣರೇ ಇಲ್ಲ. ಕೆಲವು ಊರಲ್ಲಿ ಮದುವೆ ಆದರೆ ಊಟ ಹಾಕಲಿಕ್ಕೆ ಜನ ಇಲ್ಲ ಅಂತ ಪ್ರಸಂಗ. ಅಲ್ಲಿ ಮದುವೆ ಆದರೆ ಇರುವುದು ಯಾರು ಅಂತ ಹೇಳಿದರೆ ಕ್ಷತ್ರಿಯರೇ, ಅದು ಕೂಡ ಜರಾಸಂಧನ ಕಡೆಯವರು. ಸಿಕ್ಕಾಬಟ್ಟೆ ಅವರಿಗೆ ಊಟ ಹಾಕಿ ಫಲಪುಣ್ಯ ಪುರುಷಾರ್ಥ ಏನೂ ಇಲ್ಲ. ಹಾಗಾಗಿ ಅಲ್ಲಿ ಮದುವೆ ಇಲ್ಲಂತೆ. ವಿದರ್ಭ ನಗರಕ್ಕೆ ಹೋದ, ಹೆಣ್ಣು ತರುವುದಕ್ಕೋಸ್ಕರ ಹೋದದ್ದು, ಮದುವೆ ಆಗುವುದಕ್ಕೋಸ್ಕರ ಹೋದದ್ದಲ್ಲ. ಅಲ್ಲಿಂದ ರುಕ್ಮಿಣಿಯನ್ನು ತನ್ನ ರಥದಲ್ಲಿ ತಾನು ಎಳೆದು ಹಾಕಿಕೊಂಡದ್ದಲ್ಲ, ಅವಳೇ ಏರಿ ಬಂದದ್ದು. ಇವಾಗ ಎಳ್ಕೊಂಡು ತಂದು ರಥದಲ್ಲಿ ಕೂಡಿಸಿದ್ದಲ್ಲ. ತಾಂ ರಾಜಕನ್ಯಾಂ ರಥಂ ಆರು ರುಕ್ಷತೀಂ ಜಹಾರ ಕೃಷ್ಣ ದ್ವಿಷತಾಂ ಸಮೀಕ್ಷತಾಂ. ಶತ್ರುಗಳೆಲ್ಲ ಕಣ್ಬಿಟ್ಟು ನೋಡ್ತಾ ಇರುವ ಹಾಗೆ ತಮ್ಮ ಊರಿನ ಹೊರಗೆ ಇರತಕ್ಕಂತಹ ಗೌರಿ ದೇಗುಲದಲ್ಲಿ ಗೌರಿಯ ಪೂಜೆಯನ್ನು ನಡೆಸುವುದಕ್ಕೋಸ್ಕರ ಬಂದಂತಹ ಶಿಶುಪಾಲನಿಗೆ ಬಾಸಿಂಗ ಕಟ್ಟಿ ಕೂಡಿಸಿದ್ದಾರೆ. ಶಿಶುಪಾಲನಿಗೆ ಮದುವೆ ಮಾಡುವುದು ಅಂತ ನಿರ್ಧರಿಸಿ ವ್ಯವಸ್ಥೆ ಮಾಡಿರತಕ್ಕಂತಹ, ಆದರೆ ಶಿಶುಪಾಲನಲ್ಲಿ ಕಿಂಚಿತ್ತು ಮನಸ್ಸಿಲ್ಲ, ನಾನು ಅವನನ್ನು ಮದುವೆ ಆಗಲಾರೆ ಅಂತ ಅಂಗಲಾಚಿಕೊಂಡಿದ್ದಂತಹ ಆ ರುಕ್ಮಿಣೀ ದೇವಿಯನ್ನು ಭಗವಂತ ಕೃಷ್ಣ ತನ್ನ ರಥದಲ್ಲಿ ಬದಿಯಲ್ಲಿ ನಿಂತುಕೊಂಡಿದ್ದಾನೆ. ಅವಳು ಹಾಗೆ ಇಳಿದು ಬಂದು ಸೀದಾ ಕೃಷ್ಣನ ರಥವನ್ನು ಏರಿದ್ದಾಳೆ. ಏರುವಾಗ ಕೃಷ್ಣ ಸಹಾಯ ಮಾಡಿದ್ದಂತೆ, ಒಂದು ಕೈ ಕೊಟ್ಟು ಎಬ್ಬಿಸಿ ಕುಳಿಸಿದ್ದಷ್ಟೇ. ರಥಂ ಆರು ರುಕ್ಷತೀಂ ಜಹಾರ ಕೃಷ್ಣ ದ್ವಿಷತಾಂ ಸಮೀಕ್ಷತಾಂ. ರಥವನ್ನು ಏರಿಸಿಕೊಂಡಾಗ ಯಾರೂ ವಿರೋಧ ಮಾಡಲಿಲ್ಲ. ವಸ್ತುತಃ ಜರಾಸಂಧ ಕಳಿಸಿಕೊಟ್ಟಿದ್ದ, ಇವಳು ಕೃಷ್ಣ ಬೇರೆ ಬಂದಿದ್ದಾನೆ ಊರಿಗೆ,
ಸ್ವಲ್ಪ ಜಾಗ್ರತೆ, ಕೃಷ್ಣ ರುಕ್ಮಿಣಿಯನ್ನು ನೋಡದೇ ಇರುವ ಹಾಗೆ ಜಾಗ್ರತೆ ಮಾಡಿ ಅಂತ ಹೇಳಿದ್ದಾನೆ. ಆದರೆ ಇವರಿಗೆ ಕೃಷ್ಣನನ್ನು ನೋಡಿದ ಮೇಲೆ ಕೃಷ್ಣ ಮತ್ತು ರುಕ್ಮಿಣಿ ಜೊತೆಗೆ ನಿಂತದ್ದು ನೋಡದೆ ಹೋದರೆ ದೇವರು ಕೊಟ್ಟ ಕಣ್ಣು ವ್ಯರ್ಥ ಅಂತ ಅನಿಸೋದಕ್ಕೆ ಶುರುವಾಯಿತು ಇವರಿಬ್ಬರು. ಅದರ ಜೊತೆಗೆ ಅಲ್ಲಿ ಶಿಶುಪಾಲನ ನೆನಪಾಗ್ತದೆ. ಇದು ಕಾಗೆಗೆ ಮತ್ತು ಕೋಗಿಲೆಗೆ ಮದುವೆ ಮಾಡಿದರೆ ತೊಂದರೆ ಇಲ್ಲ, ಆದರೆ ಕಾಗೆಗೆ ಮತ್ತು ನವಿಲಿಗೆ ಮದುವೆ ಮಾಡಿದರೆ ಹೇಗಿರ್ತದೆ? ಆದ್ರಿಂದ ಈ ಶಿಶುಪಾಲ ಮತ್ತು ರುಕ್ಮಿಣಿ ಈ ಜೋಡಿ ಸರಿ ಇಲ್ಲ. ಕೃಷ್ಣ ಮತ್ತು ರುಕ್ಮಿಣಿ ಜೊತೆಗೆ ನಿಂತದ್ದನ್ನು ಒಮ್ಮೆ ನೋಡಬೇಕು. ಹಾಗಾಗಿ ಅವಳು ಸೀದಾ ಕೃಷ್ಣನ ರಥಕ್ಕೆ ಹೋಗಿ ರಥವನ್ನು ಹತ್ತಿ ಕೃಷ್ಣನ ಎಡಭಾಗದಲ್ಲಿ ನಿಂತಾಗ ಇವರಿಗೆ ಕಣ್ಣು ತುಂಬಿ ಬಂತು. ತುಂಬಿದ ಕಣ್ಣಿನಲ್ಲಿ ನೋಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ದಾರುಕ ರಥವನ್ನು ತಿರುಗಿಸಿದ. ಶೈಬ್ಯ ಬಲಾಹಕ ಮೊದಲಾದಂತಹ ಕುದುರೆಗಳು ನೆಲವನ್ನು ಪುಟಿದು ಧೂಳು ಎಬ್ಬಿಸಿ ರಥವನ್ನು ಆ ಕಡೆ ಎಳೆದವು. ಆ ಧೂಳಿನಿಂದ ಕೃಷ್ಣ ರುಕ್ಮಿಣಿಯರು ಕಾಣದಾದರು. ಆವಾಗ ಇವರು ನೋಡ್ತಾರೆ ಕೈಯಲ್ಲಿರುವುದೇನು ಅಂತ. ಅವ್ರೇನಂದ್ರೆ ಅಲ್ಲಿ ಎಳ್ಳು ಜೀರಿಗೆ ಎಲ್ಲ ಉಂಟು ಕೈಯಲ್ಲಿ, ಅಥವಾ ಬೆಲ್ಲ ಜೀರಿಗೆ ಉಂಟು, ಇಲ್ಲ ಕೈಯಲ್ಲಿ ಮಂತ್ರಾಕ್ಷತೆ ಉಂಟು ಅಂತ ಅನ್ಕೊಂಡಿದ್ರು ಈ ಮದುವೆ ಹೊತ್ತಿಗೆ ಹಾಕ್ಲಿಕ್ಕೆ ಅಂತ. ನೋಡಿದ್ರೆ ಕತ್ತಿ, ಬಿಲ್ಲು, ಈಟಿ, ಜರಾಸಂಧ ಕೊಟ್ಟದ್ದು, ಕೃಷ್ಣ ಸಿಕ್ಕಿದ್ರೆ ಹೊಡೆದು ಹಾಕಿ ಅಂತ. ಇದು ಕೈಯಲ್ಲಿ ಉಂಟಲ್ವ ಅಂತ. ಅಲ್ಲಿಯ ತನಕ ವಿಮೋಹಿತ ಧೀಗಳಾಗಿದ್ದಂತಹ ಇವರೆಲ್ಲ ಕೃಷ್ಣನನ್ನು ಹೊಡಿರಿ ಬಡಿರಿ ಅಂತ 4 ಹೆಜ್ಜೆ ಹೋಗಿ ಧೂಳು ತಿಂದುಕೊಂಡು ಹಿಂದಕ್ಕೆ ಬಂದರು. ಆದರೆ ಕೃಷ್ಣ ಕರ್ಕೊಂಡು ಹೋಗಲಿಲ್ಲ ರುಕ್ಮಿಣಿಯನ್ನು. ಯಾರಾದರೂ ನಾನು ರುಕ್ಮಿಣಿಯನ್ನು ಮದುವೆ ಆಗಬಾರ್ದು ಅಂತ ಹೇಳುವವರಿದ್ರೆ ಬರ್ತಾರಲ್ವಾ ಅಂತ ಅಲ್ಲಿ ಸ್ವಲ್ಪ ಕಾಯ್ದ. ಅಷ್ಟು ಹೊತ್ತಿಗೆ ಸರಿಯಾಗಿ ಬಲರಾಮನು ಕೂಡ ದೊಡ್ಡ ಸೇನೆಯ ಜೊತೆಗೆ ಬಂದು ಸೇರಿಕೊಂಡ. ಆ ಹೊತ್ತಿಗೆ ರುಗ್ಮಿ ಕೃಷ್ಣನನ್ನು ಮುಗಿಸದೆ ನಾನು ಈ ಕುಂಡಿನಪುರವನ್ನು ಪ್ರವೇಶಿಸುವುದಿಲ್ಲ ಅಂತ ಪ್ರತಿಜ್ಞೆ ಮಾಡಿ ಭೋಜಕಟದಲ್ಲಿ ಬಂದು ಕೃಷ್ಣನನ್ನು ಎದುರಿಸಿದ. ತಲೆ ಬೋಳಿಸಿಕೊಂಡ. 5 ಜುಟ್ಟುಗಳು ಬೇರೆ, ಪರಿಶುದ್ಧವಾಗಿ ಶಾಸ್ತ್ರೋಕ್ತವಾದ ರೀತಿಯಲ್ಲಿ ಆಂಗಿರಸ ಗೋತ್ರದವರಿಗೆ 5 ಜುಟ್ಟು ಬಿಡಬೇಕು ಅಂತಿರುವುದು. ಆ ರೀತಿಯಲ್ಲಿ ಕೃಷ್ಣ ರುಗ್ಮಿಯನ್ನು ತಲೆ ಬೋಳಿಸಿ ಅಲ್ಲಿ ಕೂಡಿಸಿದ. ಬಲರಾಮ ಬಂದು ಕೃಷ್ಣನಿಗೆ ಬುದ್ಧಿ ಹೇಳ್ತಾನೆ, ಭಾವನಿಗೆ ಹಾಗೆಲ್ಲ ಅವಮಾನ ಮಾಡಬಾರ್ದು ಅಂತ ಹೇಳ್ತಾನೆ. ಬಲರಾಮ ಹೇಳ್ತಾ ಇದ್ರೆ ಬಲರಾಮನನ್ನು ನೋಡಿ ಕೃಷ್ಣನಿಗೆ ಆಶ್ಚರ್ಯ, ನನಗೆ ಬುದ್ಧಿ ಹೇಳ್ತಾನಲ್ವ ಅಣ್ಣ ಅಂತ. ಅವ ಕಣ್ಣೋಡಿತಾನೆ, ಇಲ್ಲ ನಾನು ಹೇಳ್ತಾ ಇರ್ತೇನೆ ಆ ಕಡೆ ಇದು ರುಕ್ಮಿಣಿ ಆ ಕಡೆ ನೋಡುವಾಗ ಕಣ್ಣೋಡಿತಾನೆ ಅಂತ. ನಾನು ನಿಮಗೆ ಬುದ್ಧಿ ಹೇಳ್ತೇನೆ, ನೀನು ನಂಗೇನು ಬೈಬಾರದು ಅಂತ ಕೃಷ್ಣನ ಹತ್ರ. ಕೃಷ್ಣ ಭಾರಿ ಅಣ್ಣನಿಗೆ ಭಾರಿ ವಿಧೇಯ. ಅಣ್ಣ ಹೇಳಿ, ಹೌದಣ್ಣ ಏನು ಮಾಡುವುದು, ನನಗೆ ಕೆಲವು ಸಲ ಸಿಟ್ಟಿ ಏರ್ತದೆ, ಅದಕ್ಕೆ ತಲೆ ಬೋಳಿಸಿದೆ, ತಪ್ಪಾಯ್ತು ಅಂತ ಹೇಳ್ತಾನಂತೆ ಕೃಷ್ಣ. ಬಲರಾಮ ಪಕ್ಕದಲ್ಲಿದ್ದ ರುಕ್ಮಿಣಿ ದೇವಿಗೆ ಹೇಳ್ತಾನೆ, ರುಕ್ಮಿಣಿ ಮಾಮಾ ಭೀಷ್ಮಿ ಅಸೂಯೇಥಾಹ, ನೀನು ಕೃಷ್ಣ ಇಷ್ಟೆಲ್ಲ ಜೋರು ಅಂತ ಅನ್ಕೊಳ್ಬೇಡ. ಎಲ್ಲ ಸಂಬಂಧಿಕರನ್ನು ಬಿಟ್ಟು ಏಕಾಕಿನಿಯಾಗಿ ನಮ್ಮ ಕುಟುಂಬಕ್ಕೆ ಬಂದಿದ್ದಿ, ಎಂಥ ದೊಡ್ಡ ಕೆಲಸ ಮಾಡಿದ್ದಿ. ನಿನ್ನ ಅಣ್ಣನನ್ನೇ ಅವಮಾನಿಸಿದ್ದಾನೆ ನಿನ್ನ ಗಂಡ ಅಂತ ಬೇಸರಿಸಬೇಡ. ಅವನಿಗೆ ಸಿಟ್ಟು ಬಂದಾಗ ಮಾತ್ರ ಕೆಲವು ಸಲ ಏನು ಮಾಡ್ತಾನೆ ಅಂತ ಗೊತ್ತಾಗುವುದಿಲ್ಲ. ಅವನು ಸಿಟ್ಟು ಬರದೇ ಇರುವ ಹಾಗೆ ನೀನು ನೋಡಿಕೊಂಡ್ರೆ ಅವನಿಗಿಂತ ಒಳ್ಳೆ ಪರಮ ಪುರುಷ ಪ್ರಪಂಚದಲ್ಲಿಲ್ಲ ಅಂತ ಅವಳನ್ನು ಸಮಾಧಾನ ಮಾಡ್ತಾನೆ. ಹಾಗೆ ರುಕ್ಮಿಣೀ ದೇವಿಯನ್ನು ಬಲರಾಮ ದೇವರ ನೇತೃತ್ವದಲ್ಲಿ ಶ್ರೀಕೃಷ್ಣ ದ್ವಾರಕೆಗೆ ಪ್ರವೇಶ ಮಾಡಿದರೆ, ದ್ವಾರಕೆ ಅದು ನವ ವಧುವಿನ ಹಾಗೆ ಸಿಂಗರಿಸಲ್ಪಟ್ಟಿದೆ. ದ್ವಾರಕಾಯಾಂ ಅಭೂದ್ರಾಜನ್ ಮಹಾನ್ ಮೋದಃ ಪುರೌ ಕಸಾಂ. ದ್ವಾರಕೆಯಲ್ಲಿ ಪುರ ಜನರಿಗೆ ಮಹಾ ಆನಂದ ಉಂಟಾಯಿತು. ಯಾಕಂದರೆ ತಮ್ಮ ಊರನ್ನು ಅಪಮಾನಿಸಿ ಈ ರುಕ್ಮಿಣೀ ದೇವಿಯ ಸ್ವಯಂವರಕ್ಕೆ ಎಲ್ಲ ರಾಜರಿಗೂ ಕೂಡ ಆಮಂತ್ರಣ ಹೋಗಿದ್ದರೂ ಕೂಡ ದ್ವಾರಕೆಗೆ ಆಮಂತ್ರಣ ತಲುಪಿರಲಿಲ್ಲ. ಬೇಕು ಅಂತ ಆಮಂತ್ರಣ ಕೊಡದೆ ಅವಮಾನಿಸಿದ್ದಾರೆ. ಅಂತಹ ಆ ಕುಂಡಿನಪುರದಲ್ಲಿ ಹೋಗಿ ಅವರನ್ನು ಅವಮಾನಿಸಿ ಆ ಹೆಣ್ಣನ್ನು ಕೃಷ್ಣನೇ ತಂದಿದ್ದಾನೆ ಅಂತ ದ್ವಾರಕೆಯ ಜನರಿಗೆಲ್ಲ ಭಾರೀ ಆನಂದ. ಅಲ್ಲೊಂದು ದೊಡ್ಡ ವಿವಾಹ ಮಂಗಳ ಮಹೋತ್ಸವ ಘಟಿಸಿತು. ಇದಾದ ಮೇಲೆ ಕೃಷ್ಣ ದಿವಂಗತನಾದದ್ದು, ಸ್ವರ್ಗಕ್ಕೆ ಹೋಗಿ ಬಂದದ್ದು. ನಮಗೆ ದಿವಂಗತ ಅಂತ ಹೇಳಿದ ಕೂಡಲೇ ಏನು ಶಬ್ದ ಸರಿ ಇಲ್ಲ ಅಂತ ಅನ್ಸುತ್ತೆ. ಇವ ಸ್ವರ್ಗಕ್ಕೆ ಹೋಗಿ ಬರ್ತಾನೆ ಕೃಷ್ಣ. ಸ್ವರ್ಗಕ್ಕೆ ಹೋದದ್ದು ಯಾಕೆ? ಕೃಷ್ಣನಿಗೆ ಸುದ್ದಿ ಬಂತು. ದೇವೇಂದ್ರನೇ ಬಂದು ಹೇಳಿದ ಸುದ್ದಿ. ದೇವೇಂದ್ರ ಹೇಳಿದ, ಕೃಷ್ಣ ನಿನ್ನ ಭೂಮಿಯಲ್ಲಿದ್ದ ಕೆಲವು ಅಸುರರು ದೇವಲೋಕಕ್ಕೆ ದಾಳಿ ಇಡ್ತಾ ಇದ್ದಾರೆ. ಪ್ರಾಗ್ಜ್ಯೋತಿಷಪುರದ ಅಧಿಪನಾದಂತಹ ನರಕಾಸುರ ಮೊನ್ನೆ ದೇವಲೋಕಕ್ಕೆ ಬಂದಿದ್ದ. ಬಂದವ ಅದು ಬೇಕು ಇದು ಬೇಕು ಅಂತ ಲಿಸ್ಟ್ ಇಟ್ಕೊಂಡು ಬಂದಿದ್ದ. ಕಾಮಧೇನು ಬೇಕು ನನಗೆ, ಆಮೇಲೆ ಆ ಕಾಂಚನಸ್ರಾವಿ ಛತ್ರ ಅಂತಿದೆ ಕುಬೇರಂದದು ಛತ್ರ, ಆ ಛತ್ರ ಬೇಕು, ಅದು ಬೇಕು ಇದು ಬೇಕು. ಆ ರೀತಿ ಅವ ಕೇಳಿದ್ದನ್ನು ಅವನಿಗೆ ಸಮರ್ಪಿಸ್ತಾ ಇದ್ದೇವೆ ನಾವು. ಅನಿವಾರ್ಯ ನಮಗೆ. ನರಕಾಸುರ ವರವನ್ನು ಪಡೆದಿದ್ದಾನೆ, ಯಾರಿಂದಲೂ ಸಾಯಬಾರ್ದು, ತಂದೆ ತಾಯಿಯರು ಜೊತೆಗೆ ನಿಂತು ಹೋರಾಡಿದರೆ ಸಾಯಬೇಕು ಅಂತ ಇಂಥ ವರ ಪಡೆದಿದ್ದಾನೆ. ಏನು ಮಾಡೋಣ? ಅವ ಕೇಳಿದ್ದನ್ನು ಕೊಡ್ತಾ ಇದ್ದೇವೆ. ಅಷ್ಟು ಹೊತ್ತಿಗೆ ನನ್ನ ತಾಯಿಯಾದಂತಹ ಅದಿತಿ ದೇವಿಯ ಕರ್ಣಕುಂಡಲಗಳನ್ನು ನೋಡಿದ. ಅದು ಬೇಕು ಅಂತ ಹೇಳಿ ಸೀದಾ ಹೋಗಿ ಕಿವಿಯನ್ನು ಎಳೆದು ಹರಿದು ಆ ಕರ್ಣಕುಂಡಲ ಅಪಹರಿಸಿದ್ದಾನೆ.
ಕೃಷ್ಣನಿಗೆ ತನ್ನ ತಾಯಿ ಅದಿತಿ ದೇವಮಾತೆ ಆಕೆಯ ಕರ್ಣಕುಂಡಲವನ್ನು ಅಪಹರಿಸಿದ್ದಾನೆ ನರಕಾಸುರ. ಇಷ್ಟು ಹೊತ್ತಿಗೆ ಸರಿಯಾಗಿ ಬಹಳಷ್ಟು ರಾಜರುಗಳು ಒಂದು ನಿಯೋಗ ಬಂತಂತೆ. ಬಂದು ಅವರು ಹೇಳಿದರು, ಕೃಷ್ಣ ತುಂಬ ತೊಂದರೆಯಾಗಿದೆ, ನಮ್ಮ ಎಲ್ಲ ಹೆಣ್ಣು ಮಕ್ಕಳನ್ನು ಕೂಡ ಅಪಹರಿಸಿ ನರಕಾಸುರ ನೆಲಮಾಳಿಗೆಯಲ್ಲಿ ರಾಶಿ ಹಾಕಿದ್ದಾನೆ. ಶ್ರೀಕೃಷ್ಣ ಸತ್ಯಭಾಮೆಯನ್ನು ಕರೀತಾನೆ. ಭಾಮೆ, ನಾನು ಸ್ವರ್ಗಕ್ಕೆ ಹೋಗುವ ಒಂದು ಕಾರ್ಯಕ್ರಮ ಯೋಜಿಸಿದ್ದೇನೆ. ಯಾಕಂದರೆ ಅಮ್ಮನಿಗೆ ಕರ್ಣಕುಂಡಲ ಕೊಡುವಂಥ ಒಂದು ಕಾರ್ಯಕ್ರಮ. ಬೇರೆ ಯಾರನ್ನೂ ಕರೆದು ಹೇಳ್ತಾ ಇಲ್ಲ, ನಿನ್ನ ಹತ್ರ ಮಾತ್ರ ಗುಟ್ಟು ಹೇಳಿದ್ದು ಅಂತ ಭಾಮೆ ಹತ್ರ ಹೇಳ್ತಾನೆ. ಭಾಮೆ ಅಷ್ಟು ಹೊತ್ತಿಗೆ ತನ್ನ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡಾಯಿತು. ನಾನು ಸಿದ್ಧ ಅಂತ. ಕೆಲವು ಹಾಗಲ್ಲ, ನಾನು ಹೊರಡುವಾಗ ನೀನು ಬರಬೇಕು ಅಂದರೆ ನಾಳೆ, ಇವತ್ತು ಅಷ್ಟು ಬೇಗ ಸಿದ್ಧ ಆಗಲಿಕ್ಕೆ ಆಗುವುದಿಲ್ಲ ಅಂತ ಹೇಳುವ ಹೆಂಗಸರು ಜಾಸ್ತಿ. ಸತ್ಯಭಾಮೆ ಹಾಗಲ್ಲ, ನಾನು ಸಿದ್ಧ ಆಗೇ ಆಯಿತು, ಈಗಲೇ ಹೊರಡುವ ಅಂತ. ಗರುಡ ಸಿದ್ಧ ಆಗಿದ್ದಾನೆ. ಸಿದ್ಧನಾದ ಗರುಡನಲ್ಲಿ ಸತ್ಯಭಾಮಾ ಸಮೇತನಾಗಿ ಕೃಷ್ಣ ಏರಿ ಪ್ರಾಗ್ಜ್ಯೋತಿಷಪುರಕ್ಕೆ ಹೋಗಿ ನರಕಾಸುರನ ಸೇನಾಧಿಪತಿಯಾದಂತಹ ಮುರಾಸುರನ ಪಾಶವನ್ನೆಲ್ಲ ಭಂಗ ಮಾಡಿ ಮುರಾಸುರನನ್ನು ಸಂಹಾರ ಮಾಡಿ ಮುರಾರಿ ಅಂತ ಕರೆಸಿಕೊಂಡು ಸತ್ಯಭಾಮೆಯ ಜೊತೆಗೆ ನರಕಾಸುರನನ್ನು ಹೋರಾಡಿ ಸೋಲಿಸ್ತಾನೆ, ಸಾಯಿಸಿದ. ನರಕಾಸುರನ ತಾಯಿಯಾದ ಭೂದೇವಿ ತಾನೇ ಬಂದು ತನ್ನ ಮೊಮ್ಮಗನಾದಂತಹ ಭಗದತ್ತನನ್ನು ಕೃಷ್ಣನಿಗೆ ಅರ್ಪಿಸಿದಾಗ ಭಗದತ್ತನನ್ನು ಸಿಂಹಾಸನದಲ್ಲಿಟ್ಟು ಸುಪ್ರತೀಕವೆಂಬಂತಹ 4 ದಂತದ ಆನೆಯೊಂದನ್ನು ಅವನಿಗೆ ಬಿಟ್ಟುಕೊಟ್ಟು ಉಳಿದದ್ದನ್ನೆಲ್ಲ ಎಲ್ಲೆಲ್ಲಿಂದ ಅಪಹರಿಸಿದ್ದಾರೆ ಅಲ್ಲಲ್ಲಿಗೆ ಕಳಿಸಿಕೊಟ್ಟದ್ದಾಯಿತು. ಸತ್ಯಭಾಮಾಪತಿಯಾದಂತಹ ಕೃಷ್ಣ ತಾನು ಜಾಂಬವತಿಯನ್ನು ಕರೆದುಕೊಂಡು ಈ 36,000 ಜನರ ಮಧ್ಯಕ್ಕೆ ಅಲ್ಲಿದ್ದಂತಹ ಒಟ್ಟು 16,000 ಸ್ತ್ರೀಯರ ಸನಿಹಕ್ಕೆ ಹೋಗಿ ನಿಮ್ಮನ್ನೆಲ್ಲ ನಿಮ್ಮ ಊರಿಗೆ ಕಳಿಸುವ ವ್ಯವಸ್ಥೆ ಆಗಿದೆ, ರಥವನ್ನು ಹತ್ತಿ ಅಂತ ಹೇಳಿದ. ಆದರೆ ಆ ಹುಡುಗಿಯರು ಯಾರು ಕೇಳಲಿಲ್ಲ. ಕೃಷ್ಣ, ನಾವು ಏನು ಶುದ್ಧವಾಗಿದ್ದೇವೆ ಅನ್ನುವುದು ಸರ್ವಾಂತರ್ಯಾಮಿಯಾದ ನಿನಗೆ ಗೊತ್ತು. ನಾವೀಗ ಪರಪುರುಷನ ಬಂಧನದಲ್ಲಿದ್ದಂಥ ಹೆಣ್ಣು ಮಕ್ಕಳು ನಮ್ಮ ಊರಿಗೆ ಹೋದರೆ ನಮ್ಮನ್ನು ಯಾರು ಮದುವೆ ಆಗ್ತಾರೆ? ನಮ್ಮ ಮುಂದಿನ ಜೀವನದ ಗತಿ ಏನು? ಆದರೆ ನಮ್ಮ ಪರಿಶುದ್ಧಿ ಏನು ಅನ್ನುವುದನ್ನು ತಿಳಿಯಬಹುದಾದಂತಹ ಶಕ್ತಿ ಅದು ಸರ್ವಾಂತರ್ಯಾಮಿಯಾದ ನಿನ್ನಲ್ಲಿರುವಂಥದ್ದು. ನಿನ್ನ ಸತಿ ಅಂತ ಅಂದುಕೊಂಡು ತಲೆ ಎತ್ತಿ ಜೀವನ ನಡೆಸತಕ್ಕಂತಹ ಸಾಧನೆ ಮಾಡಿಕೊಳ್ಳತಕ್ಕಂತಹ ಒಂದು ಅವಕಾಶವನ್ನು ನಮಗೆ ಕಲ್ಪಿಸಬೇಕು ಅಂತ ಅಷ್ಟೂ ಜನರು ಕೃಷ್ಣನನ್ನು ಮದುವೆಯಾಗಬೇಕು ಅಂತ ಬಯಸಿದಾಗ ಕೃಷ್ಣ ಅಷ್ಟೂ ಜನರನ್ನು ತಮ್ಮ ತಮ್ಮ ತಂದೆಯರ ತಾಯಿಯರನ್ನು ಕರೆದುಕೊಂಡು ಬೇಕಾದರೆ ನೀವು ದ್ವಾರಕೆಗೆ ಹೋಗಿ ಅಂತ ಕಳಿಸಿಕೊಡುವ ವ್ಯವಸ್ಥೆ ಮಾಡಿದ. ಭಗದತ್ತ ಸ್ವತಃ ತಮ್ಮಲ್ಲಿದ್ದಂತಹ ಅಸುರ ಸಮುದಾಯವನ್ನು ಅವರನ್ನು ಕಳಿಸಿಕೊಡುವುದಕ್ಕೆ ವ್ಯವಸ್ಥೆ ಮಾಡಿಕೊಟ್ಟ. ಕೃಷ್ಣ ಮಾತ್ರ ದ್ವಾರಕೆಗೆ ಹೋಗಲಿಲ್ಲ. ತನ್ನ ಪತ್ನಿಯಾದಂತಹ ಸತ್ಯಭಾಮೆಯ ಜೊತೆಗೆ ಆಕಾಶಕ್ಕೆ ಹಾರಿದ, ದೇವಲೋಕಕ್ಕೆ ಹೋದ, ಅದಿತಿ ದೇವಿಗೆ ನಮಸ್ಕಾರ ಮಾಡಿದ. ಸತ್ಯಭಾಮೆಯ ಜೊತೆಗೆ ಸತ್ಯಭಾಮೆಯೇ ಕೃಷ್ಣ ಕೊಟ್ಟಂತಹ ಕುಂಡಲವನ್ನು ಅದಿತಿಯ 2 ಕಿವಿಗಳಲ್ಲಿ ತಾನು ಜೋಡಿಸ್ತಾಳೆ. ಅದಿತಿ ಕೃಷ್ಣನಿಗೆ ವಿಶೇಷ ಆಶೀರ್ವಾದ ಮಾಡ್ತಾಳೆ. ಆವಾಗನೇ ಇಂದ್ರ ಕೇಳಿಕೊಳ್ತಾನೆ, ನನ್ನ ಮಗ ಅರ್ಜುನ, ಅವನನ್ನು ಕಣ್ಣಿಗೆ ರೆಪ್ಪೆಯ ಹಾಗೆ ಸಂರಕ್ಷಣೆ ಮಾಡಬೇಕು ದೇವ ಅಂತ ಕೇಳಿಕೊಳ್ತಾನೆ. ಕೃಷ್ಣ ಅಲ್ಲಿಂದ ಪಾರಿಜಾತವನ್ನು ಹಿಡಿದುಕೊಂಡು ತಾನು ಭೂಮಿಗೆ ಇಳಿದು ಬರ್ತಾನೆ. ಇದೆಲ್ಲ ಘಟನೆ. ಅಂದರೆ ಸತ್ಯಭಾಮಾ ಸಮೇತನಾಗಿ ದೇವಲೋಕಕ್ಕೆ ಹೋಗಿ ಪಾರಿಜಾತವನ್ನು ಹಿಡಿದು ಭೂಮಿಗೆ ಬಂದು ಮತ್ತೆ ಪಾರಿಜಾತ ಕೃಷ್ಣ ತಾನು ಅವತಾರ ಸಮಾಪ್ತಿ ಮಾಡುವಲ್ಲಿಯ ತನಕ ಭೂಲೋಕದಲ್ಲಿತ್ತು. ಅಂದರೆ ದೇವಲೋಕಕ್ಕೆ ಸದೃಶವನ್ನಾಗಿ ಭೂಲೋಕವನ್ನು ಮಾಡಿದಂತಹ ಅತಿಮಾನುಷವಾದಂತಹ ದೇವ ವ್ಯಕ್ತಿತ್ವವನ್ನೂ ಕೃಷ್ಣ ತೋರಿಸ್ತಾನೆ. ಸಾಮಾನ್ಯ ಮನುಷ್ಯರ ಹಾಗೆ ಮನುಷ್ಯ ಲೀಲೆಗಳನ್ನು ಕೂಡ ತಾನು ತನ್ನ ಅವತಾರ ಚರ್ಯೆಯಲ್ಲಿ ತೋರಿಸ್ತಾನೆ. ಅಂತಹ ಕೃಷ್ಣನ ಅದ್ಭುತವಾದ ಕಥೆ ಉಪಸಂಹಾರವಾಗುವುದು ಎಲ್ಲಿ? ದೊಡ್ಡ ಜ್ಞಾನೋಪದೇಶದಲ್ಲಿ. ಕುರುಕ್ಷೇತ್ರದ ಮಧ್ಯದಲ್ಲಿ ಭಗವದ್ಗೀತೆಯನ್ನು ಉಪದೇಶಿಸಿದಂತಹ ಕೃಷ್ಣನೇ ತನ್ನ 106 ವರ್ಷ ಆಗಿ 6 ತಿಂಗಳು ದಾಟಿದೆ, 106 ವರ್ಷ ಆ ವಯಸ್ಸಿನಲ್ಲಿ ಉದ್ಧವನನ್ನು ಕರೆದು ದೊಡ್ಡ ಉಪದೇಶ ಕೊಡ್ತಾನೆ. ಅದಕ್ಕೆ ಉದ್ಧವ ಗೀತೆ ಅಂತ ಹೆಸರು. ಭಾಗವತದ 11ನೇ ಸ್ಕಂದದಲ್ಲಿ ಬರುವ ಉಪನಿಷತ್ತು. ಮನುಷ್ಯನ ಬದುಕು ಹೇಗಿರಬೇಕು, ಬದುಕಿನ ನಂತರ ಅವನಿಗೆ ಇರತಕ್ಕಂತಹ ಸ್ಥಿತಿಗತಿಗಳು ಏನು, ಜನನ ಅಂದರೆ ಏನು, ಮರಣ ಅಂದರೆ ಏನು, ಭಗವಂತನ ರೂಪಗಳಲ್ಲಿರತಕ್ಕಂತಹ ಅಭೇದವನ್ನು ಅರ್ಥ ಮಾಡಿಕೊಳ್ಳುವ ಬಗೆ ಹೇಗೆ, ದೇವರನ್ನು ಒಳಗಿನಿಂದ ಕಾಣುವ ಧ್ಯಾನ ಪದ್ಧತಿ ಅಂದರೆ ಏನು,
ಧ್ಯಾನ ಸಮಾಧಿಯನ್ನು ಸಂಪಾದನೆ ಮಾಡುವುದಕ್ಕೆ ಮನುಷ್ಯ ಮಾಡಿಕೊಳ್ಳುವ ಯಮ ನಿಯಮ ಆಸನ ಪ್ರಾಣಾಯಾಮಗಳ ಹಿನ್ನೆಲೆ ಏನು ಬೇಕಾಗ್ತದೆ. ಅದಕ್ಕೋಸ್ಕರ ಮನಸ್ಸು ದೃಢವಾಗುವುದಕ್ಕೆ ದೇವರನ್ನು ಪೂಜೆ ಮಾಡಬೇಕು ಅಂತಾದರೆ ಶಾಲಗ್ರಾಮಾದಿಗಳಲ್ಲಿ ದೇವರನ್ನು ಅರ್ಚನೆ ಮಾಡುವುದಕ್ಕೆ ಮಂತ್ರಗಳು ಯಾವುದು, ಹೇಗೆ ಪೂಜೆ ಮಾಡಬೇಕು, ಪೂಜೆ ಮಾಡುವುದರ ಜೊತೆಗೆ ವ್ರತಾಚರಣೆಗಳನ್ನು ನಡೆಸಬೇಕಲ್ಲ. ಇಂದ್ರಿಯ ನಿಗ್ರಹಕ್ಕೋಸ್ಕರ ಉಪವಾಸ ವ್ರತಗಳು ಎಷ್ಟು ಬಗೆ, ಯಾವ ರೀತಿಯಲ್ಲಿ ಉಪವಾಸ ಮಾಡಬೇಕು, ಉಪವಾಸ ಇರುವಾಗ ಮನುಷ್ಯ ಮಾಡಬೇಕಾದ ಆಲೋಚನೆಯ ಪ್ರಕಾರ ಹೇಗಿರಬೇಕು, ಮದುವೆಯಾಗದೇ ಇದ್ದವನ ಬದುಕು ಹೇಗೆ, ಮದುವೆಯಾದವನ ಬದುಕು ಹೇಗೆ, ಮದುವೆಯಾಗಿ ಹೆಂಡತಿಯನ್ನು ಬಿಟ್ಟು ಸನ್ಯಾಸಿಯಾಗಿ ಬದುಕತಕ್ಕಂತಹ ವ್ಯಕ್ತಿತ್ವ ಹೇಗಿರಬೇಕು, ಅವರವರ ಧರ್ಮಗಳೇನು, ಇವೆಲ್ಲದರ ವಿವರಣೆಯನ್ನು ಕೊಡತಕ್ಕಂತಹ ಬಹಳ ಉಪದೇಶ, ಉತ್ಕೃಷ್ಟವಾದ ಉಪದೇಶ. ಅದಕ್ಕೆ ಉದ್ಧವ ಗೀತೆ ಅಂತ ಹೆಸರು. ಅದನ್ನು ಉದ್ಧವನಿಗೆ ಉಪದೇಶಿಸಿ, ಉದ್ಧವ ನೀನು ಉತ್ತರದ ಕಡೆಗೆ ಹೋಗು, ನಾನು ಅವತಾರ ಸಮಾಪ್ತಿ ಮಾಡುವವನಿದ್ದೇನೆ, ಯದುಕುಲವನ್ನು ಮುಗಿಸಿ ನಾನು ಅವತಾರ ಸಮಾಪ್ತಿಯನ್ನು ಮಾಡುವುದು. ನೀನು ಉತ್ತರದ ಕಡೆಗೆ ಹೋಗಿ ಕಲಾಪಕ ಗ್ರಾಮದಲ್ಲಿ ಅಲ್ಲಿರುವ ಜ್ಞಾನಿಗಳಿಗೆ ಇದೇ ತತ್ವಗಳನ್ನೆಲ್ಲ ಉಪದೇಶ ಮಾಡು. ಉಪದಿಷ್ಟವಾದ ತತ್ವವು ಲೋಕದಲ್ಲೆಲ್ಲ ಪ್ರಸಾರಗೊಳ್ಳಬೇಕು. ಯಾಕಂದರೆ ಒಬ್ಬ ವ್ಯಕ್ತಿ ಬದುಕುವುದು ಎಷ್ಟು ಮುಖ್ಯವೋ, ಬದುಕಿ ಜ್ಞಾನ ಸಂಪಾದಿಸುವುದು ಎಷ್ಟು ಮುಖ್ಯವೋ, ಸಂಪಾದಿಸಿದ ಜ್ಞಾನವನ್ನು ಸತ್ತ ಮೇಲೆಯೂ ಉಳಿಯುವ ಹಾಗೆ ಪರಂಪರಾ ಅವಿಚ್ಛೇದವಾಗುವ ಹಾಗೆ ಮಾಡುವಂಥದ್ದು ಅಷ್ಟೇ ಮುಖ್ಯ. ಹೇಗೆ ಭೀಷ್ಮಾಚಾರ್ಯರು 800 ವರ್ಷಗಳಲ್ಲಿ ಅಧ್ಯಯನ ಮಾಡಿರತಕ್ಕಂಥದ್ದನ್ನು ಉಳಿಸುವುದಕ್ಕೆ ಅನುಶಾಸನ ಶಾಂತಿ ಪರ್ವಗಳಲ್ಲಿ ಉಪದೇಶ ಕೊಟ್ಟು ಶರೀರ ತ್ಯಾಗ ಮಾಡಿದರೋ, ಹಾಗೆ ನಾನು ಲೋಕಕ್ಕೆ ಬೇಕಾದ ಜ್ಞಾನವನ್ನು ನಿನಗೆ ಕೊಟ್ಟಿದ್ದೇನೆ, ಅದನ್ನು ಉಳಿಸುವ ಹಾಗೆ ವ್ಯವಸ್ಥೆ ಮಾಡುವುದು ನಿನ್ನ ಜವಾಬ್ದಾರಿ ಅಂತ ತಾನು ಜ್ಞಾನೋಪದೇಶವನ್ನು ಮಾಡಿ ಒಬ್ಬ ವ್ಯಾಧ ಬಿಟ್ಟ ಬಾಣಕ್ಕೆ ಕಾಲು ತಾಗಿಸಿದ. ಅವನು ಬಿಟ್ಟ ಬಾಣ ಆ ಕಡೆ ಹೋಗ್ತಿತ್ತು, ಇವಲ್ಲಿಗೆ ಕಾಲು ಹಾಕಿದಂತೆ. ವ್ಯಾಧ ಬಿಟ್ಟ ಬಾಣ ಪಾದಕ್ಕೆ ತಾಗಿತು, ತಾಗಿದ ಮೇಲೆ ಇವು ಅದನ್ನು ಒಳಗೆ ಸೇರಿಸಿಕೊಂಡ ಸ್ವಲ್ಪ ಗಟ್ಟಿಯಾಗಿ. ವ್ಯಾಧ ಓಡಿ ಬರ್ತಾನೆ, ಬಂದು ಇದು ಪ್ರಾಣಿಯ ಶರೀರ ಅಂತ ಬಾಣ ಹೊಡೆದೆ ಸ್ವಾಮಿ, ಶಂಖಚಕ್ರ ಗದಾ ಪದ್ಮಧಾರಿಯಾದ ನಾರಾಯಣ ನೀನು ಅಂತ ನೆಲಕ್ಕೆ ಬಿದ್ದ, ಧೂಳನ್ನೆಲ್ಲ ಮೈ ಮೇಲೆ ಹಾಕಿಕೊಂಡ. ಕೃಷ್ಣ ಅವನ ತಲೆ ನೇವರಿಸಿ ಹೇಳ್ತಾನೆ, ಯೋಚಿಸಬೇಡ ಜರಾವ್ಯಾಧ, ನನ್ನ ಅವತಾರ ಸಮಾಪ್ತಿಗೆ ಇದೇ ಬಾಣ ಬೇಕಿತ್ತು, ಅದಕ್ಕೆ ಕಾಯ್ತಾ ಇದ್ದೆ ಅಷ್ಟೇ. ಯಾಕೆಂತೇಳಿದರೆ ಋಷಿಗಳೊಂದು ಮಾತು ಹೇಳಿದ್ದಾರೆ, ಇದೇ ಒನಕೆಯ ತುಂಡಿನಿಂದ ಇಡೀ ಯದುಕುಲ ಸಂಹಾರ ಆಗಬೇಕು ಅಂತ. ಆ ಒನಕೆಯ ತುಂಡನ್ನೇ ಸೇರಿಸಿದೆಯಲ್ವ ನೀನು ಇದರಲ್ಲಿ, ಅದಕ್ಕೆ ಬ್ರಾಹ್ಮಣರ ಮಾತು ಉಳಿಸುವುದಕ್ಕೆ ನಾನು ಇಷ್ಟು ಕೆಲಸ ಮಾಡುವುದು ಅಂತ ಆ ಬಾಣವನ್ನು ತಾನು ಚುಚ್ಚಿಸಿಕೊಂಡು ಹಿಂದಕ್ಕೆ ಭೀಷ್ಮಾಚಾರ್ಯ ಸೆಳೆದು ಪರಶುರಾಮದತ್ತವಾದ ಮಹಾಶಕ್ತಿಯನ್ನು ಶ್ರೀಕೃಷ್ಣನ ನೊಸಲಿಗೆ ಗುರಿ ಇಟ್ಟು ಹೊಡೆದಾಗ ಶಿತ ವಿಶಿಕ ಹತಃ ವಿಶೀರ್ಣ ದಂಶಃ ಕ್ಷತಜ ಪರಿಪ್ಲುತಃ ಆತತಾಯಿನು ಮೀ ಪ್ರಸಭಮಿಸಸಾರ ಮಧ್ವಧಾರ್ಥಂ ಸಭವತು ಭಗವಾನ್ ಮುದೇ ಮುಕುಂದ ಅಂತ ಸ್ತೋತ್ರ ಮಾಡ್ತಾನೆ ಭೀಷ್ಮ. ಆ ಬಾಣದ ಪೆಟ್ಟು ಬಿದ್ದರೂ ಕೂಡ ವಿಚಲಿತನಾಗದೇ ಇದ್ದಂತಹ ಭಗವಂತ ಕೃಷ್ಣ ಪುಟ್ಟದ್ದಾದ ಬಾಣವನ್ನು ಕಾಲಿಗೆ ತಾಗಿಸಿಕೊಂಡು ಅದನ್ನು ನಿಮಿತ್ತವನ್ನಾಗಿಸಿಕೊಂಡು ತಾನು ಅವತಾರ ಸಮಾಪ್ತಿ ಮಾಡ್ತಾನೆ. ಇಳಿದು ಬಂದಂತಹ ರಥವನ್ನು ಏರಿ ಭಗವಂತ ತನ್ನ ಮೂಲ ರೂಪದಲ್ಲಿ ಹೋಗಿ ಸೇರಿಕೊಳ್ತಾನೆ. ಪರೀಕ್ಷಿತ್ ರಾಜನಿಗೆ ಒಂದು ದೊಡ್ಡ ಕಥೆ ಮುಗಿದ ಅನುಭವ ಆಯಿತು, ಉಪನ್ಯಾಸ ಮುಗಿತದೆ ಅಂತ ಅನಿಸಿತು ಪರೀಕ್ಷಿತನಿಗೆ. ಅಷ್ಟಾದರೂ ಕೂಡ ಪರೀಕ್ಷಿತನಿಗೆ ಕೇಳಬೇಕು ಅಂತ ಮತ್ತೆ ಕೇಳ್ತಾನೆ ಅವ. ಕಲಿಯುಗದಲ್ಲಿ ಮುಂದೆ ಏನಾಯಿತು? ಕೃಷ್ಣೇ ಸ್ವಧಾಮೋಪಗತೆ, ಕೃಷ್ಣ ಸ್ವಧಾಮಕ್ಕೆ ಹೋದ ಮೇಲೆ ಇಲ್ಲಿ ಧರ್ಮದ ರಕ್ಷಣೆಗೆ ಏನಿದೆ? ವೇದವ್ಯಾಸರು ಕೊಟ್ಟ ಶ್ರೀಮದ್ ಭಾಗವತ ಇದೆ. ಭಗವಂತನ ಕೃಷ್ಣನ ಮತ್ತೊಂದು ರೂಪವೋ ಎಂಬಂತೆ ಭಾಗವತ ಇದೆ. ಕಲಿಯುಗದಲ್ಲಿ ಏನೇನೋ ಅನಾಹುತ ಆಗ್ತದೆ, ಧರ್ಮವೇ ಅಧರ್ಮ ಅಂತ ಬಿಂಬಿಸುವಂತಹ ಕೆಲಸಗಳು ನಡೀತವೆ. ಅಧರ್ಮವನ್ನು ಧರ್ಮ ಅಂತ ಲೋಕದಲ್ಲಿ ಬಿಂಬಿಸುವುದಕ್ಕೆ ಪ್ರಾರಂಭಿಸ್ತಾರೆ. ಧರ್ಮಾಚರಣೆ ಮಾಡುವವರನ್ನು ಗೇಲಿ ಮಾಡತಕ್ಕಂತಹ ವಾತಾವರಣ ನಿರ್ಮಾಣವಾಗ್ತದೆ. ಯಜ್ಞ ಯಾಗಗಳೆಲ್ಲವೂ ಕೂಡ ದೂರೀಕೃತವಾಗ್ತದೆ. ಮನುಷ್ಯ ಭೂಮಿಯಲ್ಲಿ ಬದುಕುವವ ಆಕಾಶದಲ್ಲಿ ಬದುಕುವುದಕ್ಕೆ ಪ್ರಯತ್ನಿಸ್ತಾನೆ. ಏನೇನೋ ಎಡವಟ್ಟುಗಳು ನಡೆಯತಕ್ಕಂತಹ ಪರಿಸ್ಥಿತಿ ಬಂದಾಗಲೂ ಒಂದು ದೊಡ್ಡ ಗುಣ ಇದೆ ಅಂತೆ. ಕಲೇರ್ ದೋಷ ನಿಧೇ ರಾಜನ್ ಅಸ್ತಿಹ್ಯೇಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಗ ಪರಂ ವ್ರಜೇತ್. ದೋಷದ ರಾಶಿಯಾದಂತಹ ಕಲಿಯುಗದಲ್ಲೂ ಒಂದು ದೊಡ್ಡ ಗುಣ ಇದೆ. ಏನೆಂದರೆ ಭಗವಂತನ ಸಂಕೀರ್ತನ ಮಾತ್ರದಿಂದಲೇ ಆತ ನಿಶ್ರೇಯಸವನ್ನು ಪಡಿತಾನೆ. ಬಹಳ ಪುಟ್ಟ ಧರ್ಮದಿಂದ ಶ್ರೇಯಸ್ಸನ್ನು ಸಂಪಾದಿಸುವುದಕ್ಕೆ ಕಲಿ ಅನ್ನುವುದು ಒಂದು ಉಚಿತವಾದಂತಹ ಕಾಲ. ಅದನ್ನ ಭಗವಂತನ ಸಂಕೀರ್ತನೆಗೆ ಮಹತ್ವ ಇರುವಂತಹದ್ದು ಕಲಿಯುಗದಲ್ಲಿ. ಕೃಷ್ಣ, ಹರಿ, ಗೋವಿಂದ, ರಾಮ ಅನ್ನುವ ನಾಮಗಳನ್ನು ಉಚ್ಚರಿಸಿಕೊಂಡು
ಯೋಗೇಶ್ವರಾಖಿಲ ಗುರೋ ಭಗವನ್ ನಮಸ್ತೆ ಅಂತ ದೇವರಿಗೆ ಕೈ ಮುಗಿದ ಪಕ್ಷದಲ್ಲಿ ಮನುಷ್ಯನ ಪಾಪರಾಶಿ ಧ್ವಂಸವಾಗಿ ಆತ ಭಗವತ್ ಸಾನ್ನಿಧ್ಯವನ್ನು ಪಡೆಯುವಂತಹ ಕಾಲ ಕಲಿಕಾಲ. ಪರೀಕ್ಷಿತನಿಗೆ 7 ದಿವಸ ಮುಗ್ದಿದೆ. ಆತ ಶುಕಾಚಾರ್ಯರಲ್ಲಿ ಹೇಳ್ತಾನೆ, ಯಾವಾಗ ಬೇಕಾದರೂ ತಕ್ಷಕ ಬರ್ಬೋದು, ನಾನು ಬೇರೆ ನನ್ನ ಶರೀರ ಬೇರೆ ಅಂತ ಸ್ಪಷ್ಟವಾಗಿದೆ ನನಗೆ. ಆ ಹೊತ್ತಿಗೆ ಬಂದಂತಹ ತಕ್ಷಕ ಆತನ ಶರೀರವನ್ನು ವ್ಯಾಪಿಸಿ ಆತನ ನೆತ್ತಿಗೆ ಕುಟುಕಿದ್ದಾನೆ. ಶರೀರವು ಭಸ್ಮವಾಯಿತು, ಸುಟ್ಟು ಹೋದದ್ದಲ್ಲ, ಭಸ್ಮ. ಆ ಭಸ್ಮವನ್ನು ಆತ ತಕ್ಷಕನೇ ಉಫ್ ಅಂತ ಹೇಳಿದ. ಆ ಭಸ್ಮವೆಲ್ಲವೂ ಗಂಗೆಯಲ್ಲೇ ಸೇರಿ ಹೋಯಿತು. ಭೇಜೆ ಖಗೇಂದ್ರ ಧ್ವಜ ಪಾದಮೂಲಂ, ಭಗವಂತನ ಪಾದಮೂಲವನ್ನು ರಾಜ ಪರೀಕ್ಷಿತ ಸೇರಿದ. ಈ ಕಥೆಯನ್ನೆಲ್ಲ ಹೇಳಿದ್ಯಾರು? ಸೂತ ಪುರಾಣಿಕರು. ನಮ್ಮ ನೈಮಿಷಾರಣ್ಯದಲ್ಲಿ ನಡೆದ ಕಥೆ. ನೈಮಿಷೇ ಅನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. ನೈಮಿಷಾರಣ್ಯದಲ್ಲಿ ನಡೆದಂತಹ ಕಥೆ ಇದು. ಅವರೆಲ್ಲ ಕೇಳ್ತಾರೆ ಸೂತ ಪುರಾಣಿಕರ ಹತ್ರ, ಇದೆಲ್ಲ ಕಥೆ ಹೇಳಿದ್ರಿ, ಆದರೆ ಇದರಲ್ಲಿ ಮಾರ್ಕಂಡೇಯರ ಕಥೆ ಒಂದು ಬರಲಿಲ್ಲ ಅಲ್ವಾ, ಸ್ವಲ್ಪ ವಿವರಣೆಯಾಗಿ ಹೇಳಿ. ಕೊನೆಯಲ್ಲಿ 7 ಚಿರಂಜೀವಿಗಳ ಜೊತೆಗೆ ಪೂಜ್ಯನಾದಂತಹ 8ನೆಯ ಚಿರಜೀವಿ ಮಾರ್ಕಂಡೇಯ, ಅಶ್ವತ್ಥಾಮ, ಬಲಿರ್ವ್ಯಾಸೋ, ಹನುಮಾನ್ಶ್ಚ ವಿಭೀಷಣ, ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಸಪ್ತೈತಾನ್ ಪ್ರಥಮಂ ನತ್ವಾ ಮಾರ್ಕಂಡೇಯಂ ಅಥ ಅಷ್ಟಮಂ ಜೀವೇದ್ವರ್ಷಶತಂ ಸಾಗ್ರಂ ಅಪಮೃತ್ಯು ವಿವರ್ಜಿತ. ಮಾರ್ಕಂಡೇಯ ಸಮೇತರಾಗಿ 7 ಚಿರಜೀವಿಗಳನ್ನು ಯಾರು ಸ್ಮರಿಸ್ತಾನೋ ಅಂಥವನು ಅಪಮೃತ್ಯು ವಿವರ್ಜಿತನಾಗಿ ಸಾಗ್ರ ಶತಾಯುಷ್ಯವನ್ನು ಬದುಕುತ್ತಾನೆ. ಅಂತಹ ಚಿರಜೀವಿಗಳಾದ ಮಾರ್ಕಂಡೇಯರು ಪ್ರಳಯದಲ್ಲಿ ವಟಪತ್ರಶಾಹಿಯಾದಂತಹ ಭಗವಂತನ ರೂಪವನ್ನು ಕಂಡದ್ದು, ತಾನು ರುದ್ರನನ್ನು ಪಾರ್ವತೀದೇವಿ ಸಮೇತನನ್ನಾಗಿ ನೋಡಿ ಅವರಿಂದ ಮಾತನ್ನಾಡಿಸಿಕೊಂಡು ಅವರ ಜೊತೆಗೆ ವಿಹರಿಸಿದ್ದು, ಈ ಎಲ್ಲ ಮಾರ್ಕಂಡೇಯರ ಕಥೆಯನ್ನು ಹೇಳಿ ಶ್ರೀಮದ್ ಭಾಗವತ ಉಪಸಂಹಾರ ಆಗ್ತದೆ. ಸುರ ಋಷಭಾಯ ನಮಃ ಸನಾತನಾಯ. ಸುರಶ್ರೇಷ್ಠನಾದ ಅನಾದಿ ಪುರುಷ ಅಂತ ಕರೆಸಿಕೊಂಡಂತಹ ಆ ಶ್ರೀಕೃಷ್ಣ ನಾಮಕನಾದ ಪರಬ್ರಹ್ಮಕ್ಕೆ ನಮ್ಮೆಲ್ಲರ ನಮಸ್ಕಾರ ಅಂತ ಹೇಳುವಲ್ಲಿ ಶ್ರೀಮದ್ ಭಾಗವತ ಉಪಸಂಹಾರ ಆಗ್ತದೆ. ಅದು ಶುರು ಆದದ್ದು ಜನ್ಮಾದ್ಯಸ್ಯ ಯತಃ. ಪ್ರಪಂಚಕ್ಕೆಲ್ಲ ಸೃಷ್ಟಿಯಾದಿಗಳನ್ನು ಯಾರು ಕೊಡ್ತಾನೋ ಅಂತಹ ಸತ್ಯಂಬರಂ ಧೀಮಹಿ ಅಂತ ಪ್ರಾರಂಭ ಆಗಿ ಜ ಅನ್ನುವಲ್ಲಿಂದ ಶುರು ಆಗಿ ಯ ಅನ್ನುವಲ್ಲಿ ಭಾಗವತ ಮುಗಿಯುತ್ತೆ. ಸನಾತನಾಯ ಅಂದರೆ ಆದ್ಯಂತ ಅಕ್ಷರ ಸೇರಿಸಿದರೆ ಜಯ ಅಂತ ಹೆಸರಾಗ್ತದೆ. ಜಯ ಅಂತ ಭಾಗವತದ ಹೆಸರು. ತಥೋ ಜಯಮುದೀರಯೇತು ಅಂತ. ಜಯ ಅಂತ ಯಾಕೆ ಭಾಗವತಕ್ಕೆ ಹೆಸರು? ಆದ್ಯಂತಗಳನ್ನು ಸೇರಿಸಿದರೆ ಜಯ ಆಗ್ತದೆ ಒಂದು. ಎರಡನೇದ್ದು, ಭಾಗವತದ ಶ್ರವಣ ಮಾಡಿದವರಿಗೆ ಅಭೀಷ್ಟ ಫಲಪ್ರಾಪ್ತಿಯಾಗ್ತದೆ. ಇಷ್ಟ ಫಲಪ್ರಾಪ್ತಿ ಅನ್ನುವುದು ಜಯ. ಜಯ ಅಂದರೆ ಕೆಲವರಲ್ಲಿ ಗಲಾಟೆ ಮಾಡ್ತಾ ಇರ್ತಾರೆ. ಅಪ್ಪನ ಹತ್ರ ಮಗ ಭಾರಿ ಚರ್ಚೆ ಮಾಡ್ತಾನೆ. ಚರ್ಚೆ ಮಾಡಿ ಮಗ ಗೆದ್ದರೆ ಅದು ಜಯ ಅಲ್ಲ, ಅದು ಅಪಜಯ. ಅಪ್ಪ ಗೆದ್ದರೆ ಇವ ಸೋತರೆ ಅದು ಜಯ. ಅಂದರೆ ಜಯ ಅಂದರೆ ಯಾವುದು ಯಾರಿಗೆ ಯಾವಾಗ ಸಿಕ್ಕಿದಾಗ ಯೋಗ್ಯವೋ ಅದು ಅವರಿಗೆ ಸಿಗುವುದಕ್ಕೆ ಜಯ ಅಂತ ಹೆಸರು. ಅಂದರೆ ಜಯ ಪ್ರಾಪ್ತಿಯಾಗಬೇಕು ಅಂದರೆ ಅಭಿಲಷಿತವಾದ ಫಲಪ್ರಾಪ್ತಿಯಾಗಬೇಕು ಅಂತಾದರೆ ಅದು ಶ್ರೀಮದ್ ಭಾಗವತದ ಮಹಾಕಥೆಯ ಶ್ರವಣ, ಭಗವಂತನ ಕಥೆ ಮತ್ತು ಭಗವದ್ಭಕ್ತರ ಕಥೆ, ಭಗವಂತನ ಅವತಾರದ ಕಥೆ ಮತ್ತು ಭಗವದ್ಭಕ್ತರ ಧ್ರುವ, ಪ್ರಹ್ಲಾದ ಮೊದಲಾದಂತಹ ಭಗವದ್ಭಕ್ತರ ಅವತಾರದ ಕಥೆ. ಈ ಕಥೆಯೇ ಅದು ಶ್ರೀಮದ್ ಭಾಗವತ. ಲೋಕದಲ್ಲಿ ಸರಿಯಾದ ದಾರಿಯಲ್ಲಿ ಮನುಷ್ಯ ನಡಿಬೇಕು ಅನ್ನೋ ಉದ್ದೇಶದಿಂದ ಭಗವಂತನ ಕಥೆಯನ್ನು ಕೇಳ್ತಾ ಆತ ಲೌಕಿಕ ಜಂಜಾಟಗಳಿಂದ ದೂರವಾಗಿ ತನ್ನ ಮನಸ್ಸನ್ನು ಶಾಂತಿಯ ಸ್ಥಿತಿಯಲ್ಲಿ ಜ್ಞಾನಭಕ್ತಿ ವೈರಾಗ್ಯಗಳಿಂದ ಪಕ್ವಗೊಳಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ವೇದವ್ಯಾಸರು ರಚಿಸಿಕೊಟ್ಟಂತಹ 18ನೆಯ ಮಹಾಪುರಾಣ ಶ್ರೀಮದ್ ಭಾಗವತ ಮಹಾಪುರಾಣ. ಅದನ್ನು ಈ ಮನೆಯಲ್ಲಿ, ಮನೆಯ ಯಜಮಾನರ ಹೆಸರು ಶ್ರೀಕಾಂತ್ ದಂಪತಿಗಳು ಶ್ರದ್ಧೆಯಿಂದ, ಸಾಮಾನ್ಯವಾಗಿ ತಲೆಗೂದಲೆಲ್ಲ ಬೆಳ್ಳಗಾದ ಮೇಲೆ ಪುರಾಣ ಶ್ರವಣ ಮಾಡಬೇಕು ಅಂತ ಭಾವನೆ ಬರುವುದು ಜಾಸ್ತಿ. ಕಪ್ಪಗಿರುವಾಗ ಇದೆಲ್ಲ ಯಾಕೆ ಬೇಕು ಅಂತ ಭಾವನೆ ಇರುವಂಥದ್ದು ಕಾಣ್ತದೆ. ಆದರೆ ಇನ್ನೂ ಯುವಕರು, ಹಿರಿಯರಲ್ಲಿ ಶಾಸ್ತ್ರದಲ್ಲಿ ಶ್ರದ್ಧೆ, ಆ ಕಾರಣದಿಂದ ಎಷ್ಟೇ ದೂರ ಆದರೂ ತೊಂದರೆ ಇಲ್ಲ ಆಚಾರ್ಯ, ವಾಹನದ ವ್ಯವಸ್ಥೆ ನಮ್ಮವರಿದ್ದಾರೆ ಅಂತ ಹೇಳಿ ವ್ಯವಸ್ಥೆ ಮಾಡಿ ಇಲ್ಲಿ ಕರೆಸಿ ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಅದೆಲ್ಲ ಒಂದು ಹಿರಿಯರ ನಿರ್ದೇಶನ ಇಲ್ಲದೆ ಯುವಕರಿಂದ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಇಲ್ಲಿ ಹೋದರೆ ಯುವಕರೇ ಕೆಲಸ ಮಾಡಿದರೆ ಆವಾಗ ಅದೇ ಮಾವಂದರು ಯುವಕರೇ ಕೆಲಸ ಮಾಡಿದರೆ ಅಧಿಕ ಪ್ರಸಂಗ ಅಂತ ಹೇಳುವಂಥ ಸಾಧ್ಯತೆ ಇರ್ತದೆ. ಅದು ಒಳ್ಳೆ ಕೆಲಸ ಮಾಡಿದರೆ ಆಗಿರುತ್ತೆ.
ಅಲ್ಲಿಗೆ ಭಿಕ್ಷೆ ಬೇಡುವುದಕ್ಕೆ ದಿವಸ ಬರ್ತಿದ್ದ. ಅತ್ತೆ ದಿವಸ ಒಂದು ಪಾವಕ್ಕೆ ಹಾಕ್ತಾ ಇದ್ಲು ಅವನ ಜೋಳಿಗೆಗೆ. ಒಂದು ದಿವಸ ಅತ್ತೆ ಪಾಪ ಕೈಕಾಲು ತೊಳೆಯುವುದಕ್ಕೆ ಅಲ್ಲಿ ಒಳಗೆ ಹೋಗಿದ್ದಾಳೆ. ಅವ ಬಂದ. ಅವ ಎಷ್ಟೊತ್ತು ಕಾಯುವುದು ಅಂತೇಳಿ ಸೊಸೆ ಹೋಗಿ ಒಂದು ಪಾವಕ್ಕೆ ಹಾಕಿದ್ಲು. ಅವ ಹಾಕಿ ಆ ಕಡೆ ಹೋಗ್ತಾ ಇದ್ದ ಹಾಗೆ ಇವಳು ಬಂದು, ಯಾರು ಬಂದದ್ದು? ಅದೇ ಅಕ್ಕಿ ಹಾಕಿ ಕಳಿಸಿದೆ ಅತ್ತೆ ಅಂತ ಬಹಳ ಶ್ರದ್ಧೆಯಿಂದ ಇವಳು ಹೇಳಿದರೆ ಜೋರು ಮಾಡಿ ಕರೆದಲಂತೆ ಅವಳನ್ನು, ಬಾ ಇಲ್ಲಿ ಆ ಅಕ್ಕಿಯನ್ನು ಹಿಂದಕ್ಕೆ ಹಾಕು. ಆ ಪಾಪ ಒಂದು ಪಾವಕ್ಕೆ ಹಿಂದಕ್ಕೆ ಹಾಕಿದ ಮೇಲೆ ಇನ್ನೊಂದು ಪಾವಕ್ಕೆ ಸೇರಿಸಿ ಹಾಕಿ ಕಳಿಸಿದ್ಲಂತೆ, ಹೋಗು ಅಂತೇಳಿ. ಅಧಿಕ ಪ್ರಸಂಗ ಅಂತ ನಾನು ಮಾಡಬೇಕು. ಸಾಮಾನ್ಯ ದೊಡ್ಡವರ ನಿರ್ದೇಶನ ಇಲ್ಲದೆ ಚಿಕ್ಕವರು ಮಾಡಿದಾಗ ಕೆಲವು ಸಲ ಎಡವಟ್ಟಾಗ್ತದೆ. ಅಂದರೆ ಚಿಕ್ಕವರಲ್ಲಿ ಮನಸ್ಸಿದ್ರೂ ಕೂಡ ದೊಡ್ಡವರ ಪ್ರೇರಣೆ ಬೇಕು. ದೊಡ್ಡವರ ಮೂಲಕ ಚಿಕ್ಕವರು ಕೆಲಸ ಮಾಡಿಸಬೇಕು. ಇಲ್ಲಿ ಅವರೇನು ಕಾಣಿಸಿಕೊಳ್ಳಿಲ್ಲ, ಕಾಣಿಸಿಕೊಂಡದ್ದು ಇವರೇ. ಎಲ್ಲ ಬಂದು ಮಾತಾಡಿಸಿ ವ್ಯವಸ್ಥೆ ಮಾಡಿ, ಅದು ಈ ಶನಿವಾರ ಆಗ್ಬೋದು, ಆ ಶನಿವಾರ ಭಾನುವಾರ, ಈ ಭಾನುವಾರ ಶನಿವಾರ, ಹೀಗೆಲ್ಲ ವ್ಯವಸ್ಥೆಗಳನ್ನು ಮಾಡಿ ಒಂದು ಚೌಕಟ್ಟು ಮಾಡಿ ಎಲ್ಲ ವ್ಯವಸ್ಥೆ ಹಿರಿಯರದ್ದೇ. ಆದರೆ ಯುವಕರು ಅದನ್ನು ನಡೆಸುವುದು ಅಂತ, ಇದು ನಮ್ಮ ಪ್ರಾಚೀನ ಪದ್ಧತಿಯಿಂದಲೂ ಬೆಳೆದು ಬಂದಂತಹ ಕ್ರಮ. ಶ್ರದ್ಧೆಯಿಂದ ಶ್ರವಣ ಮಾಡಿದ್ದೀರಿ. ಈ ಭಾಗವತದ ಶ್ರವಣವನ್ನು ನಡೆಸಿದಲ್ಲಿ ಒಂದು ಕೃಷ್ಣ ಓಡಾಡುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಮಕ್ಕಳಿರುವ ಮನೆಗೆ ಬೀಸಣಿಗೆ ಯಾತಕ, ಪುಟ್ಟ ಮಕ್ಕಳು ಒಳಹೊರಗ. ಆ ಪುಟ್ಟ ಮಕ್ಕಳು ಒಳಗೆ ಹೊರಗೆ ಓಡಿದಾಗಲೇ ಗಾಳಿ ಬರ್ತದೆ, ಫ್ಯಾನ್ ಎಲ್ಲ ತೆಗಿಬೋದು ಅಂತ ಲೆಕ್ಕ. ಅಂತ ಮನೆಯಲ್ಲಿ ಫ್ಯಾನ್ ಇರಬಾರ್ದಂತೆ, ಮಕ್ಕಳು ಓಡಾಡುವ ಗಾಳಿಯೇ ಮನೆಗೆ ಬೇಕಾದಷ್ಟು ತಂಪು ಕೊಡ್ತದೆ ಅಂತ. ಅದು ಕೂಡ 1-2 ಮಕ್ಕಳು ಸಾಕಾಗುವುದಿಲ್ಲ ಅಂತ ಶಾಸ್ತ್ರ ಹೇಳುದು. ಅಂಥದ್ದು ಅದು ಒಂದು ಮಗುವೇ ಅಲ್ಲ ಅಂತ ಹೇಳ್ತದೆ. ಅದು ಕೂಡ ವಿಪ್ರ ಜನಾಂಗದಲ್ಲಿ ಮದುವೆ ಮಾಡುವಾಗಲೇ ಆಶೀರ್ವಾದ ಮಾಡುವುದು. ಅಷ್ಟಪುತ್ರ ಭವತ್ಪಂಚ ಸುಭಗಾಚ ಪತಿವ್ರಾತ ಭರ್ತುಶ್ಚ ಇವ ಪೀತುರ್ಭ್ರಾತುರ್ ಹೃದಯಾಂದಿನಿ ಸಾದ ಅಂತ ಆಶೀರ್ವಾದ ಮಾಡುವುದೇ ಹಾಗೆ. ಧರ್ಮ ಪ್ರಜಾ ಸಂಪತ್ತಿಗೋಸ್ಕರ ಈ ಹುಡುಗಿಯನ್ನು ನಿನಗೆ ಮದುವೆ ಮಾಡಿಕೊಡ್ತಾ ಇದ್ದೇನೆ. ಸಂತತಿ ಅನ್ನುವುದೇ ಯಾವತ್ತೂ ಸಂಸಾರದ ಪರಮ ಫಲ. ಆ ಫಲಪ್ರಾಪ್ತಿ ಆದಾಗಲೇ ಅವರಿಗೆ ಅವರು ಗಂಡ ಹೆಂಡತಿ ಅನ್ನುವುದಕ್ಕಿಂತ ತಂದೆ ತಾಯಿಯರು ಅಂತ ಹೇಳುವ ಒಂದು ಗೌರವ ಅವರಿಗೆ ಪ್ರಾಪ್ತಿಯಾಗುವುದು. ಆ ದೃಷ್ಟಿಯಿಂದ ಸತ್ಸಂತತಿಯನ್ನು ಪಡೆಯತಕ್ಕದ್ದು. ಅದು 1-2 ಅಲ್ಲ, ಅಷ್ಟ. ಈಗ ಅಷ್ಟ ಅನ್ನುವುದನ್ನು ಅಷ್ಟೇ ಅಂತ ಮಾಡಿದ್ದಾರೆ. ಅಷ್ಟಪುತ್ರ ಭವತ್ಪಂಚ ಅಂತ ವಿಧಾನ ಮಾಡಿದ್ದಾರೆ. ಅದಕ್ಕೆ ಅನುಗುಣವಾಗಿ ಯಥೇಷ್ಟ ಸಂತತಿಯನ್ನು ಈ ಗೃಹದಲ್ಲಿ ಕೊಟ್ಟು ಭಗವಂತ ಗೋತ್ರಾಭಿವೃದ್ಧಿಯನ್ನು ಕರುಣಿಸಬೇಕು. ಶ್ರವಣ ಮಾಡಿದಂತಹ ಸಮಸ್ತ ಬಂಧು ಬಾಂಧವರು, ಹಿರಿಯರು, ತಿಳಿದವರು, ನಾನು ಹೇಳಿದ್ದಕ್ಕಿಂತ ಜಾಸ್ತಿ ಗೊತ್ತಿದ್ದು ಇದನ್ನು ಯಾಕೆ ಹೇಳಿಲ್ಲ ಆಚಾರು ಅಂತ ಹೇಳಿಕೊಳ್ಳುವಂಥವರೆಲ್ಲ ಶ್ರವಣ ಮಾಡಿದ್ದೀರಿ. ಆ ರೀತಿ ಶ್ರವಣ ಮಾಡಿರತಕ್ಕಂಥ, ಶ್ರದ್ಧೆಯಿಂದ ಶ್ರವಣ ಮಾಡಿರತಕ್ಕಂತಹ ತಮಗೆಲ್ಲರಿಗೂ ಭಗವಂತ ಹಿತೋತ್ಯತಿಶಯವಾದಂತಹ ಶ್ರೇಯಸ್ಸನ್ನು ಕರುಣಿಸಲಿ. ನಮ್ಮ ಮನೆಯವರು ಬಂದು ಊರಿಗೆಲ್ಲ ಇದನ್ನು ಹರಡುವ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ಸರ್ವರಿಗೂ ಕೂಡ ಭಗವಂತ ಸರ್ವಶ್ರೇಯಸ್ಸನ್ನು ಕರುಣಿಸಲಿ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಾನು ಆಡಿದ 4-10 ಮಾತುಗಳನ್ನು ಪರಮ ಪೂಜ್ಯರಾದ ಗುರುಗಳು ಶ್ರೀ ವಿಶ್ವೇಶತೀರ್ಥ ಶ್ರೀಪಾದರು ಅವರು ಕೊಟ್ಟ ವಿದ್ಯಾಬಲದಿಂದ 4 ಮಾತುಗಳನ್ನು ತಮ್ಮ ಮುಂದೆ ಹೇಳಿದ್ದೇನೆ. ಆ ಗುರುಗಳ ಅಂತರ್ಯಾಮಿಯಾದ ಭಾರತೀರಮಣ ಮುಖ್ಯ ಪ್ರಾಣಾಂತರ್ಗತನಾದ ಮಧ್ವಪದಿ ಗೋಪಾಲಕೃಷ್ಣ ಸ್ವಾಮಿಯಲ್ಲಿ ಈ ಶ್ರವಣವನ್ನು ಮತ್ತು ಈ ಕೀರ್ತನವನ್ನು ಭಕ್ತಿಯಿಂದ ಸಮರ್ಪಣೆ ಮಾಡೋಣ. ಕಾಯೇನ ವಾಚ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾನುಸುತ ಸ್ವಭಾವಂ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಸ್ವಸ್ತಿ ಪ್ರಜಾಭ್ಯಃ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹೀಷಾಃ. ಗೋಬ್ರಾಹ್ಮಣೇಭ್ಯಃ ಶುಭಮಸ್ತು ನಿತ್ಯಂ. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು. ಕಾಲೇ ವರ್ಷತು ಪರ್ಜನ್ಯಃ ಪೃಥಿವೀ ಸಸ್ಯಶಾಲಿನಿ. ದೇಶೋऽಯಂ ಕ್ಷೋಭರಹಿತಃ ಸಜ್ಜನಾಃ ಸन्तु ನಿರ್ಭಯಾಃ. ಅಪುತ್ರಾಃ ಪುತ್ರಿಣಃ ಸಂತು ಪುತ್ರಿಣಃ ಸಂತು ಪೌತ್ರಿಣಃ. ಅಧನಾಃ ಸಧನಾಃ ಸಂತು ಜೀವಂತು ಶರದಾಂ ಶತಂ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್.